काषाय शोभिकमनीय शिखानिवेशं दण्डत्रयोज्ज्वलकरं विमलोपवीतम् उद्यद्दिनेशनिभमुल्लसदूर्ध्वपुण्ड्रं रूपं तव स्तुयतिराज दृशोर्ममग्रे शतमखमणिनीला चारुकल्हारहस्ता स्तनभरनमिताङ्गी सान्द्रवत्सल्यसिन्धुः अलकविनिहिताभिस्रग्भिरकृष्टनाथा विलसतु हृदि गोदा विष्णुचित्तात्मजानः उल्लासपल्लवितपालित सप्तलोकी निर्वाहकोरकितनेम कटाक्षलीला श्रीरङ्गहर्म्यतलमङ्गल दीपरेखां श्रीरङ्गराजमहिषीं श्रियमाश्रयामः चिन्तयामि हरिमेव सन्ततं मन्दमन्द हसिताननाम्बुजं नन्दगोपतनयं परात्परं नारदादि मुनिवृन्दवन्दितं नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ति सोच्छिष्टायां सृजनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः अन्नवयल पुदुवै आण्डाळ அரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன விம்மாத்தம் நாங்கடவா வண்ணமே நல்கு நோத்திச்சுவர்க்கம் பூயின்ன அம்மனாய் மாத்தமும் தாராரோ வாசல் திரவாதார் நாத்தத்துளாய் முடி நாராயணன் நம்மால் போத்த பரதரும் புண்ணியனால் பண்டொரு நாள் கூத்தத்தின் வாய் வேந்த கும்பகர்ணனும் தோத்து முனக்கே பெரும் துயில் தான் தந்தானோ ஆத்தானந்தலுடையாய் அரங்கலமே தேத்தமாய் வந்து திரவேலோர் எம்பாவாய் ஆண்டாள் திருவடிகளே ಶರಣಂ. ಶ್ರೇಯಪತಿಯಾಗಿ ಅಖಿಲೇಯ ಪ್ರತ್ಯನೀಕ ಸಮಸ್ತ ಕಲ್ಯಾಣೈಕ ತಾನನಾದಂತಹ ಸರ್ವಸ್ಮಾತ್ ಪರನಾದ ಪರಮಾತ್ಮನನ್ನ ಪರಿಪೂರ್ಣವಾಗಿ ಆಶ್ರಯಣ ಮಾಡಿ ಅವನ ಮೇಲಿನ ಪರಮ ಭಕ್ತಿಯಿಂದ ಅಪಾರವಾಗಿರ್ತಕ್ಕಂತಹ ಪ್ರೇಮದಿಂದ ಗೋಪಕನ್ನಿಕೆಯರು ವ್ರತವನ್ನ ಮಾಡುತ್ತಿದ್ದಾರೆ. ಕೃಷ್ಣ ಪರಮಾತ್ಮನನ್ನ ಪಡೆಯಬೇಕು, ಇದು ಒಂದೇ ಅವರಿಗೆ ಜೀವನದ ಪರಮ ಧ್ಯೇಯ. ಅವರಿಗೆ ಇನ್ನಾವುದೋ ಜನ್ಮದಲ್ಲೋ ಅಥವಾ ಎಲ್ಲಿಯೋ ಪರಮಪದದಲ್ಲಿಯೋ ಪರಮಾತ್ಮನನ್ನ ಅನುಭವಿಸುವುದು ಇವರಿಗೆ ಉದ್ದೇಶವಲ್ಲ. ಇವರಿಗೆ ಪರಮಾತ್ಮ ಕೃಷ್ಣನಾಗಿ ಈ ಲೋಕದಲ್ಲಿ ಬಂದಿದ್ದಾನೆ, ತಾವು ಕೂಡ ಅವನೊಡನೆ ಇದೇ ಲೋಕದಲ್ಲಿ ಇದ್ದೇವೆ, ಇಲ್ಲಿಯೇ ಈ ಶರೀರದಲ್ಲಿಯೇ ಆ ಅವತಾರ ಮಾಡಿ ಬಂದ ಕೃಷ್ಣನನ್ನ
ಪೂರ್ಣವಾಗಿ ಅನುಭವಿಸಬೇಕು, ತಮ್ಮನ್ನ ಆ ಕೃಷ್ಣನಿಗೆ ಸಮರ್ಪಣೆ ಮಾಡಿಕೊಳ್ಳಬೇಕು. ಇದಿಷ್ಟೇ ಗೋಪಿಕೆಯರ ಅಂತರಂಗ. ಆದ್ದರಿಂದ ಅಂತಹ ಗೋಪಿಕೆಯರನ್ನ ದೇವಿ ಆಂಡಾಳ್ ಅನುಕಾರ ಮಾಡಿ ತಾನೂ ಕೂಡ ಆ ಗೋಪಿಕೆಯರಂತೆ ಈ ಶರೀರವನ್ನ ಕೃಷ್ಣಾರ್ಪಣೋ ದೇಹ ಎಂಬ ಹಾಗೆ ಆ ಕೃಷ್ಣನಿಗೆ ಪರಿಪೂರ್ಣವಾಗಿ ಸಮರ್ಪಣೆ ಮಾಡಬೇಕು ಎಂಬತಕ್ಕಂತಹ ಒಂದು ಭಾವನೆಯಿಂದ ಆ ಪರಮಾತ್ಮನ ಮೇಲಿನ ಅತೀವವಾಗಿರ್ತಕ್ಕಂತಹ ಪ್ರೇಮದಿಂದ ಆಂಡಾಳ್ ಆ ಪರಮಾತ್ಮನನ್ನ ಗೋಪಿಕೆಯರು ಹೇಗೆ ಪಡೆಯುವುದಕ್ಕೆ ಕೃಷ್ಣನನ್ನೇ ಅನುಕಾರ ಮಾಡಿದ್ರು. ಗೋಪಿಕೆಯರು ಏನು ಮಾಡಿದ್ರು? ರಾಸಕ್ರೀಡಾ ನಡೆಯುವ ಸಂದರ್ಭದಲ್ಲಿ ಆ ಪರಮಾತ್ಮ ಇವರೊಡನೆ ಅತ್ಯಂತ ಸರಸ ವಿನೋದಗಳನ್ನು ಮಾಡ್ತಾ ಇದ್ದ. ಆ ಸಮಯದಲ್ಲಿ ಇವರಿಗೆ ನಮಗಿಂತ ಭಾಗ್ಯಶಾಲಿಗಳು ಯಾರು ಎಂಬತಕ್ಕಂತಹ ಲೇಸಾದ ಒಂದು ಸಾತ್ವಿಕ ಅಹಂಕಾರ ಆ ಗೋಪಿಕೆಯರಿಗೆ ಬಂದ್ಬಿಡ್ತು. ಕೂಡಲೇ ಕೃಷ್ಣ ಪರಮಾತ್ಮ ಕಣ್ಮರೆಯಾಗ್ಬಿಟ್ಟ. ಅದುವರೆವಿಗೂ ಅವರ ಜೊತೆಯಲ್ಲಿ ರಾಸಕ್ರೀಡೆಯಲ್ಲಿ ಇದ್ದಂತಹ ಪರಮಾತ್ಮ ಥಟ್ಟನೆ ಕಣ್ಮರೆಯಾಗಿ ಬಿಟ್ಟಾಗ ತೀರದ ವಿರಹ, ಅಪರಿಮಿತವಾದ ವಿರಹದಿಂದ, ಪ್ರಾಣ ಹೋಗುವಂತಹ ಯಾತನಾಮಯವಾದ ವಿರಹದಿಂದ ಎಲ್ಲ ಯಮುನಾ ನದಿಯ ತೀರದಲ್ಲಿ ಕುಳಿತುಕೊಂಡು ಹೋ ಎಂಬುದಾಗಿ ಅಳುತ್ತಾರೆ. ಯಮುನೆಯ ನದಿಯಲ್ಲಿರುವ ನೀರೇ ಇವರ ಕಣ್ಣೀರು ಎಂಬ ಹಾಗೆ ಗೋಪಿಕೆಯರು ರೋದನವನ್ನು ಮಾಡ್ತಾರೆ. ಕೊನೆಗೆ ಇನ್ನು ಆ ಪರಮಾತ್ಮನ ವಿರಹವನ್ನ ತಾಳೋದಕ್ಕಾಗಲ್ಲ, ಪ್ರಾಣವೇ ಹೋಗುತ್ತೆ ಅನ್ನೋ ಸ್ಥಿತಿ ಬಂದ್ಬಿಟ್ಟಾಗ ಒಬ್ಬ ಗೋಪಿಕೆ ಏನು ಮಾಡಿದ್ಲು? ಕೂತು ಎಲ್ಲ ಅಳ್ತಾ ಇದ್ದಾರೆ. ಒಬ್ಬಳು ಎದ್ದು ನಿಂತು ಕೂಡಲೇ ಪಕ್ಕದಲ್ಲಿದ್ದಂತಹ ಒಬ್ಬ ಗೋಪಿಕೆಯ ತಲೆ ಕೂದಲನ್ನ ಹಿಡ್ಕೊಂಡ್ಲಂತೆ. ಹಿಡ್ಕೊಂಡ್ಬಿಟ್ಟು ಏನು ಹೇಳ್ತಾ ಇದ್ದಾಳೆ? ದುಷ್ಟ ಕಾಳಿಯ ತಿಷ್ಟಾತ್ರ ಎಲ್ಲವೋ, ದುಷ್ಟನಾದ ಕಾಳಿಯ ನಿಲ್ಲು ನಿಲ್ಲು, ಎಲ್ಲಿ ಓಡ್ತಾ ಇದೆಯಾ, ನಿನಗೆ ತಕ್ಕ ಶಾಸ್ತಿ ಮಾಡ್ತೀನಿ ಅಂತ ಇವಳೇ ಕೃಷ್ಣನ ಹಾಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ಬಿಟ್ರು. ಇನ್ನೊಬ್ಬ ಗೋಪಿಕೆ ಏನು ಮಾಡ್ತಾಳೆ? ಮೆಲ್ಲಗೆ ಅಂಬೆಗಾಲಿಟ್ಕೊಂಡು ಬಂದು ಪಕ್ಕದಲ್ಲಿರುವ ಗೋಪಿಯನ್ನು ಕಟ್ಕೊಂಡು ಎಲ್ಲ ಪೂತಾನೆ, ಈಗ ನಾನು ನಿನ್ನ ಸ್ತನ್ಯಪಾನ ಮಾಡ್ತೀನಿ ಅಂತ ಇನ್ನೊಬ್ಳೆ ಹೇಳ್ತಾಳೆ. ಅಂದ್ರೆ ಏನು? ಕೃಷ್ಣನ ವಿರಹದಲ್ಲಿ ಕೃಷ್ಣನನ್ನ ನೆನೆದು 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 ಇವರಿಗೆ ಕೃಷ್ಣ ಭಾವದ ಒಂದು ಆವೇಶ ಆಗ್ಬಿಡ್ತು. ಇವರುಗಳೇ ಕೃಷ್ಣನ ಹಾಗೆ ಪ್ರತಿಯೊಂದು ಕೃಷ್ಣನ ಬಾಲಚೇಷ್ಟಿತಗಳನ್ನು ಅನುಕಾರ ಮಾಡುವುದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆ ಭಾವ ಅಧಿಕವಾದರೆ ಹಾಗೆ ಪ್ರಹ್ಲಾದ ಹೇಳ್ತಾನೆ, ಅಹಂ ಸರ್ವಃ ಮತ್ತಃ ಸರ್ವಃ, ನಾನೇ ಎಲ್ಲ, ಎಲ್ಲವೂ ನನ್ನದು ಅಂತಾನೆ ಪ್ರಹ್ಲಾದನ. ಅದು ಪರಮಾತ್ಮನಾಡುವ ಮಾತು. ಆದರೆ ನಿರಂತರ ಭಗವದ್ ಅನುಭವದಿಂದ, ಪರಮಾತ್ಮನ ವಿರಹದಿಂದ, ಭಗವತ್ ಚಿಂತನದಿಂದ ಆ ಭಗವಂತನೇ ತಾನಾಗತಕ್ಕಂತಹ ಒಂದು ತನ್ಮಯಿ ಭಾವ ಅದು ಗೋಪಿಕೆಯರಿಗೆ ಏರ್ಪಟ್ಟಿತ್ತು. ಅವರು ಕೃಷ್ಣನನ್ನ ಅನುಕಾರ ಮಾಡಿ ತಮ್ಮ ಪ್ರಾಣವನ್ನು ಧಾರಣೆ ಮಾಡಿದ್ರು. ಆಂಡಾಳ್ ಗೋಪಿಕೆಯರನ್ನ ಅನುಕಾರ ಮಾಡಿ ತನ್ನ ಪ್ರಾಣವನ್ನು ಧಾರಣೆ ಮಾಡುವುದಕ್ಕೆ ನೋಡ್ತಾಳೆ. ಅವರು ಭಗವಂತನನ್ನ ಅನುಕಾರ ಮಾಡಿದ್ರು. ಆಂಡಾಳ್ ಭಾಗವತೋತ್ತಮೆಯರಾದ ಗೋಪಸ್ತ್ರೀಯರನ್ನ, ಗೋಪಕನ್ನಿಕೆಯರನ್ನ ಅನುಕಾರ ಮಾಡುತ್ತಾ ಅಪೂರ್ವವಾದ ಪರಮಾತ್ಮನ ಮೇಲಿನ ಅಸೀಮವಾದ ಪ್ರೇಮ, ಆ ಪ್ರೇಮವೇ ಪಾಶರಗಳಾಗಿ ಹರಿಯುವಂತೆ ಅಪೂರ್ವವಾಗಿ ಆಂಡಾಳ್ 30 ಪಾಶರಗಳ ತಿರುಪ್ಪಾವಯ ಅದ್ಭುತವಾದ ಒಂದು ಗಾನವನ್ನು ಮಾಡಿ ಮಾನಸ ಸಂಕಲ್ಪ ಒಂದು ವ್ರತಾಚರಣೆ ಇಲ್ಲಿ ನಡೆಯುತ್ತಿದೆ. ಹೀಗೆ ಗೋಕುಲ ಬೃಂದಾವನದಲ್ಲಿ ಇರುವವಳಾಗಿ ಭಾವಿಸಿಕೊಂಡು ಆಂಡಾಳ್ ಒಬ್ಬೊಬ್ಬ ಗೋಪಕನ್ನಿಕೆಗೂ ಕೂಡ ಸುಪ್ರಭಾತವನ್ನು ಗಾನ ಮಾಡುತ್ತಾ ಈಗಾಗಲೇ ದೇವಿ ಆಂಡಾಳ್ 4 ನಾಯಕಿಯರಿಗೆ ಸುಪ್ರಭಾತವನ್ನು ಹಾಡ್ಬಿಟ್ಲು. ಪಿಳ್ಳಾಯ್ ಎಡಂದಿರಾಯ್, ನಾಯಕ ಪೆಣ್ ಪಿಳ್ಳಾಯ್, ಕೋದು ಕಲಮುಡೆಯ ಪಾವಾಯ್, ಮಾಮಾನ್ ಮಗಳೇ ಎಂಬುದಾಗಿ 4 ಗೊಲ್ಲಬಾಲಕಿಯರಿಗೆ ಆಂಡಾಳ್ ಸುಪ್ರಭಾತವನ್ನು ಗಾನ ಮಾಡಿಬಿಟ್ಲು. ಸುಪ್ರಭಾತ ಗೀತೆಗಳಲ್ಲಿ ಇದು 4 ಪಾಶರಗಳು ಪೂರ್ಣವಾಯಿತು. ಆದರೆ ಒಟ್ಟು ತಿರುಪ್ಪಾವೈಯಲ್ಲಿ 9 ಪಾಶರಗಳು ಪೂರ್ಣವಾಯಿತಲ್ಲವ. ಪೂಮಣಿ ಮಾಡತ್ತು ಎಂಬುದಾಗಿ ಪರಮಾತ್ಮನೇ ಸಾಧನ ಎಂಬುದಾಗಿ ಅವನಲ್ಲಿ ಶರಣಾಗತಿಯನ್ನು ಮಾಡಿ ಅವನನ್ನ ಉಪಾಯವಾಗಿ ವರ್ಣ ಮಾಡಿದ ಮೇಲೆ ಇನ್ನು ನಾವು ಮಾಡಬೇಕಾದಂಥದ್ದು ಏನೂ ಇಲ್ಲ. ಅವನು ಬರುವ ತನಕ ಕಾದು ಕುಳಿತಿರಬೇಕಷ್ಟೇ. ನಮ್ಮ ಪ್ರಯತ್ನ ಇನ್ನಾವುದೂ ಇಲ್ಲ ಎಂಬ ಉಪಾಯ ದೃಢ ಅಧ್ಯವಸಾಯದಲ್ಲಿ ಇರುವ ನಾಯಕಿಯನ್ನ ಮಾಮಾನ್ ಮಗಳೇ ಎಂಬುದಾಗಿ ಆಂಡಾಳ್ ಸುಪ್ರಭಾತವನ್ನು ಹಾಡಿ ಎಚ್ಚರಗೊಳಿಸಿದಳು.
ಈಗ ಇವರು ಹೇಳಿದಾಗೆ ಒಂದು ಸಹಸ್ರನಾಮವನ್ನೇ ಪರಮಾತ್ಮನ ಸೌಲಭ್ಯ, ಶ್ರೇಯಪತಿತ್ವ, ಪದತ್ವ ಇವುಗಳನ್ನೆಲ್ಲ ಕೊಂಡಾಡತಕ್ಕಂತಹ ಸಾವಿರ ನಾಮಗಳನ್ನು ಹಲವಾರು ಬಾರಿ ಹೇಳಿ ಮಾಮೀರವಳೆ ಎಳುಪ್ಪೀರೋ ಎಂದರಲ್ಲವ. ಅಂತಹ ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಕೇಳಿ ಹೊರಗೆ ಇರ್ತಕ್ಕಂತಹವರ ತ್ವರೆಯನ್ನು ಅರಿತವಳಾಗಿ ಒಳಗೆ ಮಲಗಿದ ಗೊಲ್ಲ ಬಾಲಿಕ ಅವಳು ಎದ್ದು ಬಂದು ಇವಳ ಗೋಟಿಯನ್ನು ಸೇರಿದ್ರು. ಈಗ ಅವಳನ್ನೂ ಕರೆದುಕೊಂಡು ಮತ್ತೊಬ್ಬ ಗೋಪಸ್ತ್ರೀ ಬಾಲಿಕ ಆ ಗೋಪಕನ್ನಿಕೆಯ ಮನೆಯ ಬಾಗಿಲಲ್ಲಿ ನಿಂತು ಆಂಡಾಳ್ ಅವಳಿಗೆ ಸುಪ್ರಭಾತವನ್ನು ಆಡ್ತಾಳೆ. ಈ ಮನೆಯ ನಾಯಕ ಎಂಥವಳು? ನಿನ್ನೆಯ ದಿನ ಎಚ್ಚರಿಸಲ್ಪಟ್ಟಂತಹ ಗೋಪ ಬಾಲಿಕೆ ಅವಳು ಪರಮಾತ್ಮನೇ ಸಾಧನ, ಪರಮಾತ್ಮನೇ ಉಪಾಯವಾದ್ದರಿಂದ ನಾವು ಮಾಡಬೇಕಾದದ್ದು ಏನೂ ಇಲ್ಲ ಎಂಬುದಾಗಿ ಸೀತಾ ಅಶೋಕವನದಲ್ಲಿ ರಾಮಾಗಮನವನ್ನೇ ನಿರೀಕ್ಷೆ ಮಾಡುತ್ತಾ ತನ್ನ ಯಾವ ಪ್ರಯತ್ನವನ್ನೂ ಮಾಡದೆ ರಾಮನನ್ನೇ ನಿರೀಕ್ಷೆ ಮಾಡುತ್ತಾ ಇದ್ದಂತೆ ಇದ್ದವಳು ನಿನ್ನೆಯ ಗೋಪಿಕಾ. ಆದರೆ ಇಂದಿನ ಈ ತಿರುಪ್ಪಾವೈ ದಿವ್ಯಶಾಸ್ತ್ರದ 10ನೆಯ ಪಾಶರದಲ್ಲಿ ಸುಪ್ರಭಾತ ಹಾಡಿ ಎಚ್ಚರಿಸಲ್ಪಡುವ ನಾಯಕ ಇವರು ಎಂಥವಳು ಅಂದರೆ, ವ್ರತ ಎಲ್ಲ ಮಾಡಿ ಆಗೋಯ್ತು, ವ್ರತ ಮುಗಿದೋಯ್ತು, ಇನ್ನೇನು ಮಾಡಬೇಕಾಗಿಲ್ಲ, ಫಲ ಕೈಗೆ ಬಂದೇ ಬಿಡ್ತು ಎಂಬುದಾಗಿ ನಿಶ್ಚಿಂತೆಯಿಂದ ಇರುವವಳು. ಇವಳಿಗೇನು ಫಲ ಬಂದೇ ಬಿಡ್ತು, ಕೈ ಸೇರೇ ಬಿಡ್ತು ಫಲ ಎಂಬಂತಹ ಫಲದಲ್ಲಿ ತೀವ್ರವಾದ ವಿಶ್ವಾಸ, ಫಲದಲ್ಲಿ ಸಂದೇಹವೇ ಇಲ್ಲ. ಪುರುಷಾರ್ಥವನ್ನು ನಾವು ಪಡೆಯುವುದರಲ್ಲಿ ಸಂಶಯವೇ ಇಲ್ಲ. ಪುರುಷಾರ್ಥ ಕೈಗೆ ಬಂದೇ ಬಿಡ್ತು ಎಂಬುದಾಗಿ ಫಲದಲ್ಲಿ ಅತೀವವಾಗಿ ಇರ್ತಕ್ಕಂತಹ ವಿಶ್ವಾಸವನ್ನು ಇಟ್ಟುಕೊಂಡು ಫಲ ಕೈ ಸೇರಿಯೇ ಬಿಟ್ಟಿತು ಎಂಬ ನಿಶ್ಚಿಂತೆಯಿಂದ ನೀನು ಮಲಗಿದೆಯಾ ಎಂಬುದಾಗಿ ಆಂಡಾಳ್ ಒಳಗೆ ಮಲಗಿದ ಗೊಲ್ಲಬಾಲಿಕೆಗೆ ಸುಪ್ರಭಾತವನ್ನು ಆಡ್ತಾಳೆ. ಎಲ್ಲಿಯೂ ಕೂಡ ಯಾವ ಪ್ರಾತಃ ಕಾಲದ ಸಂಕೇತವೂ ಇಲ್ಲ. ಬೆಳಗಾಯ್ತು, ಪಕ್ಷಿ ಕೂಗಿತು, ಏನೂ ಇಲ್ಲ. ಇಲ್ಲಿ ನೇರಾಗಿ ಆ ನಾಯಕಿಯನ್ನೇ ಕುರಿತು ಅವಳ ಒಂದು ಭಾವವನ್ನು ಇವರುಗಳು ತಾವು ಹೇಳುವ ಹಾಗೆ ಹೇಳ್ತಾ ಅವಳಿಗೆ ಸುಪ್ರಭಾತವನ್ನು ಆಡ್ತಾರೆ. ಒಳಗೆ ಇರುವವಳು ಏನು ಚಿಂತನೆ ಮಾಡ್ತಾ ಇದ್ದಾಳೆ, ಯಾವ ರೀತಿಯಾಗಿ ಅವಳು ತಮ್ಮೊಡನೆ ಮಾತನಾಡದೆ ಮಲಗಿದ್ದಾಳೆ ಎಂಬುದಾಗಿ ಒಳಗಿರುವವಳ ಮನೋಭಾವವನ್ನು ಇವರು ಹೇಳ್ತಾ ಅವಳಿಗೆ ಸುಪ್ರಭಾತವನ್ನು ಆಡ್ತಾರೆ. ಯಾರೋ ಒಬ್ಬರು ನಮ್ಮ ಮನೆಗೆ ಬರ್ತಾರೆ, ಅವರು ಇನ್ನೂ ಏನೂ ಮಾತೇ ಆಡಿಲ್ಲ. ನಾವು ಹೇಳ್ತೀವಿ, ನೀವು ಯಾಕೆ ಬಂದಿದ್ದೀರಾ ಅಂತ ನಮಗೆ ಗೊತ್ತು ಅಂತೀವಿ. ಅಂದರೆ ಏನು? ಅವರ ಭಾವವನ್ನು ನಾವು ಮೊದಲೇ ತಿಳ್ಕೊಂಡಿದ್ದೀವಿ ಅಂತ ಅರ್ಥ. ನೀವು ಯಾಕೆ ಬಂದಿದ್ದೀರಾ ಗೊತ್ತು ಅಂದ್ರೇನು? ಅವರಿನ್ನೂ ಏನು ಹೇಳೇ ಇಲ್ವಲ್ಲ ಅಂದರೆ ಅವರ ಭಾವ, ಬಂದ ರೀತಿ, ಇರುವ ಪ್ರಕಾರ ಇದೆಲ್ಲವನ್ನ ನೋಡಿಯೇ ನಾವು ಹೇಳ್ಬಿಡ್ತೀವಿ ನೀವು ಯಾಕೆ ಬಂದಿದ್ದೀರಾ ಅಂತ ನಮ್ಗೆ ತಿಳಿದಿದೆ ಅಂತ. ಆ ರೀತಿ ಒಳಗೆ ಮಲಗಿರುವವಳು ಇವರನ್ನ ಎದುರುಗೊಳ್ಳದೆ ಎದ್ದು ಬಾಗಿಲನ್ನು ತೆರೆಯದೆ ಮಾತನಾಡದೆ ಹೊರಗಡೆ ಮಲಗಿದ್ದಾಳಲ್ಲ, ಆ ಭಾವ ಯಾವ ಕಾರಣದಿಂದ ಅವಳು ಆ ರೀತಿ ಇದ್ದಾಳೆ ಎಂಬುದನ್ನ ಹೊರಗೆ ನಿಂತ ಗೋದಾಗೊಟ್ಟಿ ಇವರು ಹೇಳತಕ್ಕಂತಹ ಅದ್ಭುತವಾದ ಭಾಷರ ಇದರ ಜೊತೆಯಲ್ಲಿ ಅನೇಕ ರಹಸ್ಯಾರ್ಥಗಳನ್ನ ತಿಳಿಸುತ್ತಾ ಒಳಗೆ ಮಲಗಿರ್ತಕ್ಕಂತಹವಳ ಉಪೇಯ ನಿಷ್ಠೆ, ಆ ನಿನ್ನೆ ಎಚ್ಚರಿಸಲ್ಪಟ್ಟವಳು ಉಪಾಯ ನಿಷ್ಠಳು, ಪರಮಾತ್ಮನೇ ಉಪಾಯ, ಅವನೇ ಬಂದು ಕರ್ಕೊಂಡು ಹೋಗ್ತಾನೆ ಎಂಬ ನಿಷ್ಠೆ. ಇವತ್ತಿನವಳು ಹೇಗೆ ಪುರುಷಾರ್ಥ ಕೈಗೆ ಬಂದೇ ಬಿಡ್ತು, ಇನ್ನೇನು ನಮಗೆ ಎಂಬುದಾಗಿ ಆ ಉಪೇಯವಾದ ಪುರುಷಾರ್ಥದಲ್ಲಿ ಅಚಲ ವಿಶ್ವಾಸ ಉಳ್ಳಂತಹ ನಾಯಕಿಗೆ ದೇವಿ ಆಂಡಾಳ್ ಗಾನ ಮಾಡತಕ್ಕಂತಹ ತಿರುಪ್ಪಾವೈ ದಿವ್ಯಶಾಸ್ತ್ರದ 10ನೆಯ ಪಾಶುರ ನೋತ್ತೆಚ್ಚುವರ್ಕಂ ಪೂಹಿನ್ನ ಅಮ್ಮನಾಯ್ ಮತ್ತಮಂ ತಾರಾರೋ ವಾಶಲ್ ತಿರವಾದಾರ್ ಎಂಬುದಾಗಿ ಆಂಡಾಳ್ ಅವಳಿಗೆ ಸುಪ್ರಭಾತವನ್ನು ಗಾನ ಮಾಡ್ತಾಳೆ, ಎಚ್ಚರಿಸ್ತಾಳೆ. ಅವಳನ್ನು ನೋಡಿ ಏನು ಹೇಳ್ತಾಳೆ? ಈ ಒಳಗೆ ಇದ್ದಾಳಲ್ಲ ಇವಳ ಸ್ವಭಾವ ಎಂಥದ್ದು ಅಂತ ಕೇಳೋದು. ವೇದ ಏನು ಹೇಳುತ್ತೆ? ಆನಂದಂ ಬ್ರಹ್ಮಣೋ ವಿದ್ವಾನ್, ಆ ಪರಮಾತ್ಮನನ್ನ ಆನಂದಮಯನಾದವನು ಅಂತ ತಿಳಿದುಕೋ. ಆನಂದ ಸ್ವರೂಪನಾದವನು ಆ ಪರಮಾತ್ಮ ಎಂಬುದನ್ನು ಅರಿತುಕೋ ಎಂಬುದಾಗಿ ಒಬ್ಬ ಜಿಜ್ಞಾಸುವಿಗೆ ಉಪನಿಷತ್ತು ಹೇಳ್ತಾ ಇದೆ. ಆನಂದಂ ಬ್ರಹ್ಮಣೋ ವಿದ್ವಾನ್ ಎಂಬುದಾಗಿ. ಅದಕ್ಕೆ ಮೇಲೆ ನಮಗೆ
ಆನಂದವನ್ನು ಉಂಟು ಮಾಡೋರು ಯಾರು? ನಮಗೆ ಪುಣ್ಯ ಪಾಪ ರೂಪವಾದ ಕರ್ಮಗಳೆಲ್ಲ ಕಳೆದು ಪರಮಪದ ಸಾಮ್ರಾಜ್ಯಕ್ಕೆ ಈ ಆತ್ಮ ಹೋಗಿ ಬ್ರಹ್ಮಾನಂದವನ್ನು ಪಡೆಯಬೇಕಲ್ಲವ. ನಮಗ ಯೋಗ್ಯತೆ ಇದೆ, ನಮಗ ಅರ್ಹತೆ ಇದೆ. ಆದರೆ ಕರ್ಮವೇ ಕಾರಣವಾಗಿ ಈ ಕೆಸರಲ್ಲಿ ಇಲ್ಲಿ ಹೀಗಿದ್ದೀವಿ ನಾವು. ಈ ಕರ್ಮ ಕಳೆದರೆ ನಾವು ಕೂಡ ಪರಮಪದದಲ್ಲಿ ನಿತ್ಯ ಮುಕ್ತರಂತೆ ಪರಮಾತ್ಮನೊಡನೆ ಬ್ರಹ್ಮಾನಂದವನ್ನು ಅನುಭವಿಸುತ್ತಾ ನಮಗಿಚ್ಛೆ ಬಂದ ಪರಮಾತ್ಮನಿಗೆ ಇಚ್ಛೆಯಾಗತಕ್ಕಂತಹ ಎಲ್ಲ ಕೈಂಕರ್ಯಗಳನ್ನು ಎಷ್ಟು ಶರೀರ ಬೇಕಾದರೂ ತೆಗೆದುಕೊಂಡು ಒಬ್ಬರೇ ಮಾಡಬಹುದು. ಒಬ್ಬರೇ ಎಲ್ಲ 100 ಶರೀರ ಬೇಕಾ ತೆಗೆದುಕೊಳ್ಳುವ ಸಾಮರ್ಥ್ಯ ಉಂಟು. ಏಕದಾ ಭವತಿ, ದ್ವಿಧಾ ಭವತಿ, ಬಹುಧಾ ಭವತಿ. ಎಲ್ಲ ನಾನೇ ಮಾಡಬೇಕು ಅಂತ ನನಗೆ ಆಸೆ. ಚಾಮರ ಬೀಸೋರು ನಾವೇ ಆಗಬೇಕು, ಚಾಮರನೂ ನಾನೇ ಆಗಬೇಕು, ಬೀಸೋ ಗಾಳಿನೂ ನಾನೇ ಆಗಬೇಕು ಅಂದರೆ ಅದೆಲ್ಲವೂ ಆಗತಕ್ಕಂತಹ ಒಂದು ಶಕ್ತಿ ಅಲ್ಲಿ ಉಂಟು. ಅಲ್ಲಿ ಪರಮಪದಕ್ಕೆ ಹೋದವರಿಗೆ ಅಂತಹ ಒಂದು ಅನುಗ್ರಹವನ್ನು ಪರಮಾತ್ಮ ಮಾಡ್ತಾನೆ. ಆ ಆತ್ಮ ಎಷ್ಟು ಶರೀರ ಬೇಕಾದರೂ ಪರಿಗ್ರಹ ಮಾಡ್ಬೋದು, ಯಾವ್ಯಾವ ಕೈಂಕರ್ಯ ಬೇಕಾದರೂ ಮಾಡ್ಬೋದು. ಪರಮಾತ್ಮನಿಗೆ ಏನೇನು ಸಂಕಲ್ಪವೋ ಅದೆಲ್ಲವನ್ನ ಒಬ್ಬರೇ ಮನದಡಿಯ ಕೈಂಕರ್ಯ ಮಾಡತಕ್ಕಂತಹ ಅವಕಾಶವಿರುವ ಲೋಕ ಪರಮಪದ. ಅಲ್ಲಿ ನಮ್ಮ ಕೈಂಕರ್ಯದಿಂದ ಪರಮಾತ್ಮ ಆನಂದ ಪಡಿತಾನೆ. ಅವನಾನಂದವನ್ನು ಕಂಡು ನಮಗೆ ಆನಂದ. ನಮ್ಮ ಆನಂದಕ್ಕಾಗಿ ಕೈಂಕರ್ಯವಲ್ಲ, ಭಗವದಾನಂದಕ್ಕಾಗಿ ಕೈಂಕರ್ಯ. ಅವನಿಗೆ ಆನಂದ ಏರ್ಪಡಬೇಕು, ಅವನಿಗೆ ಸಂತೋಷ ಆಗಬೇಕು. ನನ್ನ ಸಂತೋಷಕ್ಕೆ ಪರಮಾತ್ಮನ ಸೇವೆ ಮಾಡೋದು. ಯಾರೋ ಒಬ್ರು ಪುಣ್ಯಾತ್ಮರು ದೇವಸ್ಥಾನ ಕಟ್ಟಿಸ್ತಾರೆ. ದೇವಸ್ಥಾನ ಕಟ್ಟಿಸ್ದೆ ನನಗೆ ಎಷ್ಟು ಸಂತೋಷ ಆಯಿತು ಗೊತ್ತಾ ಅಂದರೆ ಒಂದು ಕ್ಷಣನೂ ಪರಮಾತ್ಮ ದೇವಸ್ಥಾನದಲ್ಲಿ ಇರೋಲ್ಲ. ಪರಮಾತ್ಮನಿಗಾಗಿ ಕಟ್ಟಬೇಕು, ಅವನ ಆನಂದಕ್ಕಾಗಿ ಎಲ್ಲವನ್ನೂ ಮಾಡಬೇಕು. ಏನು ಮಾಡಿದರೂ ಕೂಡ ಅದು ಪರಮಾತ್ಮನಿಗಾಗಿಯೇ ವಿನಃ ನಮಗಾಗಿ ಎಂಬ ಭಾವನೆಯ ಎಂಜಲು ಅದರಲ್ಲಿ ಸೋಕಬಾರ್ದು. ಅದು ಮೈಲಿಗೆ, ಅದು ಎಂಜಲು. ನನಗೆ ಅಂದ್ಬಿಟ್ರೆ ನಾನು ಮುಡ್ಕೊಂಡಿರೋ ಹೂ ಕೊಡೋದ, ನಾ ತಿಂದು ಮಿಕ್ಕಿದ್ದಿನ ಪರಮಾತ್ಮನಿಗೆ ಕೊಡೋದ, ಅದು ತಪ್ಪಲ್ಲವ, ಅಪಚಾರ. ಆದ್ದರಿಂದ ಪರಮಾತ್ಮನಿಗಾಗಿ ಪರಮಾತ್ಮನ ಕೈಂಕರ್ಯವನ್ನು ಮಾಡುವುದೇ ದಾಸನಾದ ಜೀವಾತ್ಮನ ಸ್ವರೂಪ. ಇಂತಹ ಆತ್ಮನಿಗೆ ಅಲ್ಲಿ ಪರಮಾತ್ಮ ಆನಂದವನ್ನು ಕೊಡ್ತಾನೆ, ಬ್ರಹ್ಮಾನಂದವನ್ನು ಪರಮಾತ್ಮ ಕೊಡ್ತಾನೆ, ನಮಗೆ ಏರ್ಪಡಿಸ್ತಾನೆ. ಹಾಗೆ ಅದನ್ನು ವೇದ ಹೇಳುತ್ತೆ. ಅವನಿಗೆ ಆ ಪರಮಾತ್ಮನೇ ಏಷಕ್ಕೇವಾನಂದ ಯಾತಿ. ಆ ಪರಮಾತ್ಮ ಒಬ್ಬನೇ ಆನಂದವನ್ನು ಕೊಡಬಲ್ಲವನು. ಯಾವ ಪರಮಾತ್ಮ? ಶ್ರೀಯಪ್ಪತಿಯಾದ ನಾರಾಯಣನ ಹೊರತಾಗಿ ಮೋಕ್ಷಾನಂದವನ್ನು ಇನ್ನಾವ ದೇವತೆಗಳು ಕೂಡ ಕೊಡಲಾರರು. ಅದನ್ನು ವೇದ ಹೇಳುತ್ತೆ. ಏನು ಬೇಕು ನಿನಗೆ? ಅಪಾರವಾದ ಐಶ್ವರ್ಯ ಬೇಕಾ? ವಾಯುವನ್ನು ಕುರಿತು ಯಾಗ ಮಾಡು ಅಂದ್ಬಿಡ್ತು. ವಾಯುನಾ ಲಭೇತ ಭೂತಿಕಾಮ. ಐಶ್ವರ್ಯವನ್ನು ಆಸೆ ಪಡುವವನು ವಾಯುವನ್ನು ಕುರಿತು ಹೋಮ ಮಾಡು ಅಂದ್ಬಿಡ್ತು. ಸುಂದರಳಾದ ಪತ್ನಿ ಬೇಕಾ? ಊರ್ವಶಿಯನ್ನು ಕುರಿತು ಹೋಮ ಮಾಡು. ಅಪಾರವಾದ ವಿಸ್ತಾರವಾದ ಭೂಮಿಗೆ ಅಧಿಪತಿಯಾಗಬೇಕಾ? ಅದಿತಿಯನ್ನು ಕುರಿತು ಯಜ್ಞ ಮಾಡು. ಒಳ್ಳೆ ಆರೋಗ್ಯ ಬೇಕಾ? ಸೂರ್ಯೋಪಾಸನೆಯನ್ನು ಮಾಡು. ಜ್ಞಾನ ಬೇಕಾ? ಪಾರ್ವತಿಪತಿಯಾದ ರುದ್ರನನ್ನು ಉಪಾಸನೆ ಮಾಡು. ಹೀಗೆ ಒಂದೊಂದಕ್ಕೊಂದೊಂದು ಹೇಳ್ಬಿಡ್ತು. ಆದರೆ ಮೋಕ್ಷ ಬೇಕಾ? ಮೋಕ್ಷವಿಚ್ಛೇತಿ ಜನಾರ್ದನಾತ್. ಆರೋಗ್ಯಂ ಭಾಸ್ಕರಾದನ್ವಿಚ್ಛೇತ್ ಅಂತ ಹೇಳ್ಬಿಟ್ಟು ಆಮೇಲೆ ಈಶ್ವರಾತ್ ಜ್ಞಾನಮನ್ವಿಚ್ಛೇತ್. ಈಶ್ವರನಿಂದ ಶಿವನಿಂದ ಜ್ಞಾನವನ್ನು ಪಡೆದುಕೋ. ಏನು ಜ್ಞಾನ? ನಾರಾಯಣ ಪರದೈವ ಅನ್ನೋದನ್ನು ಶಿವ ಉಪದೇಶ ಮಾಡ್ತಾನೆ ಅಷ್ಟೇ. ಅದೇ ಜ್ಞಾನ. ಆ ನಾರಾಯಣ ಪರತ್ವವನ್ನು ತಿಳಿದುಕೊಳ್ಬೇಕಾದ್ರೆ ಅದನ್ನು ಶಿವನಿಂದ ಉಪದೇಶ ಪಡೆಯಬೇಕು. ಕಾರಣ ಅವನಿಗೆ ಅದು ಚೆನ್ನಾಗಿ ಗೊತ್ತಿದೆ ಅಂತ ವೇದ ಹೇಳ್ತಾ ಇದೆ. ಈ ರೀತಿ ಹೀಗಿರುವಾಗ ಮೋಕ್ಷವನ್ನು ಕೊಡಬಲ್ಲವನು ಯಾರು? ಮೋಕ್ಷವಿಚ್ಛೇತ್ ಜನಾರ್ದನಾಥ್. ಶ್ರೀಯಪ್ಪತಿಯಾದ ನಾರಾಯಣನ ಹೊರತಾಗಿ ಇನ್ನಾವ ದೈವವೂ ಕೂಡ ಸಂಸಾರದಿಂದ ಮೋಕ್ಷವನ್ನು ಕೊಡಲಾರರು. ಕಾರಣ ಈ ಆತ್ಮಕ್ಕೆ ಅವನು ಅಧಿಪತಿಯೇ ವಿನಃ ಉಳಿದವರೆಲ್ಲ ಜೀವಾತ್ಮ. ಚತುರ್ಮುಖ ಬ್ರಹ್ಮನೂ ಜೀವಾತ್ಮ, ಪಾರ್ವತೀಪತಿಯಾದ ಶಿವನೂ ಜೀವಾತ್ಮ, ಎಲ್ಲರೂ ಜೀವಾತ್ಮರುಗಳು. ಪರಮಾತ್ಮ ಒಬ್ಬನೇ, ಅದು ನಾರಾಯಣ ಎಂಬುದಾಗಿ ನಿಷ್ಕಳೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತಃ ಶುದ್ಧಃ ದೇವಃ ಏಕೋ ನಾರಾಯಣ ಎಂಬುದಾಗಿ ವೇದ ಉದ್ಘೋಷಣೆ ಮಾಡಿಬಿಡ್ತಲ್ವ. ಅಂತಹ ಆ ನಾರಾಯಣನೊಬ್ಬನೇ ಮುಕ್ತಿಯನ್ನು
ನಮಗೆ ಅನುಗ್ರಹಿಸಬಲ್ಲವನು, ಅಂದರೆ ಆನಂದವನ್ನು ಕೊಡಬಲ್ಲವನು. ಏಷಕ್ಕೇವ ಆನಂದಯಾತಿ, ಅವನೇ ನಮಗೆ ಅದನ್ನು ಕೊಡುವವನು. ಅಂದ ಮೇಲೆ ನಮ್ಮ ಈ ಪ್ರಯತ್ನವು, ನಮ್ಮ ಈ ವಿಚಿತ್ರವಾಗಿರ್ತಕ್ಕಂತಹ ನಡವಳಿಕೆಗಳು ಇದೆಲ್ಲ ಏಕೆ ಬೇಕು ಎಂಬುದಾಗಿ ಒಳಗೆ ಇರುವವಳು ಏನು ಭಾವಿಸಿದಾಳೆ? ಪರಮಾತ್ಮನನ್ನು ನಂಬಿದ್ದಾಗೋಯ್ತು, ವ್ರತವನ್ನು ಮಾಡಿದ್ದಾಗೋಯ್ತು. ವ್ರತ ಮಾಡಿದ ಮೇಲೆ ಪರಮಾತ್ಮ ಫಲ ಕೊಡ್ತಾನೆ. ಅಲ್ಲಿ ಬರುತ್ತೋ ಬರಲ್ವೋ, ಇವಾಗಲೇ ಬಂದಿಲ್ಲ ಆವಾಗ ಬಂದಿಲ್ಲ, ಇದೆಲ್ಲ ನಮಗೆ ಕಳವಳ ಯಾಕೆ? ಪರಮಾತ್ಮನ ಆಶ್ರಯಿಸ್ಬಿಟ್ಟ ಮೇಲೆ ಫಲ ಕೈಗೆ ಬಂದ್ಬಿಡ್ತು ಅಂತ ಆ ಫಲ ಬಂದೇ ಬಿಟ್ಟಿತು ಎಂಬತಕ್ಕಂತಹ ವಿಶ್ವಾಸದಲ್ಲಿ ಮಲಗಿರುವವಳನ್ನ ಆಂಡಾಳ್ ಕರೀತಾಳೆ ಅಮ್ಮನಾಯ್. ಅಮ್ಮನಾಯ್ ಅಂದರೆ ನಾಯಕಿಯಾದವಳೇ, ಅಮ್ಮ ಎಂದರೆ ಸ್ವಾಮಿನಿಯೇ, ಒಡತಿಯೇ ಅಂತ. ಪರಮಾತ್ಮನನ್ನ ಆಳ್ವಾರಗಳು ಅಮ್ಮ ಅಂತ ಕರೀತಾರೆ. ಅರಂಗತ್ತಮ್ಮ, ಶ್ರೀರಂಗನಾಥನನ್ನ ಅಮ್ಮ ಅಂತಾರೆ ತೊಂಡರಡಿಪುಡಿ ಆಳ್ವಾರ್. ಅಮ್ಮ ಅಂದ್ರೇನು? ಒಡೆಯರಾದವರು, ಸ್ವಾಮಿಗಳಾದವರು ಅಂತ ಅರ್ಥ. ಆದ್ದರಿಂದ ಇಲ್ಲಿ ಅಮ್ಮನಾಯ್ ನಮ್ಮ ಇಡೀ ಗೋದಾಗೋಷ್ಠಿಗೆ, ಆಂಡಾಳಗೋಷ್ಠಿಗೆ ನಾಯಕಿಯಾಗಿ ಇರುವವಳೇ, ಒಡತಿಯಾಗಿ ಇರುವವಳೇ, ನಾಯಕಿಯಾಗಿ ಇರುವವಳೇ. ನೀನಲ್ಲವಾ ನಮ್ಮ ಈ ಗೋಷ್ಠಿಯನ್ನು ಕೃಷ್ಣನ ಬಳಿಗೆ ಕರ್ಕೊಂಡು ಹೋಗಬೇಕು ಅಂತಹ ನಾನೇ ಬಂದು ಎಲ್ಲರನ್ನೂ ಎಚ್ಚರಿಸ್ತೀನಿ, ನಾನೇ ನಿಮ್ಮನ್ನೆಲ್ಲ ಕೃಷ್ಣನ ಬಳಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಂತಹ ನೀನು ಹೀಗೆ ಮಲಗಿರುವುದಾ ಅಮ್ಮನಾಯ್ ಎಂಬುದಾಗಿ ಸಂಬೋಧನೆ ಮಾಡ್ತಾ ನೋತ್ ಚುವರ್ಕಂ ಪೂಹಿನ್ನ ಅಮ್ಮನಾಯ್ ಎಂಬುದಾಗಿ ಅವಳನ್ನು ಸಂಬೋಧನೆ ಮಾಡ್ತಾಳೆ ದೇವಿ ಆಂಡಾಳ್. ನೋತ್, ನೋನ್ಬು ಎಂದರೆ ವ್ರತ. ನೋನ್ಬು ವ್ರತವನ್ನ ನೋತ್ ಎಂಬುದಾಗಿ ಹೇಳ್ತಾಳೆ. ನೋತ್ ಅಂದ್ರೇನು? ವ್ರತಾಚರಣೆಯನ್ನ ಪೂರ್ಣ ಮಾಡಿ ಅಂತ ಅರ್ಥ. ನೋನ್ಬು ವ್ರತ, ನೋತ್ ವ್ರತಾಚರಣೆಯನ್ನ ಮಾಡಿ, ನೋತ್ ವ್ರತಾಚರಣೆಯನ್ನ ಪೂರ್ಣ ಮಾಡಿ ಮುಗಿಸ್ಬಿಟ್ಯಾ ನೀನು? ನೀನು ಇಷ್ಟೊಂದು ನಿಶ್ಚಿಂತೆಯಿಂದ ಮಲಗಿರೋದು ನೋಡಿದ್ರೆ ವ್ರತ ಎಲ್ಲ ಪೂರ್ತಿಯಾಗಿ ನೀ ಮಲಗಿದೆಯೇನೋ ಅನ್ನಿಸ್ತಾ ಇದೆ. ಇನ್ನೂ ಮನೆಯಲ್ಲಿ ದೊಡ್ಡ ಸಡಗರ ಸಮಾರಂಭ ಎಲ್ಲ ಇರುತ್ತೆ, ತುಂಬ ಕೆಲಸ ಇರುತ್ತೆ ಮನೆಯಲ್ಲಿ. ಒಬ್ಬರು ಹಾಯಾಗಿ ನಿದ್ರೆ ಮಾಡ್ತಾ ಇರ್ತಾರೆ, ಅವರು ನೋಡಿ ಏನು ಕೇಳ್ತೀವಿ, ಏನಪ್ಪ ಎಲ್ಲ ಕೆಲಸ ಆಗೋಯ್ತಾ, ಅದಕ್ಕೆ ಚೆನ್ನಾಗಿ ಮಲಗಿದೆಯಾ ಎಂಬುದಾಗಿ ಕೇಳ್ತೀವಿ. ಅಂದರೆ ಏನು, ಒಂದು ಕೆಲಸನೂ ಆಗಿಲ್ಲ, ಆದರೆ ಇವರು ಮಲಗಿರೋದು ನೋಡಿದ್ರೆ ಏನೋ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಹಾಯಾಗಿ ಮಲಗಿದ್ದೀರಲ್ಲ ಅಂತ ನಾವು ಕೇಳ್ತೀವಲ್ಲ. ಹಾಗೆ ಗೋದೆ ಆ ಒಳಗಿರುವವಳನ್ನು ಕೇಳ್ತಾಳೆ ನೋತ್, ಅಮ್ಮ ವ್ರತಾಚರಣೆ ಎಲ್ಲ ಪೂರ್ತಿ ಆಗೋಯ್ತಾ, ಏನು ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ಯಾ ಎಂಬ ಹಾಗೆ ನೋತ್ ವ್ರತಾಚರಣೆಯನ್ನ ಪೂರ್ಣ ಮಾಡಿ, ಶುವರ್ಗಂ ಸ್ವರ್ಗವನ್ನ, ಶುವರ್ಗಂ ಸ್ವರ್ಗಂ ತಮಿಳಿನಲ್ಲಿ ಶುವರ್ಗಂ, ಸುವರ್ಗಂ ಪೂಹುಗಿನ್ನ ಆ ಸ್ವರ್ಗದಲ್ಲಿನ ಸಂತೋಷಾನುಭವವನ್ನ, ಸುಖಾನುಭವವನ್ನ, ಆನಂದಾನುಭವವನ್ನ ಪಡೆಯುತ್ತಾ ಇರುವ ಅಮ್ಮನಾಯ್ ನಾಯಕಿಯೇ. ಪೂಹಿನ್ನ ಅಂದ್ಲು, ಪೂಹುಂದು ಇರಲಿಲ್ಲ, ಸ್ವರ್ಗಾನುಭವನ ಮಾಡಿ ಮುಗಿಸ್ಬಿಟ್ಟು ಇರಲಿಲ್ಲ, ಇನ್ನೂ ಅನುಭವ ಮಾಡ್ತಾ ಇದೆಯಾ. ಕಂಟಿನ್ಯೂಸ್ ಪ್ರೆಸೆಂಟೆನ್ಸ್, ವರ್ತಮಾನ ಕಾಲದಲ್ಲಿ ಆಂಡಾಳ್ ಶಬ್ದ ಪ್ರಯೋಗ. ಪೂಹಿನ್ನ ಅಂದರೆ ವ್ರತಾಚರಣೆಯನ್ನ ಪೂರ್ಣ ಮಾಡಿ ಸ್ವರ್ಗವನ್ನ, ಸ್ವರ್ಗದ ಆನಂದವನ್ನ ಅನುಭವಿಸುತ್ತಾ ಇರುವ ಎಲೈ ನಾಯಕಿಯೇ. ಮತ್ತ ಮುಂತಾರೋ, ಇಷ್ಟು ಜನ ನಿನ್ನ ಮನೆ ಬಾಗಿಲ ನಿಂತ್ಕೊಂಡು ಹೀಗೆ ಕರಿತಾ ಇದ್ದೀವಿ, ಎದ್ದು ಬಂದು ಬಾಗಿಲು ತೆಗೆದೇ ಹೋದ್ರೆ ಬೇಡ, ಬಾಯಿ ತೆಗೆದು ಮಾತಾದರೂ ಆಡಬಾರ್ದ. ಮತ್ತ ಮಾತನ್ನಾದರೂ ತಾರಾರೋ ಆಡಲಾರಯ್ಯ. ವಾಶಲ್ ಬಾಗಿಲನ್ನ ತಿರವಾದಾರ್, ಬಾಗಿಲನ್ನ ತೆರೆಯದವಳು ಬಾಯನ್ನಾದರೂ ತೆಗೆದು ಮಾತನ್ನಾದರೂ ಆಡಬಾರದ ಎಂಬುದಾಗಿ ಕೇಳ್ತಾಳೆ. ಮಾತಮ್ಮಂ ಅಂದರೆ ಮಾತುಗಳು. ಮಾತನ್ನಾದರೂ ತಾರಾರೋ ತರಲಾರಯ್ಯ. ವಾಶಲ್ ತಿರವಾದಾರ್, ಬಾಗಿಲನ್ನ ತೆರೆಯದಿದ್ದರೆ ಬೇಡ, ಬಾಯಿ ತೆರೆದು ಮಾತನ್ನಾದರೂ ಆಡಬಾರದ ಸಖಿ ಎಂಬುದು ಆಂಡಾಳ್ ಅವಳನ್ನು ಕುರಿತು ಹೇಳುವ ಮಾತು. ಇಲ್ಲಿ ನೋತ್ ಎಂಬುದಾಗಿ ಆಂಡಾಳ್ ಹೇಳ್ತಾಳೆ. ಇನ್ನೂ ವ್ರತಾಚರಣೆಗೆ ಯಾರು ಹೊರಟೇ ಇಲ್ಲ, ಇನ್ನೂ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಒಬ್ಬರಿಗೆ ಒಬ್ಬರು ಸುಪ್ರಭಾತವನ್ನು ಆಡ್ತಾ ಇದ್ದಾರೆ. ಹಾಗಿರುವಾಗ ಇವಳೊಬ್ಬಳು ಮಾತ್ರ ಹೇಗೆ ವ್ರತಾಚರಣೆಯನ್ನು ಪೂರ್ತಿ ಮಾಡಿಬಿಡ್ತಾಳೆ? ನೋತ್ ಅಂತ ಆಂಡಾಳ್ ಇವಳನ್ನು ನೋಡಿ ಹೇಳ್ತಾ ಇದ್ದಾಳಲ್ಲ, ಏನರ್ಥ ಅಂದ್ರು? ವ್ರತಾನುಷ್ಠಾನವನ್ನ ಪೂರ್ಣ ಮಾಡಿ ಎಂಬುದಾಗಿ ಅರ್ಥ.
ನೋತ್ ಪ್ರಾರಂಭವೇ ಆಗಿಲ್ಲ, ಇನ್ನೂ ಪೂರ್ಣ ಬೆಳಗಾಗಿದೆಯೋ ಇಲ್ವೋ, ಯಮುನಾ ನದಿ ತನಕ ಹೋಗೋದಿರಲಿ, ಇನ್ನು ಮನೆ ಬಾಗಿಲ ನಿಂತ್ಕೊಂಡು ಕರೀತಾ ಇದ್ದಾರೆ. ಅಂಥದ್ರಲ್ಲಿ ಇವಳೊಬ್ಬಳು ಮಾತ್ರ ಹೇಗೆ ವ್ರತಾನುಷ್ಠಾನವನ್ನು ಪೂರ್ಣ ಮಾಡಿದ್ದಾಳೆ ಎಂದರೆ ಇವಳು ಮಲಗಿರುವ ರೀತಿಯನ್ನು ನೋಡಿದರೆ ಹಾಗನ್ಸುತ್ತೆ. ವ್ರತಾನುಷ್ಠಾನ ಪೂರ್ಣ ಮಾಡಿಬಿಟ್ಲೋ ಎಂಬ ಹಾಗೆ ಭಾಸಮಾನವಾಗುತ್ತದೆ. ಒಟ್ಟಿಗೆ ವ್ರತಾಚರಣೆ, ಒಟ್ಟಿಗೆ ಯಮುನಾ ನದಿಗೆ ಹೋಗುವುದು, ಒಟ್ಟಿಗೆ ಸ್ನಾನ, ಒಟ್ಟಾಗಿ ಕೃಷ್ಣಾನುಭವ ಎಂಬುದಾಗಿ ನಾವೆಲ್ಲ ಭಾವಿಸಿರುವಾಗ ವ್ರತವನ್ನು ಪೂರ್ಣ ಮಾಡಿ ವ್ರತ ಫಲ ಕೈ ಸೇರಿ ಕೃಷ್ಣಾನುಭವದಲ್ಲಿ ಮುಳುಗಿರುವವಳೆ. ಸುವರ್ಗಂ ಅಂದರೆ ಇಲ್ಲಿ ಯಾವುದು ಸ್ವರ್ಗ? ಇವರಿಗೆ ಸ್ವರ್ಗ ಪರಮಪದ ಎಲ್ಲ ಒಂದೇ. ಯಾವುದು? ಅದು ಕೃಷ್ಣಾನುಭವ. ಕೃಷ್ಣನ ಜೊತೆಯಲ್ಲಿ ಸೇರುವುದೇ ಇವರಿಗೆ ಸಕಲ ಅನುಭವವೂ ಅದು ಒಂದೇ. ಇವರಿಗೆ ಪರಮಪದ ಕೊಡ್ತೀನಿ ಅಂದರೂ ಬೇಡ ಅಂತಾರೆ. ಕಾರಣ ಏನು? ಅವನೇ ಇಲ್ಲಿದ್ದಾನೆ, ನಾವು ಯಾಕೆ ಪರಮಪದಕ್ಕೆ ಹೋಗೋಣ ಅಂತಾರೆ. ಕ್ಷೀರಾಬ್ದಿಗೆ ಬರ್ತೀರಾ? ಬೇಡಪ್ಪ, ನಮ್ಮ ಕೃಷ್ಣ ಇಲ್ಲೇ ಇದ್ದಾನೆ ಅಂತಾರೆ. ಹೀಗೆ ಇವರಿಗೆ ಎಲ್ಲಿ ಕೃಷ್ಣನಿದ್ದಾನೋ ಅದೇ ಇವರಿಗೆ ಪರಮಪದ, ಕ್ಷೀರಾಬ್ದಿ ಎಲ್ಲವೂ ಅವರಿಗೆ ಇದೆ. ಇವರಿಗೆ ಸ್ವರ್ಗಾನುಭವ ಅಂದ್ರೆ ಏನು? ಸ್ವರ್ಗ ಅಂದರೆ ಏನು? ಸುಖ ಅಂತ ಅರ್ಥ. ಸುಖಾನುಭವವನ್ನು ಮಾಡುತ್ತಿರುವವಳೆ ಅಂದರೆ ಕೃಷ್ಣಾನುಭವದಲ್ಲಿ ಮುಳುಗಿರುವವಳೆ. ವ್ರತಾನುಷ್ಠಾನವನ್ನು ಪೂರ್ಣ ಮಾಡಿ ಕೃಷ್ಣಾನುಭವ ನಿಮ್ಗೆ ಸಿಕ್ಕಿಬಿಟ್ಟಿದೆ, ಕೃಷ್ಣಾನುಭವದಲ್ಲಿ ಮೈ ಮರೆತು ಬಿಟ್ಟಿದೆಯಾ, ಆದ್ದರಿಂದ ಹೊರಗೆ ನಿಂತ ನಮ್ಮೊಡನೆ ಮಾತಾಡ್ತಾ ಇಲ್ಲ ಎಂಬುದು ಹೊರಗೆ ನಿಂತ ಆಂಡಾಳ್ ಗೋಷ್ಠಿಯವರ ಅಭಿಪ್ರಾಯ. ಇಲ್ಲಿ ವ್ರತಾನುಷ್ಠಾನಕ್ಕೆ ಬೇಕಾದ ಕಾಲವೇ ಪ್ರಾಪ್ತವಾಗಿಲ್ಲವಲ್ಲ, ಅಂಥದ್ರಲ್ಲಿ ವ್ರತವನ್ನು ಮಾಡಿ ಮುಗಿಸಿದವಳು ಎಂದರೆ ಏನರ್ಥ ಅಂದರು. ಇಲ್ಲಿ ಹೇಳ್ತಾರೆ, ಯಾರು ಶ್ರೀಯಪತಿಯಾದ ನಾರಾಯಣನನ್ನ ಆಶ್ರಯಣ ಮಾಡಿಬಿಡ್ತಾರೆ ಅವರು ಎಲ್ಲ ವ್ರತವನ್ನು ಮಾಡಿ ಮುಗಿಸಿದಂತೆ. ವೇದಗಳು ಶಾಸ್ತ್ರಗಳು 100 ವ್ರತ ಹೇಳುತ್ತೆ. ಆ ವ್ರತ, ಈ ವ್ರತ, ಪ್ರಾಯಶ್ಚಿತ್ತಕ್ಕೆ ವ್ರತ, ಏಕಾದಶಿ ವ್ರತ, ಆ ವ್ರತ, ಎಷ್ಟು ಪುರಾಣಗಳನ್ನು ತೆಗೆದು ನೋಡಿಬಿಟ್ರೆ ವ್ರತದ ರಾಶಿ ಇದೆ ಅದರಲ್ಲಿ. ಏನೇನೆಲ್ಲ ವ್ರತಗಳು, ಆ ರೀತಿ ಏನೇನೆಲ್ಲ ವ್ರತ ಇದೆಯೋ ಅದೆಲ್ಲವನ್ನ ಮಾಡಿ ಮುಗಿಸಿದಂಗೆ. ಏನು ಮಾಡಬೇಕಾಗೇ ಇಲ್ಲ, ಒಂದನ್ನು ಮಾಡಿದ್ರೆ ಅದು ಏನು? ಪರಮಾತ್ಮನಾದ ನಾರಾಯಣನ ಚರಣಾರವಿಂದಗಳನ್ನು ಆಶ್ರಯ ಮಾಡಿಬಿಟ್ರೆ ಎಲ್ಲವನ್ನ ಮಾಡಿ ಮುಗಿಸಿದಂತೆ. ಮಹಾಭಾರತದಲ್ಲಿ ವನಪರ್ವದಲ್ಲಿ ಒಂದು ಮಾತು, ಋಷಿಗಳು ಹೇಳುವ ಮಾತು. ಏನು ಹೇಳ್ತಾರೆ? ಯೇ ಚ ವೇದವಿದೋ ವಿಪ್ರಾಹ ಯೇ ಚ ಅಧ್ಯಾತ್ಮವಿದೋ ಜನಾಃ ತೇ ವದಂತಿ ಮಹಾತ್ಮಾನಂ ಕೃಷ್ಣಂ ಧರ್ಮಂ ಸನಾತನಂ. ಧರ್ಮ ಅಂದರೆ ಸಾಧನಗಳು, ಆತ್ಮದ ಶ್ರೇಯಸ್ಸಿಗಾಗಿ ಮಾಡುವ ಪೂಜೆ, ವ್ರತ, ಅದು ಇದು, ಇದಕ್ಕೆಲ್ಲ ಧರ್ಮ ಅಂತ ಹೆಸರು. ಸಾಧನ ಅಂತ ಅರ್ಥ ಧರ್ಮ ಅಂದರೆ. ಹೀಗೆ ಯಾರು ಸಮಸ್ತ ವೇದಗಳನ್ನು ಚೆನ್ನಾಗಿ ಬಲ್ಲವರೋ, ಯಾರು ಅಧ್ಯಾತ್ಮ ಜ್ಞಾನವನ್ನು ಉಳ್ಳವರೋ ಅವರು ಹೇಳ್ತಾರೆ ಏನಂತ? ಕೃಷ್ಣಂ ಧರ್ಮಂ ಸನಾತನಂ. ಪರಿಪೂರ್ಣವಾದ ಉಪಾಯ, ಸಕಲ ಧರ್ಮವೂ ಕೂಡ, ಸಕಲ ಅನುಷ್ಠಾನವೂ ಕೂಡ ಯಾರು ಅಂದರೆ ಅದು ಕೃಷ್ಣ ಎಂಬುದಾಗಿ ವೇದವನ್ನು ಬಲ್ಲ ಜ್ಞಾನಿಗಳು, ಅಧ್ಯಾತ್ಮವಲ್ಲ ಬಲ್ಲಂತಹ ಬ್ರಹ್ಮವಿತ್ತುಗಳು ಇದನ್ನ ಹೇಳ್ತಾ ಇದ್ದಾರೆ. ತೇವದಂತಿ ಮಹಾತ್ಮಾನಂ ಕೃಷ್ಣಂ ಧರ್ಮಂ ಸನಾತನಂ. ಆ ಕೃಷ್ಣನೇ ಧರ್ಮ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಲ್ಲವಾ. ಈ ರೀತಿ ಮಹಾಭಾರತದ ವನಪರ್ವದಲ್ಲಿ ಮಾತು, ಕೃಷ್ಣನೇ ಸಕಲ ಧರ್ಮ, ಕೃಷ್ಣನೇ ಸಕಲ ವ್ರತ, ಕೃಷ್ಣನೇ ಸಕಲ ಉಪಾಯ ಎಂಬುದಾಗಿ ಸಾಕ್ಷಾತ್ ಧರ್ಮವಾದ ಕೃಷ್ಣನನ್ನ ಆಶ್ರಯಿಸಿದ ಮೇಲೆ ಇನ್ಯಾವ ವ್ರತ ಯಾಕೆ ಬೇಕು? ಮಾರೀಚ ಹೇಳ್ತಾನೆ ರಾಮನನ್ನ ನೋಡಿ, ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ. ರಾವಣ, ನೀನು ಮಾರುವೇಷದಿಂದ ಹೋಗಿ ಆ ರಾಮನನ್ನ ದೂರ ಕರೆದುಕೊಂಡು ಹೋಗು, ನಾನು ಸೀತೆಯನ್ನು ಅಪಹರಣ ಮಾಡ್ತೀನಿ ಅಂತ ಹೇಳಿದಾಗ ರಾಮನ ಬಗ್ಗೆ ರಾವಣನಿಗೆ ಮಾರೀಚ ಅನೇಕ ಉಪದೇಶಗಳನ್ನು ಮಾಡ್ತಾನೆ. ಆಗ ಆ ರಾಮನನ್ನು ವರ್ಣಿಸುವಾಗ ಹೇಳ್ತಾನೆ, ಅಪ್ರಮೇಯಂ ಹಿ ತತ್ತೇಜಃ ಯಸ್ಯ ಸಾ ಜನಕಾತ್ಮಜ. ಸೀತೆಯೊಡನೆ ಕೂಡಿದ ರಾಮನ ತೇಜಸ್ಸು ಊಹಿಸಲಾಗದಂತಹದ್ದು. ನನ್ನನ್ನ ಅವನ ಬಳಿ ಕಳಿಸ್ಬೇಡ, ನಾವು ಹೋಗಲಾರೆ ಅಂತಾನೆ. ಆಗ ಹೇಳ್ತಾನೆ,
ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ. ಶ್ರೀರಾಮಚಂದ್ರ ಸಾಕ್ಷಾತ್ ಧರ್ಮನಾದವನು ಅಂದರೆ ಏನರ್ಥ? ಎಲ್ಲ ಆತ್ಮಗಳಿಗೆ ಸದ್ಗತಿಯನ್ನು ಕೊಡುವ ಸಾಧನವಾದವನು ಶ್ರೀರಾಮ ಅಂತ ಹೇಳ್ತಾನೆ. ಧರ್ಮ ಅಂದರೆ ಸಾಧನ. ಈ ಸಕಲಾತ್ಮಗಳಿಗೂ ಕೂಡ ಸದ್ಗತಿಯನ್ನು ಕೊಡ್ತಕ್ಕಂತಹ ಸಾಧನ ರೂಪಿಯಾದ ಸಾಕ್ಷಾತ್ ಧರ್ಮ ಶ್ರೀರಾಮಚಂದ್ರ. ಆ ವ್ರತವೋ ಜಪವೋ ತಪವೋ ಯಾಜ್ಞವೋ ಅದೆಲ್ಲ ಅಚಿತ್ತು, ಅದೆಲ್ಲ ಜ್ಞಾನ ಶೂನ್ಯ. ವ್ರತಕ್ಕೆ ಜ್ಞಾನ ಇದೆಯಾ? ವ್ರತ ಮಾಡೋಂಗಿದೆ. ಆ ವ್ರತಕ್ಕೆ ಕ್ರಿಯೆಗೆ ಏನಾದರೂ ಜ್ಞಾನವಿದೆಯಾ? ಅದು ಜ್ಞಾನ ಶೂನ್ಯ. ಇವನಾದರೋ ಸರ್ವಜ್ಞನಾದವನು. ಇವನೇ ನಮಗೆ ಸಾಧನ, ಇವನೇ ನಮಗೆ ಉಪಾಯ. ಆದ್ದರಿಂದ ನಾವು ಬೇರೆ ಏನೂ ಮಾಡಬೇಕಾಗಿಲ್ಲ. ರಾಮನೇ ಸಕಲ ಸದ್ಗತಿಗಳ ಸಾಧನ ಎಂಬುದು ಮಾರೀಚನ ಅಭಿಪ್ರಾಯ. ಅದಕ್ಕೆ ಮೇಲೆ ವಿದು ಕೃಷ್ಣಂ ಬ್ರಹ್ಮಣಸ್ತತ್ವತೋಯೇ ತೇಷಾಂ ರಾಜನ್ನೇ ಸರ್ವಯಜ್ಞ ಸಮಾಪ್ತಾ ಎಂಬುದಾಗಿ ಈ ಕೃಷ್ಣನನ್ನ ಸಾಕ್ಷಾತ್ ಧರ್ಮ ಎಂದು ತಿಳಿದುಕೋ ಯುಧಿಷ್ಠಿರ. ಆದ್ದರಿಂದ ಈ ಪರಮಾತ್ಮನನ್ನ ಯಾರ ಆಶ್ರಯನ ಮಾಡ್ತಾರೆ ಅವರು ಸರ್ವಯಜ್ಞ ಸಮಾಪ್ತಾ, ಎಲ್ಲ ಯಜ್ಞವನ್ನ ಮಾಡಿ ಮುಗಿಸಿದಂತೆ. ಏನು ಮಾಡಬೇಕಾಗಿದೆ? ಶ್ರೀಮನ್ನಾರಾಯಣ ಚರಣವು ಶರಣಂ ಪ್ರಪದ್ಯೆ, ಶ್ರೀಮತೆ ನಾರಾಯಣಾಯ ನಮಃ ಅಂತ ಆತ್ಮವನ್ನ ಅವನಿಗೆ ಸಮರ್ಪಣೆ ಮಾಡಿಬಿಟ್ಟು ಆತ್ಮವನ್ನ ಅವನ ಕೈಂಕರ್ಯಕ್ಕಾಗೆ ಮೀಸಲಿಟ್ಟು ಬಿಟ್ರೆ ಅದಕ್ಕಿಂತ ದೊಡ್ಡ ಯಜ್ಞ ಯಾವುದೂ ಇಲ್ಲ, ಏನೂ ಕೂಡ ಬೇಕಿಲ್ಲ. ಆದ್ದರಿಂದಲೇನೆ ಇಲ್ಲಿ ಸರ್ವಯಜ್ಞ ಸಮಾಪ್ತಾ, ಏನೇನು ವೇದದಲ್ಲಿ ಹೇಳಲ್ಪಟ್ಟಿದೆಯೋ, ಯಾವ್ಯಾವುದು ಕರ್ಮಕಾಂಡದಲ್ಲಿ ತಿಳಿಸಲ್ಪಟ್ಟಿದೆಯೋ ಆ ಎಲ್ಲ ಯಜ್ಞಗಳನ್ನು ಮಾಡಿ ಮುಗಿಸಿದಂತೆ. ಯಾವಾಗ ನಾವು ಅದನ್ನೂ ಬಿಟ್ಬಿಟ್ಟು ಪರಮಾತ್ಮನನ್ನು ಬಿಟ್ಬಿಟ್ರೆ ಆಗೋಲ್ಲ. ಅದನ್ನೆಲ್ಲ ಬಿಟ್ಟರೆ ಇವನನ್ನ ಆಶ್ರಯನ ಮಾಡಬೇಕು. ಆ ರೀತಿ ಅದನ್ನೇ ಆಳ್ವಾರ ಹೇಳಿದ್ರು. ನೋತ್ತ ನೋನ್ಬು ಇಲ್ಲೇ ಯಾವ ವ್ರತಾಚರಣೆಯನ್ನ ನಾನು ಮಾಡಿಲ್ಲ, ನುಣ್ಣ ಅರಿವು ಇಲ್ಲೇ, ಜ್ಞಾನಯೋಗವನ್ನ ನನಗೆ ತಿಳಿದೇ ಇಲ್ಲ, ಕರ್ಮಯೋಗ ಜ್ಞಾನಯೋಗವೇ ಇಲ್ಲ, ಆದಮೇಲೆ ಭಕ್ತಿಯೋಗ ಇಲ್ಲವೇ ಇಲ್ಲ. ಆದರೆ ಇದಾವುದೂ ಇಲ್ಲದ ನಾನು ನಿನ್ನನ್ನು ಆಶ್ರಯನ ಮಾಡಿಬಿಟ್ಟೆ ಅಂತಾರೆ. ಕೊನೆಗೆ ಅದೇ ದಶಕದಲ್ಲಿ ನೋತ್ತ ನೋನ್ಬಿಲೇನ್ ದಶಕದಲ್ಲಿ ತಿರುವಾಯುಮಣಿಯಲ್ಲಿ ಆಳ್ವಾರ ಏನು ಹೇಳ್ತಾರೆ? ಶೈದ ವೇಳ್ವಿಯರರ ಶ್ರೀವರ ಮಂಗಲನಹರ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ವಾನಮಾಮನೆಯಲ್ಲಿ ಇರುವವರು ಶೈದ ವೇಳ್ವಿಯರ್. ವೇಳ್ವಿ ಅಂದರೆ ಯಾಗ ಯಜ್ಞಗಳು. ಶೈದ ವೇಳ್ವಿಯರ್ ಆ ವಾನಮಾಮಲೆಯಲ್ಲಿ ಇರ್ತಕ್ಕಂತಹವರು ಎಲ್ಲ ಯಾಗ ಯಜ್ಞಗಳನ್ನು ಮಾಡಿ ಮುಗಿಸಿದವರು. ವಾನಮಾಮಲೆಯಲ್ಲಿ ಇದ್ದಾರಲ್ಲ ಜನರು, ಅವರು ಎಲ್ಲ ಯಾಗ ಯಜ್ಞಗಳನ್ನ ಮಾಡಿ ಮುಗಿಸ್ಬಿಟ್ಟಿದಾರಂತೆ. ಯಾವ ಯಜ್ಞ ಮಾಡಿದ್ರು? ಏನು ಅಶ್ವಮೇಧ ಮಾಡಿದ್ರ, ಇಲ್ಲ ಜ್ಯೋತಿಷ್ಠೋಮ ಮಾಡಿದ್ರ, ಕೃಚ್ಛಚಾಂದ್ರಾಯಣಾದಿ ವ್ರತ ಮಾಡಿದ್ರ, ಯಾವ ಯಜ್ಞ ಮಾಡಿದ್ರು ಅವರು ಮಾಡಿದ್ರಿಷ್ಟೇ. ವಾನಮಾಮಲೆಯೇ ಅಡಿಯೇನ್ ತೊಳವಂದರುಳೇ ಏನಮಾಯ್ ನಿಲಂ ಕೀಂಡ ಎನ್ನಪ್ಪ ಎಂಬುದಾಗಿ ವರಾಹ ಅವತಾರವನ್ನು ಮಾಡಿ ಭೂಮಿಯನ್ನ ಮೇಲೆತ್ತಿದೆಯಲ್ಲ, ಓ ವಾನಮಾಮಲೈ ಪರಮಾತ್ಮನೇ, ಅಡಿಯೇನ್ ತೊಳವಂದರುಳೇ ನಿನ್ನ ಚರಣಾರವಿಂದಗಳನ್ನ ಆಶ್ರಯಣ ಮಾಡಿದೆ. ಏನವಾಯ್ ನಿಲಂಕೇಂಡ ಎನ್ನಪ್ಪನೇ ಕಣ್ಣ ಎಂಬುದಾಗಿ ಆ ವಾನಮಾಮಲೆಯಲ್ಲಿರುವ ಪರಮಾತ್ಮನನ್ನ ಸಂಬೋಧನೆ ಮಾಡ್ತಾರೆ. ಮಾಡಿ ನಾನು ನಿನ್ನನ್ನು ಆಶ್ರಯಿಸುವಂತೆ ಇಲ್ಲಿ ಬಂದು ಕೃಪೆ ಮಾಡಿದೆಯಲ್ಲ ಎಂಬುದಾಗಿ ಅಡಿಯೇನ್ ವನಮಾಮಲೆಯೇ ಅಡಿಯೇನ್ ತೊಳವಂದರುಳೇ ಎಂಬುದಾಗಿ ಆ ಪರಮಾತ್ಮ ಇವರ ಆಶ್ರಯಣ ಮಾಡುವಂತೆ ಸುಲಭನಾಗಿ ವಾನಮಾಮಲೆಯಲ್ಲಿ ಬಂದ ಪ್ರಕಾರವನ್ನ ಅವರು ಅನುಭವಿಸಿದ್ರಲ್ವಾ. ಹೀಗೆ ಆ ವಾನಮಾಮಲೆಯಲ್ಲಿರುವ ಪರಮಾತ್ಮನನ್ನ ಯಾರು ಶರಣಾಗತಿ ಮಾಡಿದರೆ ಆ ಶರಣಾಗತಿ ಮಾಡಿಬಿಟ್ರೆ ಶೈದ ವೇಳ್ವಿಯರ್ ಎಲ್ಲ ಯಾಗ ಯಜ್ಞಗಳನ್ನ ಮಾಡಿ ಮುಗಿಸಿದಂತೆ. ಯಾರೋ ಕರೀತಾ ಇದ್ದಾರೆ. ಎಲ್ಲ ಯಾಗ ಯಜ್ಞಗಳನ್ನ ಮಾಡಿ ಮುಗಿಸಿದಂತೆ ಎಂಬುದಾಗಿ ಆ ಶೈದ ವೇಳ್ವಿಯರ್. ವೇಳ್ವಿ ಅಂದರೆ ಯಾಗಗಳು. ಶೈದ ವೇಳ್ವಿಯರ್ ಸಕಲ ಯಾಗ ಯಜ್ಞಗಳನ್ನ ಮಾಡಿ ಮುಗಿಸ್ಬಿಟ್ರು. ಇವ್ರು ಮಾಡಿದ್ದೇನು? ಅಲ್ಲಿರುವ ಪರಮಾತ್ಮನಲ್ಲಿ ಶರಣಾಗತಿ.
ಆ ಒಂದು ಶರಣಾಗತಿ ಮಾಡಿಬಿಟ್ರೆ ಎಲ್ಲವನ್ನ ಮಾಡಿ ಮುಗಿಸ್ಬಿಟ್ರು ಅಂತ ಆಳ್ವಾರ ಹೇಳ್ತಾರಲ್ಲ, ಆ ರೀತಿ ಒಳಗೆ ಇರುವವಳು ಕೃಷ್ಣನನ್ನ ಆಶ್ರಯಣ ಮಾಡಿಬಿಟ್ಟಿದ್ದಾಳೆ, ಕೃಷ್ಣನಲ್ಲಿ ಶರಣಾಗತಿ ಮಾಡಿದ್ದಾಳೆ, ಕೃಷ್ಣನಲ್ಲಿ ಆತ್ಮ ಸಮರ್ಪಣೆಯನ್ನ ಮಾಡಿಬಿಟ್ಟಿದ್ದಾಳೆ. ಆದ್ರಿಂದ ನೋತ್ತೆ ಎಲ್ಲ ವ್ರತಾಚರಣೆಯನ್ನ ಮಾಡಿ ಮುಗಿಸಿ ಆಗೋಯ್ತು ಎಂಬುದು ಆಂಡಾಳರ ಭಾವ. ಹೀಗೆ ಎಲ್ಲವನ್ನ ಪೂರ್ಣವಾಗಿ ಮಾಡಿ ಮುಗಿಸಿದವರು, ಈ ಪರಮಾತ್ಮನನ್ನ ಆಶ್ರಯಣ ಮಾಡಿದವರು ಮತ್ತೊಂದನ್ನ ಸ್ವಪ್ರವೃತ್ತಿಯನ್ನು ಮಾಡಬಾರ್ದು. ಅಶೋಕವನದಲ್ಲಿ ಹನುಮಾನ್ ಆ ಇಡೀ ಲಂಕಾ ಎಲ್ಲಿದ್ದಂತಹ ಅಶೋಕವನವನ್ನೆಲ್ಲ ಧ್ವಂಸ ಮಾಡ್ತಾನೆ. ಆಗ ಆ ಕಪಿನ ಹಿಡ್ಕೊಂಡ್ಬನ್ನಿ ಅಂತ ರಾವಣ ಆಜ್ಞೆಯನ್ನ ಮಾಡ್ತಾನೆ. ಆಗ ಬಂದ ಆ ಅಸುರರೆಲ್ಲ ಆ ಹನುಮಾನನ್ನು ಏನೇನೋ ಹಿಡಿಯೋಕೆ ಪ್ರಯತ್ನ ಪಡ್ತಾರೆ. ಯಾವ ಪ್ರಯತ್ನವೂ ಕೂಡ ಯಾವ ಫಲವನ್ನು ಕೊಡದೇ ಇದ್ದಾಗ ಕೊನೆಗೆ ಏನ್ ಮಾಡ್ತಾರೆ, ಇಂದ್ರಜಿತ್ ಬರ್ತಾನೆ, ರಾವಣ ಪುತ್ರನಾದ ಇಂದ್ರಜಿತ್ ಬರ್ತಾನೆ. ಅವನು ಬಂದು ಈ ಹನುಮಾನನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಡ್ತಾನೆ. ಬ್ರಹ್ಮಾಸ್ತ್ರಕ್ಕೂ ಕೂಡ ಹನುಮಾನ್ ಕಟ್ಟಿ ಬೀಳ್ಬೇಕಾಗಿಲ್ಲ, ಅದು ಆಂಜನೇಯನಿಗೆ ಒಂದು ವರ. ಯಾವ ಅಸ್ತ್ರದಿಂದಲೂ ಅವನಿಗೆ ಯಾವ ಬಾಧೆಯೂ ಇಲ್ಲ ಎಂಬುದು ಅವನಿಗೆ ದೇವತೆಗಳು ಬ್ರಹ್ಮ ಇತ್ಯಾದಿಗಳು ಕೊಟ್ಟ ವರ. ಹಾಗಿರ್ಬೇಕಾದ್ರೆ ಈ ಬ್ರಹ್ಮಾಸ್ತ್ರ ಕೂಡ ಹನುಮಾನನ ಕಟ್ಟಿ ಹಾಕಲಾರದು. ಆದರೆ ಆ ಬ್ರಹ್ಮಾಸ್ತ್ರಕ್ಕೆ ಗೌರವ ಕೊಡಬೇಕು, ಒಂದು ಮರ್ಯಾದೆ ಕೊಡಬೇಕು. ಅಸ್ತ್ರಗಳಲ್ಲೇ ದೊಡ್ಡ ಅಸ್ತ್ರ ಅಲ್ಲವಾ, ಅದಕ್ಕೊಂದು ಮರ್ಯಾದೆ ಕೊಡಬೇಕು ಅಂತ ಈ ಹನುಮಾನ್ ಕಟ್ಟು ಬೀಳ್ತಾನೆ. ಅದಕ್ಕೆ ತಾನಾಗಿ ಒಪ್ಪಿಸ್ಕೊಡ್ತಾನೆ ಬ್ರಹ್ಮಾಸ್ತ್ರಕ್ಕೆ. ಆಗ ಈ ರಾಕ್ಷಸರೆಲ್ಲ ನೋಡಿದ್ರಂತೆ, ಶುದ್ಧ ದಡ್ರು. ಅವರೇನು ಮಾಡ್ತಾರೆ, ಅಯ್ಯೋ ನಾವು ಆವಾಗಲಿಂದ ಏನೆಲ್ಲ ಪ್ರಯತ್ನ ಪಟ್ವಿ, ಈ ಕಪಿನ ನಮ್ಗೇನು ಮಾಡೋಕ್ಕಾಗಲಿಲ್ಲ, ನಮ್ಮ ರಾಜ್ಕುಮಾರ ಬಂದರಂತೆ, ಏನೋ ಒಂದು ಬಾಣ ಬಿಟ್ಟನಂತೆ, ಈ ಕಪಿ ಹೀಗೆ ಕಟ್ಟಿಸ್ಕೊಂಡು ಇದ್ಬಿಡ್ತಂತೆ, ಇದೇನಾದರೂ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಬಾವಿಲಿ ನೀರು ಸೇದೋ ಹಗ್ಗ ತಂದ್ವಂತೆ. ತಂದುಬಿಟ್ಟು ಆ ಹಗ್ಗದಿಂದ ಈ ಹನುಮಾನನ ಕೈ ಕಾಲು ಮೂತಿ ಎಲ್ಲ ಕಟ್ಟಾಕ್ಬಿಟ್ರಂತೆ. ಈಗೇನಾಯ್ತು, ಆ ಬ್ರಹ್ಮಾಸ್ತ್ರ ಹನುಮಾನನ ಕಟ್ಟಿ ಹಾಕಿತ್ತು, ಇವನು ಅದಕ್ಕೆ ಗೌರವ ಕೊಟ್ಟಿದ್ದ. ಈ ರಾಕ್ಷಸರಿಗೆ ಆ ಬ್ರಹ್ಮಾಸ್ತ್ರದ ಮೇಲೆ ನಂಬಿಕೆ ಇಲ್ಲ. ಇವನೇನಾದರೂ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಯಾವುದೋ ಬಾಣ ಬಿಟ್ಟನಂತೆ, ಅದಕ್ಕೆ ಇವನು ಕಟ್ಟಿಬಿಡ್ತಾನ ಈ ಕಪಿ ಅಂತೇಳಿ ನಾವು ನಮ್ಮ ಪ್ರಯತ್ನ ಮಾಡೋಣ ಅಂತ ದೊಡ್ಡ ಹಗ್ಗ ತಗೊಂಬಂದು ಕೈಕಾಲೆಲ್ಲ ಕಟ್ಟಿದ್ರೋ ಇಲ್ವೋ, ಬ್ರಹ್ಮಾಸ್ತ್ರ ಕೋಪ ಮಾಡ್ಕೊಂಡು ಅದು ಬಿಟ್ಟು ಹೊಟ್ಟೋಯ್ತು. ನಾನು ಕಟ್ಟಾಕಿರುವಾಗ ನನ್ನ ಮೇಲೆ ವಿಶ್ವಾಸವಿಲ್ಲದೆ ಇನ್ನೊಂದು ಹಗ್ಗ ತಂದು ಕಟ್ಟಿದ್ರು ಅಂದ್ರೆ ಏನು, ಈ ಬ್ರಹ್ಮಾಸ್ತ್ರದ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥವಾಯಿತು. ಆದ್ರಿಂದ ಆ ಬ್ರಹ್ಮಾಸ್ತ್ರ ಬಿಟ್ಟು ಹೊರಟೋಯ್ತು. ಶರಣಲ್ ಕೈಯರ್ ಕಂಡ ಬ್ರಹ್ಮಾಸ್ತ್ರಂ ಪೋಲೆ. ಆ ರೀತಿ ಶರಣಾಗತಿಯನ್ನ ಮಾಡಿದ ಮೇಲೆ ನಾವು ಇನ್ನೇನಾದರೂ ಮಾಡಕ್ ಹೋಯ್ತು ಅಂದ್ರೆ ಬಾವಿ ಸೇದೋ ಹಗ್ಗವನ್ನ ನೋಡಿದ ಕೂಡಲೇ ಬ್ರಹ್ಮಾಸ್ತ್ರ ಹಾಗೆ ಬಿಟ್ಟು ಹೊರಟೋಯ್ತು. ಹಾಗೆ ನಾವೇನಾದರೂ ಬೇರೆ ಪ್ರಯತ್ನ ಮಾಡಿದ್ರೆ ಶರಣಾಗತಿ ಎಂಬುದು ಅದು ಜಾರಿ ಹೋಗ್ಬಿಡುತ್ತೆ, ಅದು ಚ್ಯುತವಾಗಿ ಬಿಡುತ್ತೆ. ಆ ಪರಮಾತ್ಮನಾದ ಶರಣ್ಯ ನಮ್ಮ ಕೈ ಬಿಟ್ಬಿಡ್ತಾನೆ, ನೀ ಮಾಡ್ಕೊಂಡು ಬಾ ನಿನ್ನ ಪ್ರಯತ್ನನ ಅಂತ. ಆದ್ರಿಂದ ಶರಣಾಗತಿಯನ್ನು ಅನುಷ್ಠಾನ ಮಾಡಿದವರು ಇಲ್ಲ. ನಮ್ಮ ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ನಮಗೆ ವ್ರತಗಳೇ ಇಲ್ಲ, ವ್ರತಾಚರಣೆ ಇಲ್ಲ, ಯಾವ ವ್ರತವನ್ನು ನಾವು ಮಾಡಬೇಕಾಗಿಲ್ಲ. ಯಾಕೆ, ಕಾರಣ ಏನು ಅಂತ ಕೇಳಿದ್ರೆ, ವ್ರತಾಚರಣೆ ಎಂಬುದು ಒಂದು ಫಲವನ್ನು ಉದ್ದೇಶಿಸಿ ಒಂದು ಸಂಕಲ್ಪವನ್ನು ಮಾಡಿ ಅದನ್ನು ನಾವು ಮಾಡುವ ಪ್ರಯತ್ನ. ನನಗೊಂದು ಫಲ ಬೇಕು, ಆ ಫಲಕ್ಕೋಸ್ಕರ ನಾನು ಸಂಕಲ್ಪ ಮಾಡಿ ನಾನು ಪ್ರಯತ್ನ ಪಡೋದು. ಶರಣಾಗತಿ ಮಾಡಿದವನಿಗೆ ಸ್ವಪ್ರವೃತ್ತಿ ಕೂಡದೇ ಇರೋದ್ರಿಂದ ನಮ್ಮ ಸಂಪ್ರದಾಯದಲ್ಲಿ ನಮಗೆ ವ್ರತಾಚರಣೆ ಇಲ್ಲ, ಯಾವ ವ್ರತವೂ ನಮಗಿಲ್ಲ. ವ್ರತ ಮಾಡಿದ್ರೆ ಶರಣಾಗತಿ ಹೋಯ್ತು, ಪ್ರಪತ್ತಿ ಹೋಯ್ತು. ಆಚಾರ್ಯರು ಪಂಚ ಸಂಸ್ಕಾರವನ್ನು ಮಾಡಿ ತಿರುಮಂತ್ರದ್ವಯ ಚರ್ಮಶ್ಲೋಕವನ್ನು ಉಪದೇಶ ಮಾಡಿ ಶರಣಾಗತಿ ಮಾಡಿಸಿದಾರಲ್ವಾ, ಆ ಶರಣಾಗತಿ ಯಾವತ್ತಿಗೆ ಮುಗಿದು ಹೋಯ್ತದು. ಹೇಗೆ ಬ್ರಹ್ಮಾಸ್ತ್ರ ಬಿಟ್ಟು ಹೋಗುತ್ತೆ ಹಾಗೆ ಇದು ಹೋಗುತ್ತೆ. ಆದ್ದರಿಂದ ಏನನ್ನ ಮಾಡುವುದಕ್ಕೂ ಕೂಡ ತುರುಂಬು ನೆರಪುವುದಕ್ಕೆ ಯೋಗ್ಯತೆ ಇಲ್ಲ. ನಾವು ಮೊದಲು ನಾವು ಏನು ಹೇಗಿರಬೇಕು, ಮೊದಲು ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಬೇಕು. ನಾನು ಇಂತಹವನು, ನಾನು ಆತ್ಮಸ್ವರೂಪ, ಪರಮಾತ್ಮನಿಗೆ ದಾಸ ಇತ್ಯಾದಿ ಎಲ್ಲ ಗೊತ್ತಾದ ಮೇಲೆ ಈಗ ಕರ್ಮವೇ ಕಾರಣವಾಗಿ ಸಂಸಾರದಲ್ಲಿ ಬಂದು ಬಿದ್ದುಬಿಟ್ಟಿದ್ದೀನಿ. ಈ ಕರ್ಮವೇ ವಿರೋಧಿ, ಅದು ವಿರೋಧಿ, ನಮಗೆ ಆತ್ಮಸ್ವರೂಪಕ್ಕೆ ವಿರೋಧಿಯಾದದ್ದು ಪುಣ್ಯಪಾಪ ರೂಪವಾದ ಕರ್ಮ, ಅದಾಗ್ಬಿಟ್ಟಿದೆ. ಈಗ ಆ ಕರ್ಮವನ್ನು ಕಳೆದುಕೊಳ್ಬೇಕು. ನನಗೆ ಬೇಕಾದ್ದೇನು, ನಾ ಮತ್ತೆ ಪರಮಾತ್ಮನನ್ನು ಸೇರಬೇಕು, ಆ ಪರಮಾತ್ಮನಿಗೆ ಕೈಂಕರ್ಯ ಮಾಡಬೇಕು. ಇದು ನನ್ನ ಫಲ,
ನನ್ನ ಪುರುಷಾರ್ಥ. ಆದರೆ ಅದನ್ನು ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಶಾಸ್ತ್ರಗಳು ಹಲವಾರು ಮಾರ್ಗ ಹೇಳಿದೆ. ವ್ರತಾಚರಣೆ ಹೇಳಿದೆ, ಕರ್ಮಯೋಗ ಹೇಳಿದೆ, ಜ್ಞಾನಯೋಗ ಹೇಳಿದೆ, ಭಕ್ತಿ ಯೋಗ ಹೇಳಿದೆ. ಆದರೆ ಇದು ಯಾವುದು ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಅಂಥ ಅರ್ಜುನನೇ ಹೇಳ್ಬಿಟ್ಟ, ಚಂಚಲಮ್ಮಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ. ಕೃಷ್ಣ, ಈ ಮನಸ್ಸು ಚಂಚಲ, ಇಂದ್ರಿಯ ನಿಗ್ರಹನೇ ಇಲ್ಲ, ನಾಲ್ಗೆ ಚಪಲಾನೇ ಹೋಗಿಲ್ಲ. ನಾನು ಇನ್ಯಾವ ಕರ್ಮಯೋಗ ಮಾಡಲಿ, ಜ್ಞಾನಯೋಗ ಮಾಡಲಿ, ಭಕ್ತಿ ಯೋಗ ಮಾಡಲಿ, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಅಂತ ಅಳ್ತಾನೆ. ಕೃಷ್ಣ ಹೇಳ್ದ, ಈ ಮಾತು ನಿನ್ನ ಬಾಯಿಂದ ಬರಬೇಕಾಗಿತ್ತು, ಬಂತಾ? ಈಗ ಹೇಳ್ತೀನಿ ಕೇಳು, ಬಿಡು ಅದೆಲ್ಲ, ಹಿಡಿ ನನ್ನ ಕಾಲನ ಅಂತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಂದ. ಈಗ ನಮಗೂ ಕೂಡ ಅರ್ಜುನನ ಸ್ಥಿತಿ. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಇದು ಏನನ್ನೂ ಮಾಡುವ ಶಕ್ತಿ ನಮಗಿಲ್ಲ. ಸರಿ, ಶಕ್ತಿ ಇಲ್ವಾ? ಸರಿ, ಬಿಟ್ಬಿಡು. ಸರಿ, ಶಕ್ತಿ ಇದ್ದು ಮಾಡ್ಬೋದಾ? ಅದು ಕೂಡುದು. ಕಾರಣ ಏನು? ಆತ್ಮಸ್ವರೂಪಕ್ಕೆ ಸ್ವಪ್ರವೃತ್ತಿ ವಿರುದ್ಧವಾದದ್ದು. ಆತ್ಮ ಪರಮಾತ್ಮನಿಗೆ ಶೇಷಭೂತನಾದವನು, ದಾಸಭೂತನಾದವನು. ಹಾಗಿರುವಾಗ ನಿನ್ನ ಯೋಗಕ್ಷೇಮವನ್ನು ನೀ ನೋಡ್ಕೋತೀನಿ ಅಂದರೆ ಅದು ಸ್ವಾಮಿಗೆ ಕಳಂಕವನ್ನು ತಂದಂತೆ. ಅವನಿಗೆ ನೀನು ದಾಸನಾದ ಮೇಲೆ ದಾಸನಾಗೇ ಇರಬೇಕು. ಸ್ವಪ್ರವೃತ್ತಿ ಕೂಡುದು. ಶೇಷಭೂತವಾದ ಸ್ವರೂಪಕ್ಕೆ ಇದೆಲ್ಲ ಹೊಂದಲ್ಲ. ಸರಿ, ಬಿಡು. ಶಕ್ತಿ ನಾ ಮಾಡ್ತೀನಿ ಅಂದರೂ ಕೂಡ ಮಾಡುವುದಕ್ಕೆ ನನಗೆ ಶಕ್ತಿ ಇಲ್ಲ, ಬಿಡು. ಶಕ್ತಿ ಇದ್ರೂ ಸ್ವರೂಪಕ್ಕೆ ಅನುಗುಣವಲ್ಲ, ನಮಗೆ ಹೊಂದುವಂಥದ್ದಲ್ಲ. ಸರಿ, ಬಿಡು. ಸರಿ, ಸ್ವರೂಪನೂ ಒಂದು ಕಡೆ ಇರಲಿ, ಏನೋ ಶಾಸ್ತ್ರ ಹೇಳಿದೆ ಅಂತ ಮಾಡ್ತೀನಿ ಅಂದರೆ ನಿನ್ನ ವಿರೋಧಿ ಎಷ್ಟಿದೆ? ಅಪಾರವಾದ ಸಂಚಿತ ಪ್ರಾರಬ್ಧ ಆಗಾಮಿ ಅಂತ ಒಂದು ರಾಶಿ ಕರ್ಮದ ಮೂಟೆ ಇದೆಯಲ್ಲ, ಆ ಕರ್ಮದ ಮೂಟೆಯನ್ನು ನೀನು ಕರಗಿಸಿಕೊಳ್ಳುವುದಕ್ಕೆ ಸಾಧ್ಯವ? ಏನೋ ಒಂದು ಇರುವೆ ಇದ್ರೆ ಹೀಗೆ ಅನ್ಬೋದು, ಇಲ್ಲಿ ತಪ ಹೆಬ್ಬಾವು ಕೂತಿದ್ರೆ ಅದನ್ನು ಹೀಗೆ ಅನ್ನಕ್ಕಾಗತ್ತಾ? ಆ ಪ್ರಯತ್ನವನ್ನು ನಾವು ಮಾಡಬೇಕಾದ್ರೆ, ಅಷ್ಟು ಕರ್ಮವನ್ನು ಕಳೆದುಕೊಳ್ಳಬೇಕಾದರೆ ಅದಕ್ಕೆ ಏನು ಪ್ರಯತ್ನ ಬೇಕೋ, ಏನು ಶಕ್ತಿ ಬೇಕೋ ಆ ಕರ್ಮವನ್ನು ಕಳೆಯುವ ಸಾಮರ್ಥ್ಯ ನಮಗಿಲ್ಲ. ಆತ್ಮಸ್ವರೂಪ ನಮ್ಮ ಕೈಯಲ್ಲಿ, ಆತ್ಮಸ್ವರೂಪ ದಾಸಭೂತವಾದ್ದರಿಂದ ಇದನ್ನೆಲ್ಲ ಮಾಡೋದಕ್ಕೆ ಇದು ನಮ್ಮ ಸ್ವರೂಪ ಅಲ್ಲ. ಸರಿ, ಆದರೂ ಶಾಸ್ತ್ರ ಹೇಳಿದೆ ಮಾಡ್ತೀನಿ ಅಂದರೆ ಮಾಡುವುದಕ್ಕೆ ಶಕ್ತಿ ಇಲ್ಲ. ಹೋಗಲಿ, ಮಾಡಿದ್ರೂ ಕೂಡ ಆ ನಮ್ಮ ಪ್ರಯತ್ನದಿಂದ ಈ ಕರ್ಮದ ಮೂಟೆ ಕರಗಲ್ಲ. ಯಾಕೆಂದರೆ ವಿರೋಧಿ ಅಷ್ಟು ದೊಡ್ಡದು. ಏನೋ ಒಂದು ಸಣ್ಣದಾಗಿದ್ದರೆ ಒಂದು ಕೋಲಲ್ಲೋ ಕಟ್ಟಿಲೋ ಕೊಡ್ತು ಓಡಿಸ್ಬೋದು. ಅಪಾರವಾಗಿ ನಮ್ಮನ್ನೇ ನುಂಗುವಂಥದ್ದಾಗಿದ್ದರೆ ಆ ವಿರೋಧಿಯನ್ನು, ಆ ಶತ್ರುವನ್ನು ಹೇಗೆ ಕಳ್ಕೊಳ್ಳೋದು? ಕರ್ಮ ಅಪಾರವಾಗಿರೋದ್ರಿಂದ ಅದನ್ನು ಕಳೆದುಕೊಳ್ಳುವ ಸಾಮರ್ಥ್ಯವಿಲ್ಲದೆ ಇರೋದ್ರಿಂದ ನಮ್ಮ ಕೈಯಲ್ಲಿ ಅದಾಗೋಲ್ಲ. ಸರಿ, ಮತ್ತೆ ಇನ್ನೇನು ಮಾಡೋದು? ಈ ಉಳಿದಿರುವುದು ಒಂದೇ ದಾರಿ. ಯಾವನು ಇದನ್ನು ಕಲಿತಾನೋ, ಶೇಷಭೂತನಿಗೆ ಯಾವನು ಶೇಷಿಯೋ, ಯಾವನು ಈ ಕರ್ಮವಾದ ವಿರೋಧಿಯನ್ನು ಕಳೆಯಬಲ್ಲ ಸಾಮರ್ಥ್ಯವುಳ್ಳವನೋ, ಯಾವನಿಗೆ ಈ ಕರ್ಮವನ್ನು ಕಳೆದರೂ ಕೂಡ ಆಯಾಸವಾಗದೆ ನಮ್ಮನ್ನು ಪರಿಗ್ರಹ ಮಾಡ್ತಾನೋ, ನಮ್ಮನ್ನು ರಕ್ಷಣೆ ಮಾಡುವುದೇ ಅವನಿಗೆ ಆನಂದ ಅಂತ ಯಾವನು ತಿಳ್ಕೊಳ್ತಾನೋ ಅವನನ್ನು ಆಶ್ರಯಿಸಿ ಬಿಡುವುದು ಎಲ್ಲಕ್ಕಿಂತ ಸುಲಭವಾದದ್ದಲ್ಲವ? ಅದನ್ನೇ ಶರಣಾಗತಿಯಿಂದ ಬಿಟ್ಟರು. ಹಾಗೆ ಅದನ್ನು ಮಾಡಿ ಮುಗಿಸಿದವಳು ನೋತ್ತೆ. ಇತರ ಎಲ್ಲ ಪ್ರಯತ್ನಗಳನ್ನು ಕೈಬಿಟ್ಟು ಕೃಷ್ಣ ಪರಮಾತ್ಮನನ್ನು ಪೂರ್ಣವಾಗಿ ಆಶ್ರಯಣವನ್ನು ಮಾಡಿರುವಂತಹವಳು. ಹೀಗೆ ಈ ಆಶ್ರಯಣವನ್ನು ಮಾಡಿದ ನಂತರ ನಾವು ಮತ್ತೆ ಬೇರೆ ಏನನ್ನೂ ಕೂಡ ಮಾಡಬೇಕಾದ್ದೇ ಇಲ್ಲ ಅಲ್ಲವಾ? ಪರಮಾತ್ಮನ ಆಶ್ರಯಣ ಆಗೋಯ್ತು. ಸಿದ್ಧೋಪಾಯ ಅಂತ ಪರಮಾನಿಗೆ ಹೆಸರು. ಈ ಕರ್ಮಜ್ಞಾನ ಭಕ್ತಿ ಯೋಗಾದಿಗಳೆಲ್ಲವೂ ಕೂಡ ಸಾಧ್ಯೋಪಾಯ. ಏಕಾದಶಿ ವ್ರತ ನಾವು ಮಾಡಿದ್ರೂ ಉಂಟು, ಮಾಡದಿದ್ರೆ ಇಲ್ಲ. ನಾನು ಮಾಡದೇ ಇರೋದಿಲ್ಲ ಅಂತಲ್ಲ, ಆ ವ್ರತದ ಎಕ್ಸಿಸ್ಟೆನ್ಸ್ ಇಲ್ಲ ಅಲ್ಲಿ. ಅನುಷ್ಠಾನ ಮಾಡಿದ್ರೆ ಸರಿಯ ಒರೇ ಪಕ್ಕದಲ್ಲಿ ಹೋಗ್ತಾರೆ, ಪಿನ್ನೆ ಇಷ್ಟವಾದ ಆ ಒಂದು ವ್ರತಾಚರಣೆಯಲ್ಲಿ ತೊಡಗಿಬಿಟ್ರೆ ಏನಾಗತ್ತೆ? ನಾನು ವ್ರತಾಚರಣೆ ಮಾಡಿದ್ರೆ ಆ ವ್ರತಕ್ಕೊಂದು ಎಕ್ಸಿಸ್ಟೆನ್ಸು. ನಾನು ಮಾಡಿದ್ರೆ ಪೂಜೆ, ನಾನು ಮಾಡಿದ್ರೆ ಪೂಜೆ ಅನ್ನೋದು ಅಸ್ತಿತ್ವಕ್ಕೆ ಬರುತ್ತೆ. ನಾನು ಮಾಡ್ದೇನೆ ಹೋದರೆ ಪೂಜೆ ಅನ್ನೋ ಕ್ರಿಯೆ ಅಲ್ಲಿ ಬರೋದೇ ಇಲ್ಲ, ಆ ಕ್ರಿಯೆನೇ ಇಲ್ಲ. ಇಲ್ಲಿ ನಾವು ಶುದ್ಧ ಮಾಡ್ತೀವಿ, ದೇವಾಲಯವನ್ನು ಶುದ್ಧಿ ಮಾಡಿದ್ರೆ ಶುದ್ಧ ಮಾಡುವಿಕೆ ಎಂಬ ಕ್ರಿಯೆ ಉಂಟಾಗುತ್ತೆ. ನಾನು ಏನು ಮಾಡ್ದೇನೆ ಹೋದರೆ ಆ ಕ್ರಿಯೆ ಇಲ್ಲವೇ ಇಲ್ಲ. ಆ ರೀತಿ ನಮ್ಮಿಂದ ಸಾಧ್ಯವಾಗತಕ್ಕಂತಹದ್ದು ಈ ವ್ರತಗಳೆಲ್ಲವೂ ಕೂಡ ನಾವು ಮಾಡಿದ್ರೆ ಉಂಟು, ಇಲ್ಲ ಹೋದರೆ ಇಲ್ಲ. ಆ ರೀತಿ ಇರುವುದು ಈ ಎಲ್ಲ ವ್ರತಾಚರಣೆಗಳು ಕೂಡ. ಆದರೆ ಪರಮಾತ್ಮ ಹಾಗಲ್ಲ, ನಾವು ಮಾಡಬೇಕಾಗಿಲ್ಲ, ಅವನು ಯಾವಾಗಲೂ ಇದ್ದಾನೆ.
ನಿತ್ಯವಾದ ತತ್ವ ಪರಮಾತ್ಮ. ನಾನೇನು ಪರಮಾತ್ಮನನ್ನು ಉತ್ಪತ್ತಿ ಮಾಡಬೇಕಾ, ನಾನೇನು ಪರಮಾತ್ಮನನ್ನು ಕರಿಬೇಕಾ, ಅವನು ಸಿದ್ಧವಾಗಿ ನಿಂತಿದ್ದಾನೆ. ಮಾಡಬೇಕಾದ್ದೇನು, ಅವನನ್ನು ಆಶ್ರಯಣ ಮಾಡಬೇಕು ಅಷ್ಟೇ. ಆದ್ದರಿಂದ ಎಲ್ಲವೂ ಕೂಡ ಪರಮಾತ್ಮನ ಹೊರತಾಗಿ ನಾವು ಮಾಡುವ ಸಕಲ ಪ್ರಯತ್ನಗಳು ಸಾಧ್ಯೋಪಾಯಗಳು, ಸಾಧ್ಯ ಸಾಧನಗಳು. ಆದರೆ ಪರಮಾತ್ಮ ಸಿದ್ಧೋಪಾಯ, ಸಿದ್ಧ ಸಾಧನ. ಒಳಗಿರುವ ಗೋಪಕನ್ನಿಕಾ ಈ ಸಿದ್ಧ ಸಾಧನನಾದ ಪರಮಾತ್ಮನನ್ನ ಆಶ್ರಯಣ ಮಾಡಿಬಿಟ್ಟಿದ್ದಾಳೆ. ಆದ್ದರಿಂದ ನೋತ್ತೇ ಎಲ್ಲ ವ್ರತಾಚರಣೆ ಮಾಡಿ ಮುಗಿಸ್ದಾಗ ಆಗೋಯ್ತು. ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ. ಅರ್ಜುನನಿಗೆ ಹೇಳುವ ಮಾತು ಅದ್ಭುತವಾಗಿ ಪರಮಾತ್ಮನಿಗೆ ಹೇಳುವ ಮಾತು. ಯೇ ಮಾಮೇವಮ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಎಂಬುದಾಗಿ ನೈತಿಲ್ಯ. ಸರ್ವಭಾವೇನ ಭಾರತ ಎಂಬುದಾಗಿ ಅಲ್ಲಿ ಯೇ ಮಾಮೇವಂ ಅಸಮ್ಮೂಢೋ, ಯಾವಾತ ನನ್ನನ್ನ ಜಾನಾತಿ ಚೆನ್ನಾಗಿ ತಿಳಿದುಕೊಂಡವನಾಗಿ ಆ ಮೌಢ್ಯವೆಲ್ಲ ಕಳೆದುಕೊಂಡು ಚೆನ್ನಾಗಿ ನನ್ನನ್ನು ತಿಳಿದುಕೊಂಡು ಪರಿಪೂರ್ಣವಾಗಿ ಸರ್ವವಿದ್ ಭಜತಿ, ಯಾರು ನನ್ನನ್ನೇ ಭಜಿಸುತ್ತಾರೋ ಮಾಂ ಸರ್ವಭಾವೇನ ಭಾರತ. ಸರ್ವಭಾವೇನ ಅಂದ್ರೇನು, ಉಣ್ಣುಂ ಸೋರು ಪರುகு ನೀರ್ ತಿನ್ನುಂ ವೆತ್ತಿಲೆಯಂ ಎಲ್ಲಾಂ ಕಣ್ಣನ್ ಎಂಬುದಾಗಿ ಧಾರಕ ಪೋಷಕ ಭೋಗ್ಯವಾಗಿ ನನ್ನನ್ನೇ ಯಾವನು ಭಾವಿಸುತ್ತಾನೋ ಭಜಿಸುತ್ತಾನೋ ಅವನು ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿರ್ಮಾಸ್ಯ ಕೃತಕೃತ್ಯಶ್ಚ ಭಾರತ. ಹೀಗೆ ತಿಳಿದುಕೊಂಡು ಯಾವಾತ ನನ್ನನ್ನು ಆಶ್ರಯಣ ಮಾಡ್ತಾನೋ ಎಲೈ ಅರ್ಜುನ, ಇದು ಅತ್ಯಂತ ರಹಸ್ಯತಮವಾದದ್ದು. ಇದು ಎಲ್ರಿಗೂ ಹೇಳೋವಂಥದ್ದಲ್ಲ. ನೀನು ನನ್ನ ಆತ್ಮೀಯನಾದ ಮಿತ್ರ, ಆಪ್ತ ಎಂಬುದಕ್ಕಾಗಿ ನಿನಗೆ ಈ ರಹಸ್ಯವನ್ನು ಹೇಳ್ತಾ ಇದ್ದೀನಿ. ಗುಹ್ಯ ತಮಂ ಅಂತಾನೆ. ತಮಂ ಅಂದರೆ ಸೂಪರ್ಲೇಟಿವ್ ಡಿಗ್ರಿ, ತರ ತಮ ಎಲ್ಲ ಹೇಳ್ತೀವಿ. ಅತ್ಯಂತ ರಹಸ್ಯವಾದದ್ದು ಈಗ ನಾನು ನಿನಗೆ ಹೇಳುವ ವಿಚಾರ. ಅದೇನು, ಈ ರೀತಿ ಎಲ್ಲವೂ ನಾನೇ ಆಗಿ ನನ್ನನ್ನು ಯಾವಾಗ ಆಶ್ರಯಣ ಮಾಡಿ ಭಜಿಸುತ್ತಾನೋ ಅವನು ಕೃತಕೃತ್ಯಶ್ಚ ಭಾರತ. ಶಾಸ್ತ್ರಗಳು ಅವನಿಗೆ ಏನೇನು ಮಾಡಬೇಕು ಅಂತ ಹೇಳಿದೆಯೋ ಅದೆಲ್ಲವನ್ನ ಮಾಡಿದವನಾಗಿ ಆಗ್ತಾನೆ. ಕೃತಕೃತ್ಯ ಅಂದರೆ ಏನು? ಕೃತ್ಯ ಅಂದರೆ ಮಾಡಲೇಬೇಕಾದದ್ದು, ಅಕೃತ್ಯ ಮಾಡಲೇಬಾರದ್ದು. ಅಕೃತ್ಯವನ್ನ ಯಾವತ್ತೂ ಮಾಡಬಾರ್ದು, ಕೃತ್ಯವನ್ನ ಯಾವತ್ತೂ ಬಿಡಬಾರ್ದು. ಇದು ಶಾಸ್ತ್ರ ಹೇಳುತ್ತೆ. ಇದಂ ಕುರು ಇದಂ ಮಾ ಕಾರ್ಷಿಹಿ, ಇದನ್ನು ಮಾಡು ಇದನ್ನು ಮಾಡಬೇಡ ಅಂತ ಶಾಸ್ತ್ರ ವಿಭಾಗ ಮಾಡಿ ನಮ್ಗೆ ಹೇಳುತ್ತೆ. ಇದನ್ನು ಮಾಡಲೇಬೇಕು ಇದನ್ನು ಮಾಡಲೇಬಾರ್ದು ಅಂತ ಹೇಳುತ್ತೆ. ಹಾಗೆ ಶಾಸ್ತ್ರ ಹೇಳುವುದು ಎಲ್ಲವನ್ನ ನಮಗೆ ಮಾಡೋಕ್ಕೆ ಸಾಧ್ಯವಾ? ಆದರೆ ಕೃಷ್ಣ ಹೇಳ್ತಾನೆ, ನನ್ನನ್ನು ಆಶ್ರಯಣ ಮಾಡಿಬಿಟ್ರೆ, ನನ್ನನ್ನು ಭಜಿಸಿಬಿಟ್ರೆ ಏನೇನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದ್ಯೋ ಅದೆಲ್ಲವನ್ನ ಮಾಡಿದವನಾಗಿ ಆಗ್ತಾನೆ. ಇದು ರಹಸ್ಯ ಅಂತಾನೆ. ಕಾರಣ ಏನು? ಈ ರಹಸ್ಯ ತಿಳ್ಕೊಂಡ್ಬಿಟ್ಟು ಆಮೇಲೆ ಎಲ್ಲರೂ ಏನು ಮಾಡೋದೇ ಇಲ್ಲ. ಮಾಡೋದನ್ನೂ ಬಿಟ್ಬಿಡ್ತಾರೆ, ಇವನನ್ನೂ ಆಶ್ರಯಣ ಮಾಡೋಲ್ಲ. ಎರಡು ವಿಧದಲ್ಲಿ ಕೇಳು. ಬಿಟ್ಟು ಇವನನ್ನು ಆಶ್ರಯಣ ಮಾಡಿದ್ರೆ ಪರವಾಗಿಲ್ಲ, ಬಿಟ್ಟು ಬಿಡೋದು ಇವನನ್ನೂ ನಂಬಲ್ಲ. ಅದೂ ಇಲ್ಲ ಇದೂ ಇಲ್ಲ ಆಗಿ ಲೋಕದಲ್ಲಿರುವವರು ವಿನಾಶದ ಹಾದಿಯನ್ನು ಹಿಡಿತಾರೆ. ಆದ್ದರಿಂದ ಸರಿಯಾದ ಪಕ್ವವಾದ ಜ್ಞಾನ ಇಲ್ಲದವರಿಗೆ ಈ ರಹಸ್ಯವನ್ನು ಹೇಳಬಾರದು. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ಅನಘ. ಅನಘ ನಿರ್ಮಲನಾದವನೇ, ಪಾಪ ವಿದೂರನಾದ ಅರ್ಜುನನೇ, ನಿನಗಿದನ್ನು ಹೇಳ್ತೀನಿ. ಕೃತಕೃತ್ಯಶ್ಚ ಭಾರತ, ಎಲ್ಲವನ್ನ ಮಾಡಿ ಮುಗಿಸಿದವನಾಗಿ ಆಗ್ತಾನೆ ಎಂಬುದಾಗಿ ಭಗವದ್ಗೀತೆಯಲ್ಲಿ ಹೇಳಿದೆಯಲ್ಲ. ಆ ರೀತಿ ಕೃಷ್ಣ ಪರಮಾತ್ಮನನ್ನ ಪೂರ್ಣವಾಗಿ ವರ್ಣ ಮಾಡಿಬಿಟ್ಟಿದ್ದರಿಂದ ಈ ರೀತಿ ಏನ್ ವ್ರತನೂ ಬೇಕಿಲ್ಲ ಅಂತ ಏನಾದರೂ ಮಲಗಿದೆಯಾ ನೀನು ಎಂಬ ಭಾವ ಆಂಡಾಳದಾಗಿ ಭಾವಿಸ್ತಾರೆ. ಅಂದರೆ ಈ ಎಲ್ಲ ಶಾಸ್ತ್ರಜ್ಞಾನ ಈ ಗೋಪಬಾಲಿಕೆಯಲ್ಲಿ ಇಲ್ಲ. ಇವರೆಲ್ಲ ಆ ಗೊಲ್ಲ ಬಾಲಕಿಯರು. ಆದರೆ ಇವರಿಗೆ ಈ ಭಾವ ಹೇಗೆ ಬಂತು? ಕೃಷ್ಣಾಶ್ರಯ ಮಾಡಿಬಿಟ್ರೆ ಇನ್ನೇನು ಮಾಡಬೇಕಾಗಿಲ್ಲ, ಇಷ್ಟೇ ಇವರ ಒಂದು ಭಾವ. ಆದರೆ ಅದಕ್ಕೆ ಶಾಸ್ತ್ರಗಳಲ್ಲಿ ಇಷ್ಟೆಲ್ಲ ಹಿನ್ನೆಲೆ ಇದೆ. ಈ ರೀತಿಯಾಗಿ ನೋತ್ತೆ ಇವಳು ಮಾಡಿದಂತಹ
ವ್ರತವಾದರೂ ಯಾವುದು ಎಂದರೆ ಕೃಷ್ಣಾಶ್ರಯಣವೆಂಬ ಒಂದು ವ್ರತ. ಇದನ್ನ ಇವಳು ಮಾಡಿಬಿಟ್ಟ ಮೇಲೆ ಇನ್ನೇನು ಬೇಕು? ಒನ್ನುಂ ಅತ್ತಕ್ಕಿನ್ನಿಲೇನ್ ಅರವಿನಣೆ ಅಮ್ಮಾನೆ. ಇನ್ನು ಏನು ಮಾಡುವುದಕ್ಕೂ ಕೂಡ ನನಗೆ ಯಾವ ವಿಧವಾದ ಅವಕಾಶ ಅರ್ಹತೆಯೂ ಇಲ್ಲ, ಕಾರಣ ನಿನ್ನನ್ನು ಆಶ್ರಯಣ ಮಾಡಿಬಿಟ್ಟೆ ಎಂಬುದಾಗಿ ಆಳ್ವಾರ್ ಅದನ್ನು ನಿರೂಪಣೆ ಮಾಡಿದ್ರಲ್ವಾ. ಈ ರೀತಿ ಮಾಡಿಬಿಟ್ಟು ವ್ರತಾಚರಣೆಯನ್ನು ಪೂರ್ಣ ಮಾಡಿಬಿಟ್ಟಿದೆಯಾ ನೀನು, ನಿನಗೇನು ಬೇಕಾಗಿಲ್ಲ. ಈಗ ನೀನು ಶುವರ್ಕಂ ಪುಹುಹಿನ್ನ. ಶುವರ್ಕಂ ಅಂದರೆ ಏನು? ಸ್ವರ್ಗಾನುಭವದಲ್ಲಿ ಮುಳುಗಿದವಳೇ ಎಂಬುದಾಗಿ ಆಂಡಾಳ್ ಅವಳನ್ನು ಕರೀತಾಳೆ. ಸ್ವರ್ಗಾನುಭವ, ಸ್ವರ್ಗ ಅಂದರೆ ಏನು? ಇಲ್ಲಿದೆಯಾ ಸ್ವರ್ಗ? ಇವರಿವಾಗ ಗೋಕುಲದಲ್ಲಿ ಇದ್ದಾರೆ. ಒಳಗಡೆ ಇರುವ ಬಾಲಿಕಾ ಗೋಕುಲದ ಮನೆಯಲ್ಲಿ ಮಲಗಿದಾಳೆ. ಅದು ಸ್ವರ್ಗವಾ? ಸ್ವರ್ಗಾನುಭವದಲ್ಲಿ ಮುಳುಗಿದವಳೇ ಎಂಬುದಾಗಿ ಆಂಡಾಳ್ ಇವಳಿಗೆ ಹೇಳ್ತಾ ಇದ್ದಾಳಲ್ಲ, ಇಲ್ಲೆಲ್ಲಿದೆ ಸ್ವರ್ಗ? ಅದು ಸ್ವರ್ಗ ಅಂದರೆ ಏನು? ಸೀತೆಯನ್ನು ಕೇಳಿ ಹೇಳ್ತಾಳೆ ಅಂತಾರೆ ವ್ಯಾಖ್ಯಾನಕಾರರು. ರಾಮ ಕಾಡಿಗೆ ಹೊರಟಿದ್ದಾನೆ. ಸೀತಾ ನಾನು ನಿನ್ನೊಡನೆ ಬರ್ತೀನಿ ಅಂತಾಳೆ. ಕೂಡ್ದು ಅಂತಾನೆ ರಾಮ. ಸೂರ್ಯನ ಕಿರಣಗಳು ಕೂಡ ನಿನ್ನನ್ನು ಸ್ಪರ್ಶ ಮಾಡಿಲ್ಲ, ಹಾಗೆ ಅಂತಃಪುರದಲ್ಲಿ ಸುಕೋಮಲೆಯಾಗಿ ಇರುವವಳು ನೀನು ಆ ಕಲ್ಲು ಮುಳ್ಳುಗಳು ತುಂಬಿದ ಕ್ರೂರ ಮೃಗಗಳಿಂದ ತುಂಬಿದ ಭೀಕರ ಕಾಡಿಗೆ ಕಾನನಕ್ಕೆ ನೀನು ಬರುವುದಾ? ಅದು ನರಕಾವಹವಾಗಿರುತ್ತೆ ಕಾಡು. ನೀನು ಬೇಡ ಅಂತಾನೆ ಶ್ರೀರಾಮಚಂದ್ರ ನಿನ್ನನ್ನು ಕಾಡಿಗೆ ಕರೆದೊಯ್ಯಲಾರೆ. ಅದು ನರಕಾವಹವಾದ ಅನುಭವ, ಅಲ್ಲಿಗೆ ನೀನು ಬರುವುದು ಬೇಡ ಅಂತಾನೆ ರಾಮ. ಆಗ ಸೀತೆ ಕೇಳ್ತಾಳೆ, ರಾಮ ನಿನಗೆ ಸ್ವರ್ಗ ಅಂದರೆ ಏನು, ನರಕ ಎಂದರೆ ಏನು, ಇದು ನಿನಗೆ ತಿಳಿದಿದೆಯಾ ರಾಮ ಅಂತಾಳೆ. ಸ್ವರ್ಗ ನರಕಗಳನ್ನು ಸೃಷ್ಟಿ ಮಾಡಿದವನೇ ಇವನನ್ನು ನೋಡಿ ಕೇಳ್ತಾಳೆ ಸೀತೆ, ನಿನಗೆ ಸ್ವರ್ಗ ಅಂದರೆ ಏನು, ನರಕ ಎಂದರೆ ಏನು, ನಿನಗೆ ತಿಳಿದಿದೆಯಾ ರಾಮ ಅಂತಾಳೆ. ಗೊತ್ತಿಲ್ಲಮ್ಮ, ನೀ ಹೇಳು ಅಂತ. ಸೀತೆ ಹೇಳ್ತಾಳೆ, ರಾಮ ಯಸ್ತ್ವಯಾ ಸಹ ಸ್ವರ್ಗ ನಿರಯೋ ಯಸ್ತ್ವಯಾ ವಿನಾ ಇತಿ ಜಾನನ್ ಪರಾಂ ಪ್ರೀತಿಂ ಗಚ್ಚ ರಾಮ ಮಯಾ ಸಹ. ಹೇ ರಾಮ, ನಿನ್ನೊಡನೆ ಕೂಡಿ ಇರುವುದೇ ಸ್ವರ್ಗ, ನಿನ್ನಿಂದ ದೂರಾಗಿ ಇರುವುದೇ ನರಕ. ಇದನ್ನು ಅರಿತುಕೊಂಡು ಹೇ ರಾಮ ಪ್ರೀತಿಯಿಂದ ನನ್ನನ್ನು ಕಾಡಿಗೆ ಕರೆದುಕೊಂಡು ಹೋಗು. ಗಚ್ಚ ರಾಮ ಮಯಾ ಸಹ, ನನ್ನೊಡನೆ ನೀನು ಕಾಡಿಗೆ ಹೊರಡುವವನಾಗು ಅಂತಾಳೆ. ಹೀಗೆ ಪರಮಾತ್ಮನೊಡನೆ ಇರುವುದೇ ಸ್ವರ್ಗ, ಅವನಿಂದ ದೂರ ಆಗುವುದೇ ನರಕ. ಇಲ್ಲಿ ಒಳಗಿರುವ ಗೋಪಕನ್ಯಕ್ಕೆ ಕೃಷ್ಣಾನುಭವವನ್ನು ಮಾಡ್ತಾ ಇರೋದ್ರಿಂದ ಕೃಷ್ಣನೊಡನೆ ನೀನಿದೆಯಾ, ಅದರಿಂದ ಇಷ್ಟು ನಿಶ್ಚಿಂತೆಯಾಗಿದೆಯಾ. ಇದು ಹೊರಗಡೆ ಇರುವವರ ಒಂದು ದೂರು. ನಾವು ನಮ್ಮ ಜೊತೆ ಕೃಷ್ಣ ಇಲ್ಲ, ವಿರಹ ತಾಪ ನಮ್ಮನ್ನು ಸುಡ್ತಾ ಇದೆ, ನಾವು ಮನೆಗೆ ಅಲಿತಾ ಇದ್ದೀವಿ. ನೀನು ಕೃಷ್ಣಾನುಭವದಲ್ಲಿ ಮುಳುಗಿದೀಯಾ, ಆನಂದದಿಂದ ಮಲಗಿದೀಯಾ. ಶುವರ್ಕಂ ಪುಹುಹಿನ್ನ, ಅದು ಕೂಡ ಎಂಥ ಸುಖ. ಅದು ಸುಖ ಆನಂದ ಅಂದರೆ ಅದು ಹೇಗಿರಬೇಕು? ಎನ್ನ ದುಃಖೇನ ಸಂಭಿನ್ನಂ ನ ಚಗ್ರಸ್ತಮನಂತರಂ ಅಭಿಲಾಷೋಪನೀತಂಚ ತತ್ಸುಖಂ ಸ್ವಪದಾಸ್ಪದಂ ಎಂಬುದಾಗಿ. ನಿಜವಾದ ಸುಖ ಯಾವುದು? ಈಗ ಒಂದು 5 ನಿಮಿಷ ಸುಖವಾಗಿರ್ತೀವಿ, ಇನ್ನು 5 ನಿಮಿಷಕ್ಕೆ ಏನೋ ಒಂದು ಬಂದ್ಬಿಡುತ್ತೆ ದುಃಖ, ತಡೆಯಲಾರದ ದುಃಖ ಬಂದ್ಬಿಡುತ್ತೆ. ಒಂದು ಒಳ್ಳೆ ಪದಾರ್ಥ ತಿಂತಾ ಇರ್ತೀವಿ, ಆಹಾ ಆಹಾ ಏನು ಚೆನ್ನಾಗಿದೆ ಅಂತ, ಇನ್ನು 10 ನಿಮಿಷಕ್ಕೆ ಹೊಟ್ಟೆ ನೋವು ಶುರುವಾಗುತ್ತೆ. ಅದು ಸುಖವಾ? ಯಾವುದು ನಿಜವಾದ ಸುಖ? ಅನುಭವಿಸುವಾಗಲೂ ಕೂಡ ಆನಂದವಾಗಿರಬೇಕು, ಅನುಭವ ಮುಗಿದ ಮೇಲೂ ಕೂಡ ದುಃಖ ಬರಬಾರ್ದು. ಅದು ದುಃಖದೊಡನೆ ಕೂಡಿರದ ಸುಖವಾಗಬೇಕು. ಎನ್ನ ದುಃಖೇನ ಸಂಭಿನ್ನಂ, ದುಃಖದಿಂದ ಪೂರ್ತಿ ಬೇರೆಯಾಗಿರಬೇಕು. ನಚಗ್ರಸ್ತಂ ಅನಂತರಂ, ಅದು ಅನುಭವಿಸಿದ ಮೇಲೆ ಮತ್ತೆ ದುಃಖ ಬರಬಾರ್ದು. ಅದೆಲ್ಲವೂ ಕೂಡ ಸುಖ ಅಲ್ಲ. ಯಾವುದನ್ನು ಅನುಭವಿಸುವಾಗ ಅತ್ಯಂತ ಸುಖವಾಗಿದೆಯೋ ಆಮೇಲೂ ಅದೇ ಸುಖ ಇರಬೇಕು, ಮತ್ತೆ ದುಃಖ ಅನ್ನೋದು ಬರಲೇಬಾರ್ದು. ಅಂಥ ಸುಖ ಯಾವುದು ಅಂದರೆ ಪರಮಾತ್ಮನ ಚರಣಾರವಿಂದಗಳಲ್ಲಿ ನಾವು ಪಡೆಯುವ ಕೈಂಕರ್ಯದ ಆನಂದ. ಅದಲ್ಲವ ನಿಜವಾದಂತಹ ಸುಖ. ಸ್ವಪದಾಸ್ಪದಂ ತತ್ಸುಖಂ ಸ್ವಪದಾಸ್ಪದಂ, ಪರಮಾತ್ಮನ ಚರಣಾರವಿಂದಗಳೇ ಅಂತಹ ಆನಂದದ ಮಂದಿರವಲ್ಲವ. ಅಂತಹ ಆನಂದ ಮಂದಿರವಾದ ಕೃಷ್ಣನೊಡನೆ ಅನುಭವವನ್ನು ಮಾಡ್ತಾ ಇದೀಯಾ? ನಾವು ನೋಡಿದ್ರೆ ಹೀಗೆ ಅಲಿತಿದ್ದೀವಿ, ನೀನು ನೋಡಿದ್ರೆ ಆನಂದವಾಗಿ ಮಲಗಿದೀಯಾ? ನೋತ್ತೆ ಚುವರ್ಕಂ ಪುಹುಹಿನ್ನ ಅಮ್ಮನಾಯ್
ಎಂಬುದಾಗಿ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಎಂಬುದಾಗಿ ಆನಂದ ರೂಪನಾಗಿ ಆನಂದ ಗುಣಕನಾಗಿ ಆನಂದವನ್ನು ಕೊಡುವವನು ಪರಮಾತ್ಮ. ಅಂತಹ ಪರಮಾತ್ಮನೊಡನೆ ಕೂಡಿರುವುದರಿಂದ ನೀನು ಆನಂದವಾಗಿ ಮಲಗಿದೀಯಾ. ನೋತ್ತೆಚ್ಚುವರ್ಕಂ ಪೂಹಿನ್ನ ಅಮ್ಮನಾಯ್ ಎಂಬುದಾಗಿ ಇವರುಗಳು ಅಲ್ಲಿ ಒಳಗಿರುವ ಆ ನಾಯಕಿಯನ್ನು ಕರೀತಾರೆ. ಇವಾಗ ಇವಳೇನು ಮಾಡಬೇಕು? ನಾನು ನಾಯಕಿಯ, ಭಾಗವತೋತ್ತಮರಾದ ನೀವೇ ನನಗೆ ನಾಯಕಿಯರು, ನಾನು ನಿಮ್ಮ ದಾಸಿ ಎಂಬುದು ಒಳಗಿರುವವಳ ಭಾವ. ಆದರೆ ಇವರ ಅಮ್ಮನಾಯ್ ಅಂತ ಕರೆದಿದ್ದಾರೆ. ನಾನು ನಾಯಕಿ ಅಲ್ಲ ಅಂದರೆ ಅವರ ಮಾತನ್ನ ವಿರೋಧಿಸಿದಾಗುತ್ತೆ, ಒಪ್ಕೊಂಡ್ರೆ ತಾನು ನಾಯಕಿ ಅವರಿಗೆ ಅಂತನಾಗುತ್ತೆ. ಇದು ಎರಡೂ ಇಬ್ಬಂದಿಯಿಂದ ಭಾಗವತ ಅಪಚಾರ ಏರ್ಪಡುತ್ತೆ. ಆದ್ದರಿಂದ ಮಾತಾಡೋದೇ ಬೇಡ ಅಂತ ಮೌನವಾಗಿ ಮಲಗಿದಳು. ಹೀಗೆ ಅವಳು ಮೌನವಾಗಿ ಮಲಗಿಕೊಂಡ ಕಾಲದಲ್ಲಿ ಆಂಡಾಳು ಕೇಳ್ತಾಳೆ, ಮಾತಮಂ ತಾರಾರೋ ಎಂಬುದಾಗಿ ಒಳಗಿರುವ ಇವಳ ಅಭಿನಿವೇಶವನ್ನ ಭಾವವನ್ನ ಅರಿಯದವರು ಅಂದ್ರೇನು? ಇವರಿಗೆ ಕೃಷ್ಣನನ್ನು ನೋಡುವ ಕಾತುರ. ಆ ಕಾತುರದಿಂದ ಇವರೇನು ಹೇಳ್ತಾರೆ? ಮಾತಮಂ ತಾರಾರೋ ವಾಸಲ್ತಿರವಾದಾರ್. ಮಾತಮಂ ಬಾಯನ್ನ ತೆರೆಯದಿದ್ದರು, ಬಾಗಿಲನ್ನ ತೆರೆಯದಿದ್ದರು, ಬಾಯನ್ನಾದರೂ ತೆರೆದು ಮಾತನಾಡಬೇಡವಾ ಎಂಬುದಾಗಿ ಪರಬ್ರಹ್ಮನಾದ ಬ್ರಹ್ಮಣ್ಯೋ ದೇವಕಿ ಪುತ್ರೋ ಬ್ರಹ್ಮಣ್ಯೋ ಮಧುಸೂದನೋ ಎಂಬತಕ್ಕಂತಹ ಕೃಷ್ಣ ಪರಮಾತ್ಮರೊಡನೆ ಆನಂದಾನುಭವದಲ್ಲಿ ಮಲಗಿರ್ತಕ್ಕಂತಹ ಓ ನಾಯಕಿಯೇ, ಬಾಗಿಲನ್ನ ತೆರೆಯುವವಳಾಗು ಅಂತ ಕರೀತಾರೆ. ಆದರೆ ಒಳಗಿರುವವಳ ಭಾವ ಏನು ಅಂದರೆ, ಆದ್ರಿಂದಲೇ ಇವಳನ್ನ ಅಮ್ಮನಾಯ್ ಅಂತ ಕರೀತಾರೆ. ಅವಳ ಭಾವ ಏನು? ನಮ್ಮ ಮನೆಯಲ್ಲಿ ಒಂದು ವಿದ್ಯಾರ್ಥಿ ಒಂದು ಪರೀಕ್ಷೆಗೆ ಹೋಗ್ಬಿಟ್ಟು ಬರ್ತಾರೆ. ಆ ಪರೀಕ್ಷೆ ಎಲ್ಲ ಬರೆದಾಯ್ತು, ಎಲ್ಲ ಮಾಡಾಯ್ತು, ಮನೆಗೆ ಬರ್ತಾರೆ. ಮನೆಯಲ್ಲಿ ಕೇಳ್ತಾರೆ, ಹೇಗೆ ಮಾಡಿದ್ಯಾ ಪರೀಕ್ಷೆ ಅಂತ. ನಾ ರ್ಯಾಂಕ್ ಬಂದಾಯ್ತು. ಈಗ ತಾನೇ ಪರೀಕ್ಷೆ ಬರೆದಿದೀಯ, ಇನ್ನೂ ರಿಸಲ್ಟೇ ಬಂದಿಲ್ಲ, ಪೇಪರ್ ಕರೆಕ್ಷನ್ನೇ ಆಗಿಲ್ಲ. ಅಂಥದ್ರಲ್ಲಿ ನಾ ರ್ಯಾಂಕ್ ಬಂದಾಯ್ತು ಅಂತ ಹೇಳಿದ್ರೆ ಅದರ ಅರ್ಥ ಏನು? ಹೀ ಈಸ್ ಸೋ ಮಚ್ ಕಾನ್ಫಿಡೆಂಟ್ ಅಂತ ಅರ್ಥ. ನಾನು ರ್ಯಾಂಕ್ ಬಂದೇ ಬರ್ತೀನಿ ಎಂಬತಕ್ಕಂತಹ ಆ ವಿಶ್ವಾಸ ಇರೋದ್ರಿಂದ ಈಗ ತಾನೇ ಪರೀಕ್ಷೆ ಬರೆದಿದ್ರು ಕೂಡ ಇನ್ನೂ ಆ ಪತ್ರಿಕೆಯನ್ನ ಇದುವರೆಗೂ ಮೌಲ್ಯಮಾಪನ ಮಾಡದೆ ಹೋದರೂ ಕೂಡ ಇವರಿಗಿನ್ನೂ ಫಲಿತಾಂಶವೇ ಬಂದಿಲ್ಲದೆ ಹೋದರೂ ಕೂಡ ನಾನು ರ್ಯಾಂಕ್ ಬಂದಾಯ್ತು ಅಂತ ಆ ಹುಡುಗ ಈಗಲೇ ರ್ಯಾಂಕ್ ಬಂದ ಹಾಗೆ ಮಾತಾಡ್ತಾನೆ. ಅಂದರೆ ಆ ತಾನು ಮಾಡಿರುವ ಪ್ರಯತ್ನ, ಬರೆದಿರುವ ಪರೀಕ್ಷೆಯಲ್ಲಿ ಇರ್ತಕ್ಕಂತಹ ವಿಶ್ವಾಸ ಅಂತಹದ್ದು. ನಾ ರ್ಯಾಂಕ್ ಬಂದಾಯ್ತು ಅಂತ ಅಂದರೆ ಏನು? ಇವನು ರ್ಯಾಂಕ್ ಬಂದು ಆಗಲೇ ಇವನಿಗೆ ಅವಾರ್ಡ್ ಕೊಟ್ಟ ಹಾಗೆ ಮಾತಾಡ್ತಾ ಇದ್ದಾನೆ. ಆ ರೀತಿ ಒಳಗಡೆ ಇರುವವಳ ಒಂದು ಭಾವ ಏನಂದರೆ, ಕೃಷ್ಣನನ್ನ ಆಶ್ರಯಣ ಮಾಡಿಬಿಟ್ಟಿದ್ದೀವಿ ಅಂದಮೇಲೆ ಫಲ ಕೈಗೆ ಬಂದಾಯ್ತು, ಅದರಲ್ಲಿ ಸಂದೇಹವೇ ಇಲ್ಲ ಅಂತ. ಈಗ ತಾನು ಕೃಷ್ಣನನ್ನ ಆಶ್ರಯಣ ಮಾಡಿಬಿಟ್ವಿ, ಆಯ್ತು ಕೃಷ್ಣ ನಮಗೆ ಸಿಕ್ಬಿಟ್ಟ, ಬಂದೇ ಬಿಟ್ಟ ಕೃಷ್ಣ ಅಂತ ಆ ವಿಶ್ವಾಸ ಇವಳಿಗೆ. ಅದನ್ನೇ ಹೇಳ್ತಾಳೆ. ಹೀಗೆ ನಮ್ಮ ಮಕ್ಕಳು ರ್ಯಾಂಕ್ ಬಂದಾಯ್ತು ಅಂತ ಹೇಳುತ್ತಲ್ವ, ಹಾಗೆ ಇವಳು ವ್ರತಾಚರಣೆ ಪ್ರಾರಂಭವೇ ಇಲ್ಲ, ಕೃಷ್ಣ ಸಿಕ್ಕೇ ಬಿಟ್ಟ ಅಂದರೆ ಅರ್ಥ ಏನು? ಪರಮಾತ್ಮನನ್ನ ಆಶ್ರಯಣ ಮಾಡಿದ್ದಾಯ್ತು. ಈಗ ಇದುವರೆಗೂ ನಮಗೆ ಫಲ ಸಿಗದೇ ಇದ್ದಿದ್ದಕ್ಕೆ ಕಾರಣ ಏನು? ಪರಮಾತ್ಮ ನಮಗೆ ಸಿಗದೇ ಇದ್ದದ್ದಕ್ಕೆ, ಮೋಕ್ಷ ಸಿಗದೇ ಇದ್ದದ್ದಕ್ಕೆ ಪರಮಾತ್ಮನ ಚರಣಾರವಿಂದಗಳ ಕೈಂಕರ್ಯ ಅದೇ ನಮಗೆ ಪುರುಷಾರ್ಥ. ಅದು ಇಲ್ಲಿದೀವೋ ಪರಮಪದದಲ್ಲಿದೀವೋ ಎಲ್ಲಾದರೂ ಇರಲಿ, ಭಗವತ್ ಕೈಂಕರ್ಯ ಪರಿಪೂರ್ಣವಾಗಿ ದೊರೆಯದೇ ಇರುವುದಕ್ಕೆ ಕಾರಣ ನಮ್ಮ ಕರ್ಮ. ಅಂದರೆ ನಮ್ಮಿಂದ ಕಾಲ ವಿಳಂಬ ಆಗ್ತಾ ಇತ್ತು. ಪರಮಾತ್ಮನೇನೋ ಸಿದ್ಧನಾಗಿದ್ದ ಕೊಡೋದಕ್ಕೆ. ನಮ್ಮ ಪುಣ್ಯ ಪಾಪ ರೂಪವಾದ ಕರ್ಮ ಅನೇಕ ಜನ್ಮಗಳು, ಅಜ್ಞಾನ, ಅವಿದ್ಯಾ, ಕರ್ಮ, ವಾಸನ, ರುಚಿ ಈ ಎಲ್ಲ ಇದೆಯಲ್ಲ ಪರಂಪರೆ, ಅಜ್ಞಾನದ ಪರಂಪರೆ, ಇವೆಲ್ಲ ಇದ್ದಿದ್ದರಿಂದ ನಾವು ಆ ಫಲವನ್ನು ಪಡೆದುಕೊಳ್ಳೋಕ್ಕಾಗಿರಲಿಲ್ಲ. ಈಗ ಪರಮಾತ್ಮನ ಕೃಪೆಯಿಂದ, ಆಚಾರ್ಯರ ಅನುಗ್ರಹದಿಂದ ಆ ಕರ್ಮವೆಲ್ಲ ಒಂದು ಮಟ್ಟಕ್ಕೆ ಬಂದು ಪರಮಾತ್ಮನನ್ನ ಆಶ್ರಯಣ ಮಾಡಿಬಿಟ್ವಿ. ಈಗ ಮಾಡಿದ ತಕ್ಷಣ ಫಲ ಕೈಗೆ ಬರಬೇಕು. ಕಾರಣ ಏನು? ಕೊಡುವವನು ಸಿದ್ಧನಾಗಿ ನಿಂತಿದ್ದಾನೆ. ಭೋಜನವನ್ನು ಬಡಿಸುವವರು ಎಲ್ಲ ಪಾಕವನ್ನು ಮಾಡಿ ಸಿದ್ಧವಾಗಿ ಇಟ್ಕೊಂಡಿದ್ದಾರೆ. ನಾವು ತಾನೇ ಆಮೇಲೆ ಬರ್ತೀವಿ ಊಟಕ್ಕೆ ಅಂತ ಕಾಯ್ತಾ ಇದ್ದಿದ್ದು. ಈಗ ನಾವು ಬಂದ ಮೇಲೆ ಬಂದ ತಕ್ಷಣ ಊಟ ಬಡಿಸ್ಬೇಕಲ್ವಾ, ಭೋಜನ ಸಿಗಬೇಕಲ್ಲವಾ. ಇದುವರೆಗೂ
ಪುಣ್ಯ ಪಾಪ ಕರ್ಮ ಅವಿದ್ಯಾ ವಾಸನ ರುಚಿ ಇದೆಲ್ಲದರಲ್ಲಿ ತೊಳಲಾಡ್ತಾ ನಾವು ಎಲ್ಲೋ ಹೇಗೆಗೋ ಇದ್ವಿ. ಈಗ ಭಗವತ್ ಕೃಪೆ ಏರ್ಪಟ್ಟು ಪರಮಾತ್ಮನನ್ನ ಆಶ್ರಯಣ ಮಾಡಿಬಿಟ್ವಿ. ಆಶ್ರಯಣ ಮಾಡಿದ ತಕ್ಷಣವೇ ಫಲ ಸಿಕ್ಬಿಡ್ಬೇಕು. ಯಾಕೆ ಅಂದರೆ ಅವನು ಸಿದ್ಧನಾಗಿ ನಿಂತಿದ್ದಾನೆ. ಅವನ ಕಡೆಯಿಂದ ಏನೂ ವಿಳಂಬ ಇಲ್ಲ. ಕಾಲ ವಿಳಂಬ ಆಗಿದ್ದು ನಮ್ಮಿಂದ. ಈಗ ನಾವು ಅದನ್ನು ವಿಳಂಬವನ್ನು ದಾಟಿ ಬಂದದ್ದಾಯಿತು ಅಂದಮೇಲೆ ತಕ್ಷಣ ಫಲ ಕೈಗೆ ಸಿಗಬೇಕಲ್ವಾ? ಅದಿನ್ನ ಸಿಕ್ಕಿಲ್ವಲ್ಲ, ಯಾಕೆ ಎಂಬುದು ಹೊರಗೆ ನಿಂತವರ ಕಾತುರ. ಇಷ್ಟು ದಿನ ಹೇಗೆಗೋ ಇದ್ವಿ, ಈಗ ಬಂದಾಯ್ತಲ್ವಾ? ಬಂದ ತಕ್ಷಣ ಪರಮಾತ್ಮ ನಮಗೆ ಲಾಭ ನಮ್ಗೆ ಏರ್ಪಡಬೇಕು. ತಕ್ಷಣವೇ ಕೃಷ್ಣ ಲಾಭ ಏರ್ಪಡಬೇಕು. ಹಾಗೆ ಏರ್ಪಟ್ಟಿಲ್ಲವಲ್ಲ. ಯಾಕೆ? ನಮ್ಮಿಂದ ಕಾಲ ವಿಳಂಬ ಆಗಿದ್ದು ನಮ್ಮ ತಪ್ಪು. ಈಗ ಆ ತಪ್ಪು ಸರಿಹೋಯ್ತು ಅಂದ ಮೇಲೆ ಸಿದ್ಧನಾದ ಪರಮಾತ್ಮ, ಸಿದ್ಧೋಪಾಯನಾದ ಪರಮಾತ್ಮ ಅವನನ್ನು ಆಶ್ರಯಣ ಮಾಡಿದ ಮೇಲೆ ಅವನು ಫಲವನ್ನು ಕೊಡಲೇಬೇಕಲ್ವಾ? ಇನ್ನು ಯಾಕೆ ಕಾಲ ವಿಳಂಬ ಮಾಡ್ತಾ ಇದ್ದಾನೆ? ಇನ್ನೂ ಯಾಕೆ ಕೃಷ್ಣ ಲಾಭ ಏರ್ಪಟ್ಟಿಲ್ಲ? ಇನ್ನೂ ಯಾಕೆ ಕೃಷ್ಣ ಸಂಶ್ಲೇಷ ದೊರೆತಿಲ್ಲ? ಇದು ಹೊರಗಿರುವವರ ಕಾತುರ. ಅದನ್ನು ಪಡೆಯುವುದರಲ್ಲಿ ತ್ವರೆ ಇವರಿಗೆ. ಯಾಕೆ ಸಿಕ್ಕಿಲ್ಲ? ಈಗಲೇ ಸಿಗಬೇಕಾಗಿತ್ತು. ಪರಮಾತ್ಮ ಆಶ್ರಯಣ ಮಾಡಿದ್ವಿ, ಇನ್ನೂ ಸಿಕ್ಕಿಲ್ಲ ಎಂಬ ಕಾತುರ, ತ್ವರೆ ಹೊರಗಡೆ ಇರುವವರಿಗೆ. ಆದರೆ ಒಳಗಿರುವವಳ ಭಾವವೇನು? ಕೃಷ್ಣನನ್ನು ಆಶ್ರಯಣ ಮಾಡಿಬಿಟ್ವಿ, ಫಲ ಸಿಕ್ಕೇ ಬಿಡ್ತು, ಇನ್ನು ಅದಕ್ಕೆ ಯಾಕೆ ನಾ ಯೋಚನೆ ಮಾಡಲಿ ಅನ್ನೋದು ಒಳಗಿರುವವಳ ಭಾವ. ಇದು ಎರಡು ವಿಧವಾದ ಇವರ ನಡುವಿನ ಸಂಭಾಷಣೆಯ ಒಂದು ಅಂತರಂಗದ ವಿಚಾರ. ಇದನ್ನ ನೋತ್ ಚುವರ್ಕಂ ಪೂಹಿನ್ನ ಅಮ್ಮನಾಯ್, ಹೀಗೆ ನೀನು ಆ ಫಲ ಕೈಗೆ ಸೇರೇ ಬಿಡ್ತು ಅಂತ ಇಷ್ಟೊಂದು ನೆಮ್ಮದಿಯಿಂದ ಇರುವುದಾ? ಅವಳು ಹೇಳ್ತಾಳೆ, ಹೌದು, ಕೃಷ್ಣನನ್ನು ಆಶ್ರಯಣ ಮಾಡಿದ್ದಾಗೋಯ್ತು. ಇದುವರೆಗೂ ನಮ್ಮಿಂದ ಅಪರಾಧ ಆಗಿತ್ತು. ಈಗ ಪರಮಾತ್ಮನ ಆಶ್ರಯಣ ಮಾಡಿಬಿಟ್ವಿ, ಇನ್ನೇನು ಫಲ ಸಿಗುತ್ತೆ, ಅದಕ್ಕೆ ಯಾಕೆ ನಾವು ಹೋರಾಟ ಮಾಡಬೇಕು ಎಂಬುದಾಗಿ ಒಳಗೆ ಇರುವವಳು ಕೃಷ್ಣ ಬಂದಾಗ ಬಂದು ಅವನು ಫಲವನ್ನು ಕೊಟ್ಟಾಗ ಕೊಟ್ಟು ನಮ್ಮನ್ನು ಅಂಗೀಕಾರ ಮಾಡಿದಾಗ ಕೃಷ್ಣ ಸಮಾಗಮ ಸಿಗುತ್ತೆ. ಅದರಲ್ಲಿ ಏನು ಸಂಶಯ ನಮಗೆ? ಅವನನ್ನು ಆಶ್ರಯಣ ಮಾಡಿದ ಮೇಲೆ ಅವನ ಸಮಾಗಮ ಏರ್ಪಟ್ಟೇ ತೀರುತ್ತೆ. ಇದರಲ್ಲಿ ಸಂದೇಹ ಏನು ಅನ್ನೋದು ಒಳಗಿನವಳ ಭಾವ. ಸಂದೇಹ ಇಲ್ಲ, ಆದರೆ ಇನ್ನೂ ಯಾಕೆ ಸಿಕ್ಕಿಲ್ಲ ಎಂಬುದು ಇವರ ತ್ವರೆ. ಈಗ ವಿಳಂಬಕ್ಕೆ ಕಾರಣವೇ ಇಲ್ವಲ್ಲ, ಎಲ್ಲ ಕಳೆದೋಯ್ತು, ಪರಮಾತ್ಮನ ಆಶ್ರಯಣ ಮಾಡೋಗೋಯ್ತು. ಕಾಲ ವಿಳಂಬಕ್ಕೆ, ಫಲ ವಿಳಂಬವಾಗುವುದಕ್ಕೆ ಕಾರಣವೇ ಇಲ್ಲದಿದ್ದರೂ ಕೂಡ ವಿಳಂಬ ಆಗ್ತಾ ಇರೋದ್ರಿಂದ ಆ ಫಲವನ್ನು ಈಗಲೇ ಪಡಿಬೇಕು ಎಂಬ ತ್ವರೆ ಬೇಡವಾ? ಆ ತ್ವರೆ ಇಲ್ಲದೆ ಹೋದರೆ, ಕಾತುರ ಇಲ್ಲದೆ ಹೋದರೆ, ಆತರ ಇಲ್ಲದೆ ಹೋದರೆ ನಮಗೂ ಒಂದು ಕಲ್ಲು ಮಣ್ಣಿಗೂ ಏನು ವ್ಯತ್ಯಾಸ? ಅವ್ರ ಕಂಡ್ರೆ ತುಂಬ ಪ್ರೀತಿ, ನಾವು ಅವ್ರನ್ನ ಹೋಗಿ ನೋಡೋಲ್ಲ, ಅವ್ರು ನಮ್ಮ ಬಳಿಗೆ ಬರೋಲ್ಲ. ಅಯ್ಯೋ ಬಂದಾಗ ಬರಲಿ ಬಿಡು ಅಂದ್ರೆ ಏನರ್ಥ? ಅವ್ರನ್ನ ನೋಡೋದ್ರಲ್ಲಿ ನನಗೆ ಆ ಥರ ಇಲ್ಲ ಅಂತ ಅರ್ಥ, ಆಸಕ್ತಿ ಇಲ್ಲ ಅಂತ ಅರ್ಥ. ಆದರೆ ಪ್ರತಿಕ್ಷಣ ಅವ್ರನ್ನ ನೋಡೋದಕ್ಕೆ ಏನಾದರೂ ಒಂದು ಪ್ರಯತ್ನ ಮಾಡಿ ಒದ್ದಾಡಿ ಹಂಬಲಿಸಿ ಚಡಪಡಿಸಿದ್ರೆ ತಾನೇ ಅವರ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಕೃಷ್ಣ ಪರಮಾತ್ಮನನ್ನು ಪಡೆಯುವುದರಲ್ಲಿ ಒಂದು ಕಾತರ ಬೇಡವಾ? ಆಶ್ರಯನ ಮಾಡಿದ್ದೀವಿ, ಅವನು ಸಿಗ್ತಾನೆ. ಆದರೆ ಅದರಲ್ಲೊಂದು ಕಾತರ ಬೇಡ, ತ್ವರೆ ಬೇಡ. ಆ ತ್ವರೆ ಇಲ್ಲ ಅಂದರೆ ಒಂದು ಕಲ್ಲಿಗೂ ಮಣ್ಣಿಗೂ ನಮಗೂ ಏನು ವ್ಯತ್ಯಾಸ? ಕಲ್ಲಾಗಿ ನಾವು ಬಿದ್ದಿರ್ತೀವಿ. ಪರಮಾತ್ಮನ ಆಶ್ರಯಣ ಮಾಡ್ದಾಯ್ತು, ಬಂದಾಗ ಬರಲಿ ಅಂತ ಸುಮ್ಮನಿದ್ರೆ ಅಲ್ಲಿ ಬಿದ್ದಿರುವ ಒಂದು ಬಂಡೆಗೂ ಕಲ್ಲಿಗೂ ನಮಗೂ ಏನು ವ್ಯತ್ಯಾಸ? ನಾವು ಚೇತನರು, ಜ್ಞಾನವಿರುವವರು, ಪರಮಾತ್ಮನ ಮೇಲೆ ಅಸೀಮವಾದ ಪ್ರೇಮವುಳ್ಳವರು, ಆ ಪ್ರೇಮ ಕೊಡುವ ವಿರಹದ ಯಾತನೆಯನ್ನ ತಡೆಯಲಾರದವರು. ಈ ರೀತಿ ಇರುವ ನಾವುಗಳು ಆ ವಿಷಯದ ಒಂದು ಮೌಲ್ಯ ಕಮ್ಮಿ ಆಗ್ಬಿಡಲ್ವಾ? ಅಯ್ಯೋ ಸಿಗ್ಲಿ ಬಿಡು, ಸಿಕ್ಕಿದ್ರು ಸರಿ, ಸಿಗದೆ ಹೋದ್ರು ಹೋಯ್ತು ಅಂದರೆ ಏನರ್ಥ? ಆ ವಿಷಯದಲ್ಲಿ ಆಸಕ್ತಿ ನಮಗಿಲ್ಲ ಅಂತ ಅರ್ಥ. ಕಾತರ ಪಟ್ಟು ಚಡಪಡಿಸಿದ್ರೆ ತಾನೇ ಆ ಪದಾರ್ಥದ ಮೇಲಿರುವ ನಮಗಿರುವ ಅಭಿನಿವೇಶ ಎಷ್ಟೊಂದು ತೀವ್ರವಾಗಿದೆ ಅನ್ನೋದು ತಿಳಿಯುತ್ತೆ. ಆ ತೀವ್ರತೆ ಬೇಡವಾ? ಪರಮಾತ್ಮ ಅದನ್ನು ನಮ್ಮಿಂದ ನಿರೀಕ್ಷೆ ಮಾಡ್ತಾನಲ್ವಾ? ಈ ಗೋಪಿಕೆಯರು ಎಷ್ಟು ನನ್ನನ್ನು ಪ್ರೀತಿಸ್ತಾರೆ ಅಂತ ನೋಡಬೇಕು ಎಂಬ ಆಸೆ ಅವನಿಗಿರುತ್ತಲ್ವಾ? ಅಯ್ಯೋ ಕೃಷ್ಣ ಬಂದಾಗ ಬರಲಿದ್ರೆ ಆ ಕೃಷ್ಣನ ಮೇಲೆ ಆಸಕ್ತಿ ಇಲ್ಲ ಅಂತ ಆಗ್ಬಿಡಲ್ವಾ? ಆಗ ಒಂದು ಜಡ ಪದಾರ್ಥಕ್ಕೂ ಒಂದು ಅಚೇತನಕ್ಕೂ ಚೈತನ್ಯದಿಂದ ಇರುವ ನಮಗೂ ಏನು ವ್ಯತ್ಯಾಸ? ಇದು ಚೈತನ್ಯ ಕಾರ್ಯವಲ್ಲವ? ಒಬ್ಬ ಚೇತನನಿಗೆ ಇರಬೇಕಾದಂತಹ ಒಂದು ತೀವ್ರವಾದ ಪರಮಾತ್ಮನ ಮೇಲಿನ ಪ್ರೇಮ, ಅವ ಆರ್ತಿ ಅದಿಲ್ಲದೆ ಹೋದ ಮೇಲೆ ನಿನ್ನ ಉಪಾಯ ಕಟ್ಕೊಂಡು ಯಾಕೆ ಏನಾಗಬೇಕು? ಪರಮಾತ್ಮನನ್ನ ಆಶ್ರಯ ಮಾಡಿದ್ಯಾ, ಪರಮಾತ್ಮನೇ ಉಪಾಯ. ಆ ಉಪಾಯದಿಂದ ಏನು ಪ್ರಯೋಜನ?
ಉಪಾಯವನ್ನು ಆಶ್ರಯಣ ಮಾಡುವುದೇ ಫಲವನ್ನು ಪಡಿಬೇಕು ಅಂತ. ಪರಮಾತ್ಮನನ್ನು ಆಶ್ರಯಣ ಮಾಡೋದು ಪರಮಾತ್ಮನ ಕೈಂಕರ್ಯ ಪಡಿಬೇಕು ಅಂತ. ಆ ಪರಮಾತ್ಮನ ಕೈಂಕರ್ಯವೇ ಸಿಗದೆ ಹೋದರೆ ಆಶ್ರಯಣ ಮಾಡಿ ವ್ಯರ್ಥವಾಗುತ್ತಲ್ವ, ಆಶ್ರಯಣ ಪ್ರಯೋಜನವಿಲ್ಲದೆ ಆಯಿತು. ಆದ್ದರಿಂದ ಪುರುಷಾರ್ಥವನ್ನು ಪಡೆಯುವುದಕ್ಕಾಗಿ ಸಾಧನವನ್ನು ಅನುಷ್ಠಾನ ಮಾಡ್ತೀವಿ. ಆ ಪುರುಷಾರ್ಥದಲ್ಲಿ ನಮಗೆ ಏನಾದರೂ ಬರಲಿ ಬಿಟ್ಟು ಬಿಡಲಿ ಅಂದರೆ ಆ ಪ್ರಯತ್ನ ಪಟ್ಟು ಪ್ರಯೋಜನವೇನು? ಆ ರೀತಿ ಕೃಷ್ಣವನ್ನು ಉಪಾಯವಾಗಿ ವರಿಸಿದ್ದರ ಫಲ ಕೃಷ್ಣ ಸಮಾಗಮದಲ್ಲಿರುವ ತ್ವರೆ, ಕೃಷ್ಣ ಸಮಾಗಮದಲ್ಲಿರುವ ಅಪೇಕ್ಷೆ ಅದಿಲ್ಲದೆ ಹೋದ್ಮೇಲೆ ಆ ಉಪಾಯ ವರ್ಣವೇ ವ್ಯರ್ಥವಲ್ಲವ. ಅಂದಮೇಲೆ ನೀ ಕೃಷ್ಣನನ್ನು ವರ್ಣ ಮಾಡಿದ್ದೇನೆ, ಫಲ ಸಿಕ್ಕಿದೆ ಅಂತ ಒಳಗಡೆ ಮಲಗಿರುವುದು ವ್ಯರ್ಥ. ಆದ್ದರಿಂದ ಎದ್ದು ಬಾ ಹೊರಗೆ. ಈ ನಮ್ಮ ತ್ವರೆ ಇದೆಯಲ್ಲ, ಅವನನ್ನು ಪಡಿಬೇಕು 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 ಎಂಬ ಕೈಂಕರ್ಯದಲ್ಲಿ ಕಾತುರತೆ, ಆ ಕಾತುರ ಇದ್ದರೆ ಮಾತ್ರ ಅವನು ಉಪಾಯವಾಗಿರುವುದಕ್ಕೆ ಬೆಲೆ. ಇಲ್ಲದೆ ಹೋದರೆ ಆ ತ್ವರೆ, ಆ ಆಸೆ ಇಲ್ಲದೆ ಹೋದರೆ ಉಪಾಯ ವರ್ಣಕ್ಕೆ ಯಾವ ಬೆಲೆ ಇದೆ ಸಖಿ? ಎದ್ದು ಬಾ ಹೊರಗೆ ಎಂಬುದು ಇವರ ಅಭಿಪ್ರಾಯ. ನೋತ್ತೆಚ್ಚುವರ್ಕಂ ಪುಹುಗಿನ್ನ ಅಮ್ಮನಾಯ್ ಮತ್ತಮುಂ ತಾರಾರೋ ವಾಶಲ್ತಿರವಾದಾರ. ಈ ರೀತಿ ಮೌನವಾಗಿ ಮಲಗಿದೆಯಲ್ಲ ಅಂದ ಮೇಲೆ ನಾವು ಹೀಗೆ ತ್ವರೆಯಿಂದ ಬೀದಿ ಬೀದಿ ಅಲಿತಾ ಇರುವಾಗ ನೀ ಸುಮ್ಮನಿದೆಯಾ ಅಂದರೆ ಕೃಷ್ಣ ಒಳಗಡೆ ಇರಬೇಕು. ಕೃಷ್ಣಾಲಿಂಗನದಲ್ಲಿ ಮೈ ಮರೆತಿದೆಯಾ? ಸುವರ್ಕಂ ಪುಹುಹಿನ್ನ, ಆದ್ರಿಂದಲೇ ಮಾತನಾಡದೆ ಮೌನವಾಗಿದೆಯಾ? ಬಾಗಿಲು ತೆಗೆದೇ ಇದೆಯಾ? ಇದಕ್ಕೆ ಕಾರಣ ಕೃಷ್ಣ ಒಳಗಡೆ ಇದ್ದಾನೆ, ಕೃಷ್ಣಾಲಿಂಗನದಲ್ಲಿ ಇದೆಯಾ? ಅವನು ಕಳ್ಳ, ನಮಗೆಲ್ಲ ಮೋಸ ಮಾಡಿ ನಿನ್ನ ಲಿಂಗನದಲ್ಲಿ ಇದ್ದಾನೆ, ನೀನು ಅವನ ಆಲಿಂಗನದಲ್ಲಿ ಇದೆಯಾ, ಆದ್ರಿಂದ ನಿನಗೆ ನಾವು ಬೇಕಿಲ್ಲ ಎಂಬ ಹಾಗೆ ಇವರು ಹೇಳ್ತಾರೆ. ಬಾಗಿಲು ತೆರೆದವಂದ್ರೆ ಮಾತು ಆಡದೇ ಇದೆಯಾ ಅಂದರೆ ಏನು? ನಿನ್ನ ಮಾತು ಅವನಿಗೆ ಕೊಟ್ಬಿಟ್ಟಿದ್ಯಾ, ಶರೀರನೂ ಅವನಿಗೆ ಕೊಟ್ಬಿಟ್ಟಿದ್ಯಾ, ಎಲ್ಲವನ್ನ ಕೃಷ್ಣಾರ್ಪಣ ಮಾಡಿಬಿಟ್ಟು ನಮ್ಮನ್ನ ಮರೆತು ಬಿಟ್ಟಿದೀಯಾ ಎಂಬ ರೀತಿಯಲ್ಲಿ ಮಾತಮಂತಾರೋ ವಾಶಲ್ತಿರವಾದರ್. ಅಥವಾ ಅಂಥ ಆನಂದದಲ್ಲಿ ಮೈಮರ್ತಿದ್ರು ಕೂಡ ರಾವಣನನ್ನ ವಧೆ ಮಾಡಿ ವಿಜಯ ರಾಘವನಾಗಿ ಬಂದಿದ್ದಾನೆ ಎಂಬುದಾಗಿ ಹನುಮಾನ್ ಹೇಳಿದಾಗ ಸೀತೆಗೆ ಕಂಠ ಬಿಗಿದು ಬಂದ್ಬಿಡುತ್ತೆ. ಏನು ಹೇಳೋದು ಅಂತ ಅವಳಿಗೆ ಗೊತ್ತಾಗಲ್ಲ. ಆನಂದ ಮೀರಿ ಕಂಠ ತುಂಬಿ ಬಂದ್ಬಿಡುತ್ತೆ. ಏವ ಮುಕ್ತ ಸಮುಪತ್ಯ ಸೀತಾ ಶಶಿನಿಭಾನನ. ವಾಲ್ಮೀಕಿ ಹೇಳ್ತಾರೆ, ಇದು ಮುಖ ಅರಳುತ್ತೆ, ಪೌರ್ಣಿಮೆಯ ಚಂದ್ರನ ಹಾಗೆ ಮುಖ ಅರಳುತ್ತೆ, ಆದರೆ ಕಂಠ ಬಿಗಿದು ಬಿಡುತ್ತೆ. ಏನು ಉತ್ತರ ಕೊಡೋದಕ್ಕೂ ಕೂಡ ಪ್ರಹರ್ಷೇಣ ಅವರುದ್ಧಾಸ ವ್ಯಾಜಹಾರನ ಕಿಂಚನ. ಪ್ರಹರ್ಷೇಣ ಅತೀವವಾದ ಆನಂದದಿಂದ ಕಂಠ ಬಿಗಿದು ಬಂದು ಅವಳು ಏನು ಮಾತನಾಡಲಿಲ್ವಂತೆ, ಸುಮ್ಮನೆ ಇದ್ದಾಳೆ. ಆದರೆ ಸ್ವಲ್ಪ ಹೊತ್ತಾದ ಮೇಲೆ ಅವಳು ಸಂಶ್ರವೇ ಮಧುರಂ ವಾಕ್ಯಂ ವ್ಯಾಜಹಾರ. ಹಾ ಅಂತ ಒಂದು ಮಾತು ಹೇಳಿದ್ರಂತೆ. ನೀನ ಹಾ ಅಂತ ಕೂಡ ಹೇಳದೆ ಮಲಗಿದೀಯಲ್ಲ. ಮತ್ತಮಂ ತಾರಾರೋ, ಏನು ಆನಂದದಲ್ಲೇ ಇರು. ಒಂದು ಆನಂದ ಏರ್ಪಟ್ಟಾಗ ಆಹಾ ಅಬ್ಬಾ ಅಂತ ಒಂದು ಉದ್ಗಾರನಾದ್ರೂ ಮಾಡ್ತಾರೆ, ಅದು ನಿನ್ನ ಬಾಯಿಂದ ಬರ್ತಾ ಇಲ್ವಲ್ಲ. ಮತ್ತಮಂ ತಾರಾರೋ ವಾಶಲ್ತಿರವಾದರ್. ಒಳ್ಳೆಯ ಮಾತುಗಳನ್ನು ಆಡುವುದರಿಂದ ಶತ್ರುಗಳು ಕೂಡ ಮಿತ್ರರಾಗ್ತಾರೆ. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ. ಪ್ರಿಯವಾದ ಮಾತುಗಳನ್ನು ಆಡೋದ್ರಿಂದ ಎಲ್ಲ ಪ್ರಾಣಿಗಳಿಗೆ ಆನಂದ ಏರ್ಪಡುತ್ತೆ. ತಸ್ಮಾತ್ ತದೇವ ವಕ್ತವ್ಯಂ. ಅದರಿಂದ ಯಾವಾಗಲೂ ಪ್ರಿಯವಾಗೇ ಮಾತಾಡು. ವಚನೆ ಕಾ ದರಿದ್ರತ. ಸುಭಾಷಿತಕಾರ ಹೇಳ್ತಾನೆ, ಮಾತಿಗೆ ಏನು ದರಿದ್ರ ಅಂದ. ಯಾರೋ ಒಬ್ರು ಕಷ್ಟದಾಗ ಇರ್ತಾರೆ, ನಿನಗೊಂದು 10 ರೂಪಾಯಿ ಕೊಡೋಕ್ಕಾಗದೇ ಇರ್ಬೋದು. ಅಯ್ಯೋ ಪಾಪ ಕಷ್ಟನಾ, ನಿನಗೇನಾಯಿತು ತುಂಬ ಮೃದುವಾಗಿ ಯಾಕೆ ಮಾತಾಡಬಾರ್ದ? ಅಯ್ಯ ಇದ್ರ ಗೋಳು ಇದ್ದೇ ಇರುತ್ತೆ ಅಂತ ಯಾಕೆ ಹೇಳಬೇಕು? ನೀ ಸಹಾಯ ಅಂತೂ ಮಾಡಲ್ಲ, ಬೈಯೋದು ಯಾಕೆ? ಚನೆ ಕಾ ದರಿದ್ರತ. ಒಳ್ಳೆಯ ಮಾತನಾಡುವುದಕ್ಕೆ ಏನು ದರಿದ್ರ? ಯಾರನ್ನ ನೋಡಿದ್ರು ಒಳ್ಳೆ ಮಾತಾಡಿ. ಅವ್ರು ತಪ್ಪೇ ಮಾಡಿರ್ಬೋದು, ಅವ್ರು ನಿನಗೆ ಕೆಟ್ಟದ್ದೇ ಮಾಡಿರ್ಬೋದು, ನೀನು ಪ್ರಿಯವಾಗಿ ಮಾತಾಡೋ. ಇವಾಗ ಅವರೂ ತಪ್ಪು ಮಾಡಿ ನೀನು ತಪ್ಪು ಮಾಡಿದ್ರೆ 2 ಕಡೆನೂ ಬರೀ ತಪ್ಪೆ. ಅವರು ತಪ್ಪು ಮಾಡಿ ನೀ ಸರಿಯಾಗಿದ್ರೆ ಒಂದು ಕಡೆ ತಪ್ಪಾದ್ರೂ ಕಡಿಮೆ ಆಗುತ್ತಲ್ವಾ? ಅವನು ಹಂಗೆ ಮಾಡ್ಬೋದು, ಅದು ಅವನ ಸ್ವಭಾವ. ಇದು ನಿನ್ನ ಸ್ವಭಾವ. ನೀನು ಹೀಗಿರು. ನೀನು ಪ್ರಪನ್ನನಾದವನು, ನೀನು ಶರಣಾಗತಿ ಮಾಡಿದವನು, ನೀನು ಪರಮಾತ್ಮನ ಭಕ್ತ. ನೀನು ಹೇಗಿರ್ಬೇಕು? ಅವನು ಮಾಡ್ದಂಗೆ ನೀನು ಮಾಡಬೇಕಾ? ಅವಾಗ ಅವನಿಗೂ ನಿನಗೂ ಏನು ವ್ಯತ್ಯಾಸ?
ಯಾರು ಏನೇ ಮಾಡಿದ್ರು ನಮ್ಮ ಆತ್ಮಸ್ವರೂಪದ ಪ್ರಪನ್ನನ ಲಕ್ಷಣವನ್ನು ನಾವು ಬಿಡಬಾರ್ದು. ಯಾರು ಏನಾದ್ರು ಮಾಡಲಿ ಅವರನ್ನು ಪರಮಾತ್ಮ ಹಾಗಿಟ್ಟಿದ್ದಾನೆ, ನಮ್ಮನ್ನು ಪರಮಾತ್ಮ ಹೀಗಿರು ಅಂತ ಹೇಳಿದ್ದಾರೆ, ನಾವು ಹೀಗೇ ಇರಬೇಕು. ವಚನೇ ಕಾದರಿದ್ರತ, ಒಳ್ಳೆಯ ಮಾತನಾಡೋದಕ್ಕೆ ಏನು ದಾರಿದ್ರ್ಯ ಎಂಬುದಾಗಿ ಸುಭಾಷಿತಕಾರ ಹೇಳುವಂತೆ ಇಲ್ಲಿ ಆಂಡಾಳು ಹೇಳ್ತಾಳೆ. ಪ್ರಿಯೋ ಭವತಿ ದ್ವೇಷ್ಯ ಪರುಷಾಂಗೀರಮೀರಯನ್ನೇ. ಕಠಿಣವಾದ ಮಾತನಾಡುವುದರಿಂದ ಪ್ರಿಯರಾದವರು ಕೂಡ ಶತ್ರುಗಳಾಗ್ಬಿಡ್ತಾರೆ. ಆದ್ದರಿಂದ ಶತ್ರು ಪ್ರಿಯೋ ಭವೇತ್ ಮಧುರಾನ್ ತೀರ್ಪಯನ್ ವಾಚಮಪಿ. ಮೃದುವಾಗಿ ಮಾತನಾಡೋದ್ರಿಂದ ಶತ್ರುಗಳು ಕೂಡ ಮಿತ್ರರಾಗ್ತಾರೆ. ಅಂಥ ಒಂದು ಮಾತನ್ನು ಆಡಬಾರದ ಸಖಿ. ಮಾತ್ತಮಂ ತಾರಾರೋ ವಾಸರೂಪಿರವಾದ. ಅಮ್ಮ ಗೋದೆ, ನೀನು ಮಾತಾಡೋದು ನೋಡಿದ್ರೆ ಏನೋ ಕೃಷ್ಣ ನನ್ನ ಮನೆಯ ಶಯ್ಯಾ ಮಂದಿರದಲ್ಲಿ ಪಲ್ಲಂಗದಲ್ಲಿ ನನ್ನನ್ನು ಆಲಿಂಗನ ಮಾಡ್ಕೊಂಡ್ಬಿಟ್ಟು ನಾವುಗಳು ಪರಸ್ಪರ ಆಲಿಂಗನದಲ್ಲಿ ಮೈಮರೆತಂತೆ ನೀವು ಮಾತಾಡ್ತಾ ಇದ್ದೀರಲ್ಲ, ಇಲ್ಲಿ ಇವಾಗ ಕೃಷ್ಣ ಇದಾನ ಒಳಗೆ ಎಂಬುದಾಗಿ ಇವಳು ಕೇಳ್ತಾಳೆ. ಈಗ ಕೃಷ್ಣ ಇದಾನ ಒಳಗೆ, ನಾನು ನಿಮ್ಮ ಹಾಗೆ ವಿರಹದಲ್ಲಿ ಇರುವವಳು, ಕೃಷ್ಣ ಒಳಗಡೆ ಇದ್ದರಲ್ಲವಾ, ನೀವು ಹೀಗೆಲ್ಲ ಮಾತಾಡಬೇಕು. ಎಲ್ಲಿದ್ದಾನೆ ಕೃಷ್ಣ? ನನ್ನ ಜೊತೆನಲ್ಲಿದ್ದಾನ? ಆವಾಗ ಆಂಡಾಳು ಹೇಳ್ತಾಳೆ, ಅವನೊಬ್ಬ ಮಹಾ ಕಳ್ಳ, ಅವನ ಜೊತೆ ಸೇರಿಕೊಂಡು ನಿನಗೂ ಹೀಗೆಲ್ಲ ಮಾತಾಡೋದು ಬಂದಿದೆ. ಬರೀ ಸುಳ್ಳು, ಬರೀ ಕಳ್ಳತನ ಅವನ ಸಹವಾಸದಿಂದ ನಿನಗೂ ಬಂದಿದೆ. ಸುಳ್ಳ? ನಾನೇನು ಸುಳ್ಳು ಹೇಳಿದೆ? ಕೃಷ್ಣ ಇಲ್ಲಮ್ಮ ಇಲ್ಲಿ, ನಾ ಯಾಕೆ ಸುಳ್ಳು ಹೇಳಲಿ ಅಂತಾಳೆ. ಇದಾನೆ ಅಂತಾಳೆ ಆಂಡಾಳು. ಅದು ಹೇಗೆ ಹೇಳ್ತೀರಾ ಇದಾನೆ ಅಂತ? ನಾ ತತ್ತುಳಾಯ್ ಮುಡಿ ನಾರಾಯಣನ್. ಆ ಕಳ್ಳ ಇದಾನಲ್ಲ, ಅವನು ನಾವು ಒಳಗಡೆನಲ್ಲಿ ಇಲ್ಲ ಅಂತ ನಾಟಕ ಆಡ್ಬೋದು, ಅವನಿಲ್ಲಿಲ್ಲ ಅಂತ ನೀ ಸುಳ್ಳು ಹೇಳ್ಬೋದು. ಆದರೆ ನಮಗೊಬ್ಬಳು ಪ್ರಿಯ ಸಖಿ ಇದ್ದಾಳೆ, ಅವಳು ಹೇಳಿದಾಳೆ ಕೃಷ್ಣ ಒಳಗಡೆ ಇದ್ದಾನೆ ಅಂತ. ಇನ್ಯಾರು ಹೇಳೋರು ನಿಮಗೆ ಸಖಿ ಅಂತ? ತುಳಸಿ. ಇಲ್ಲಿ ಬಾಗ್ಲಲ್ಲಿ ನಿಂತಿದ್ದೀವಿ, ಏನು ಗಾಢವಾಗಿ ತಿರುತ್ತುಳಾಯ್ ಪರಿಮಳ, ತುಳಸಿ ಪರಿಮಳ ಬರ್ತಾ ಇದೆ. ಎಲ್ಲಿ ತುಳಸಿ ಪರಿಮಳವೋ ಅಲ್ಲಿ ಪರಮಾತ್ಮನಿದ್ದಾನೆ. ಇಷ್ಟು ಜನ ಬಾಗ್ಲಲ್ಲಿ ನಿಂತಿದ್ದೀವಿ. ನಾ ತತ್ತುಳಾಯ್ ಮುಡಿ, ನಾರಕೋಡಿಯ ನಾಟ್ರಂ ಅಂದರೆ ಪರಿಮಳ, ತುಳಾಯ್ ತುಳಸಿಯ ಮುಡಿ, ಚೆನ್ನಾಗಿ ಪರಿಮಳವನ್ನ ಬೀರುವ ತುಳಸಿ ಮಾಲೆಯನ್ನ ಮುಡಿದಂತಹ ನಾರಾಯಣನ್, ಆ ನಾರಾಯಣ ಒಳಗಡೆ ಇದ್ದಾನೆ. ಇಲ್ಲದೆ ಹೋದ್ರೆ ಇಷ್ಟೊಂದು ಚೆನ್ನಾಗಿ ತುಳಸಿ ಪರಿಮಳ ಇಲ್ಲಿವರೆಗೂ ಬರುತ್ತಾ? ಕೃಷ್ಣಾವತಾರವಾಗುವುದಕ್ಕೆ ಮುನ್ನ ಎಲ್ಲ ದೇವತೆಗಳು ಹೋಗಿ ಬ್ರಹ್ಮನನ್ನು ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಅದ್ಭುತವಾದ ತುಳಸಿ ಪರಿಮಳ ಬಂತಂತೆ. ಪರಮಾತ್ಮ ಬರ್ತಾ ಇದ್ದಾನೆ ಅಂತ ಎಲ್ರಿಗೂ ಗೊತ್ತಾಯ್ತಂತೆ. ತುಳಸಿ ಪರಿಮಳ ಪರಮಾತ್ಮನ ಇರುವಿಕೆಯ ಒಂದು ಸಂಕೇತವಲ್ಲವ? ನಾತ್ತತ್ತುಳಾಯ್ ಮುಡಿ, ಕಟುವಾದ ಪರಿಮಳವನ್ನು ಬೀರ್ತಕ್ಕಂತಹ ತುಳಸಿಯನ್ನ ಮುಡಿ ತನ್ನ ತಲೆಯಲ್ಲಿ ಮುಡಿದಂತಹ ಆ ಪರಮಾತ್ಮನಾದ ನಾರಾಯಣ ಒಳಗಡೆ ಇದ್ದಾನೆ. ಆ ತುಳಸಿ ನಮಗೆ ಹೇಳ್ತಾ ಇದ್ದಾಳೆ ಒಳಗಡೆ ಕೃಷ್ಣ ಇದ್ದಾನೆ ಅಂತ. ಅವನ ಕಳ್ಳ, ನೀನು ಮೋಸಗಾತಿ. ಆದರೆ ನಮ್ಮ ಆಪ್ತಳಾದ ಸಖಿ ತುಳಸಿ ಅವಳು ಹೇಳ್ತಾ ಇದ್ದಾಳೆ ಇಲ್ಲಿದ್ದಾನೆ ಪರಮಾತ್ಮ ಅಂತ ಎಂಬುದಾಗಿ ಗೋದಾಗೋಟಿ ಹೇಳ್ತಾರೆ. ನಾ ತತ್ತುಳಾಯ್ ಮುಡಿ. ಆ ಪರಮಾತ್ಮ ಶಿರಸ್ಸಿನ ಮೇಲೆ ಮಾತ್ರವಾ? ಸ್ವಾಮಿ ನಮ್ಮಾಳ್ವಾರ್ ಅದ್ಭುತವಾಗಿ ವರ್ಣನೆಯನ್ನು ಮಾಡ್ತಾರೆ. தோளின மேலும் நன்மார்பின் மேலும் சுடர்முடி மேலும் தாளின மேலும் புனைந்த ತಣ್ಣಂತುಳಾಯುಡೆಯಮ್ಮಾನ್. ಪರಮಾತ್ಮನನ್ನು ವರ್ಣನೆ ಮಾಡ್ತಾರೆ. ಪರಮಾತ್ಮ ನಖಶಿಖ ಅಂತ ಎಲ್ಲ ಕಡೆಗಳಲ್ಲಿ ತುಳಸಿ ಮಾಲೆಯನ್ನು ಧಾರಣೆ ಮಾಡ್ಕೊಂಡ್ಬಿಟ್ಟಿದ್ದಾನಂತೆ. ಮೊದಲಿಯಲ್ಲಿ ತೋಳಿನ ಮೇಲೂ, ಎರಡೂ ತೋಳುಗಳಲ್ಲಿ ತುಳಸಿ ಮಾಲೆಯನ್ನು ಧರಿಸಿದ್ದಾನಂತೆ. ಉದ್ದಕ್ಕೆ ಮಾಲೆ, ಪಾದದ ಪರ್ಯಂತ ದೀರ್ಘವಾದ ತುಳಸಿ ಮಾಲೆ ತೋಳುಗಳ ಮೇಲೆ. ಅನಂತರ ನನ್ ಮಾರ್ಬಿನ್ ಮೇಲಂ, ವಕ್ಷಸ್ಥಳದಲ್ಲಿ ತುಳಸಿ ಮಾಲೆ. ಸುಡರ್ ಮುಡಿ ಮೇಲಂ, ತಲೆಗೆ ತುಳಸಿ ಮಾಲೆಯನ್ನು ಸುತ್ತಿದ್ದಾನೆ. ತಾಳಿನ ಮೇಲಂ, ಪಾದಗಳಲ್ಲಿ ತುಳಸಿ ಮಾಲೆಯನ್ನು ಧರಿಸ್ಕೊಂಡಿದ್ದಾನಂತೆ. ವ್ಯಾಖ್ಯಾತ ನಂಬಿಳ್ಳೈ ತಿರುವಾಯುಮಳೆಯ ಈ ಪಾಶುರಕ್ಕೆ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ರು. ಇಲ್ಲಿ ಸ್ವಾಮಿ ನಮ್ಮಾಳ್ವಾರ್ ಒಂದು ಆರ್ಡರ್, ಒಂದು ಕ್ರಮ ಹೇಳಿದ್ದಾರೆ. ತೋಳಿನ ಮೇಲಂ, ನನ್ಮಾರ್ಬಿನ ಮೇಲಂ, ಸುಡರ್ಮುಡಿ ಮೇಲಂ, ಪಾದವನ್ನು ಹೇಳ್ತಾರೆ. ಇಲ್ಲಿ ತಾಳಿನ ಮೇಲಂ ಎಂಬುದಾಗಿ. ಯಾಕೆ ಹೀಗೆ ಅಂದರು? ಅವನು ಪರಮಾತ್ಮ ಮಹಾವೀರನಂತೆ, ಪರಾಕ್ರಮಶಾಲಿ, ಶೂರನಾದವನು, ಅಸುರ ವಧೆಯನ್ನು ಮಾಡುವ ಪರಮಾತ್ಮ, ಮಹಾಶೂರ.
ಅವನ ಕೈಯಲ್ಲಿ ಶಂಖಚಕ್ರವನ್ನು ಹಿಡಿದಿದ್ದಾನಲ್ಲವ, ಆಯುಧಗಳು. ಮಹಾವೀರನಾದ್ರಿಂದ ಮೊದಲು ಆಯುಧಗಳಿಗೆ ಅಲಂಕಾರ ಮಾಡ್ತಾನಂತೆ. ತೋಳಿನ ಮೇಲೂ ಶಂಖಚಕ್ರಗಳ ಮೇಲೆ ಮೊದಲು ತುಳಸಿ ಮಾಲೆಯನ್ನು ಧರಿಸ್ತಾನಂತೆ. ಆಮೇಲೆ ಪರಮ ರಸಿಕನಂತೆ. ಪ್ರೇಯಸಿಯಾದ ಮಹಾಲಕ್ಷ್ಮಿಯನ್ನ ಹೇಗೆ ಒಲಿಸಿಕೊಳ್ಳುವುದು ಅನ್ನೋದನ್ನ ಚೆನ್ನಾಗಿ ಬಲ್ಲವನು ರಸಿಕ ಶಿಖಾಮಣಿ. ಆದ್ರಿಂದ ಮಹಾಲಕ್ಷ್ಮಿಯ ಅಂತಃಪುರವನ್ನ ತುಳಸಿ ಮಾಲೆಯಿಂದ ಅಲಂಕಾರ ಮಾಡ್ತಾನಂತೆ. ನನ್ಮಾರ್ಬಿನ್ ಮೇಲೂ, ಆ ಮಾರ್ಬ್ ಅಂದ್ರೇನು? ಅವಳ ಅಂತಃಪುರ. ಅವಳ ಅಂತಃಪುರವನ್ನ ಅಲಂಕಾರ ಮಾಡ್ತಾನಂತೆ. ಆಮೇಲೆ ದೇವತೆಗಳೆಲ್ಲ ಬಂದು ಇವನಿಗೆ ನಮಸ್ಕಾರವನ್ನು ಮಾಡ್ತಾರಂತೆ. ಏನನ್ನ ನೋಡಿ? ಇವನ ಕಿರೀಟ ನೋಡ್ತಾರಂತೆ. ಓಹೋ, ಇವನ ಕಿರೀಟ ನಮ್ಮ ಕಿರೀಟಕ್ಕಿಂತ ದೊಡ್ಡದಾಗಿದೆ, ಆದ್ರಿಂದ ಇವನು ನಮಗೆ ಒಡೆಯ ಎಂಬುದಾಗಿ ಇವನ ಸ್ವಾಮಿತ್ವವನ್ನ, ಇವನ ಒಡೆತನವನ್ನ ಹೇಗೆ ಒಪ್ಕೊಳ್ತಾರೆ ಅಂದ್ರೆ, ಮುಡಿಯಾನೆ ಮೂಲಹುಂ ತೊಳುದೇತ್ತಂ ಶೀರಡಿಯಾನೆ. ಈ ಪರಮಾತ್ಮ ಧರಿಸಿದ ಕಿರೀಟವನ್ನು ನೋಡ್ತಾರಂತೆ. ನೋಡ್ಬಿಟ್ಟು ಇವನ ಪಾದಕ್ಕೆ ನಮಸ್ಕಾರ ಮಾಡ್ತಾರಂತೆ. ಇವನು ನಮಗೆ ದೇವ, ಇವನು ದೇವಾದಿದೇವ ಎಂಬುದನ್ನ ಅವನ ಕಿರೀಟವನ್ನು ನೋಡಿ ಈ ದೇವತೆಗಳು ತಿಳ್ಕೊಳ್ತಾರಂತೆ. ಆದ್ರಿಂದ ದೇವತೆಗಳಿಗೆ ಆನಂದ ಉಂಟುವಾಗುವುದಕ್ಕಾಗಿ ತಲೆಯ ಮೇಲೆ ತುಳಸಿ ಮಾಲೆಯನ್ನು ಮುಡಿತಾನಂತೆ. ಏನೇ ಮುಡಿದ್ರು ಭಕ್ತರು, ಶರಣಾಗತರು, ಪ್ರಪನ್ನರು ಹಿಡಿಯುವುದು ಪಾದಗಳನ್ನಲ್ಲವ. ಅವರಿಗಾಗಿ ತಾಳಿನ ಮೇಲಂ ಪುನೈಂದ ತಣ್ಣಂತುಳಾಯುಡಯಮ್ಮಾನ್. ವೀರನಾದ್ದರಿಂದ ಮೊದಲು ಆಯುಧಗಳಿಗೆ ಅಲಂಕಾರ, ರಸಿಕನಾದ್ದರಿಂದ ಅಂತಃಪುರಕ್ಕೆ ಅಲಂಕಾರ, ದೇವತೆಗಳನ್ನು ಆಳುವವನಾದ್ದರಿಂದ ಮುಡಿಗೆ ತುಳಸಿ ಮಾಲೆ, ಭಕ್ತ ಪ್ರಪನ್ನರಿಗಾಗಿ ಪಾದದಲ್ಲಿ ತುಳಸಿಯನ್ನು ಮುಡೆಯುವ ತಣ್ಣಂತುಳಾಯುಡಯಮ್ಮಾನ್. ಸಕಲ ಅವಯವಗಳಲ್ಲಿಯೂ ಕೂಡ ತುಳಸಿ ಮಾಲೆಯನ್ನು ಧರಿಸಿದವನು ಆ ಪರಮಾತ್ಮನಾದ ಶ್ರೀಮನ್ನಾರಾಯಣ ಎಂಬುದಾಗಿ ಸ್ವಾಮಿ ನಮ್ಮಾಳ್ವಾರ ಹಾಡದ್ರಲ್ಲ, ಹಾಗೆ ಪೂರ್ಣವಾಗಿ ತುಳಸಿ ಮಾಲೆಯನ್ನು ತೊಟ್ಟಿದ್ದಾನೆ. ನಾ ತತ್ತುಳಾಯ್ ಮುಡಿ ನಾರಾಯಣನ್. ಇಂತಹ ಪರಿಮಳವನ್ನ ಸೂಸುವ ಆ ತುಳಸಿ ಮಾಲೆಯನ್ನ ತಲೆಯಿಂದ ಕಾಲವರೆಗೂ ಮುಡ್ಕೊಂಡಿರೋನು ಒಳಗಡೆ ಇದ್ರಲ್ವಾ, ಈ ಪರಿಮಳ ಬರ್ತಾ ಇದೆ, ನೀ ಯಾಕೆ ಸುಳ್ಳು ಹೇಳ್ತೀಯ ಅಂತಾಳೆ ಅಂಡ. ನಾ ತತ್ತುಳಾಯ್ ಮುಡಿ. ಆಗ ಅಯ್ಯೋ, ಈ ತುಳಸಿ ಪರಿಮಳವನ್ನು ನೋಡಿ ಕೃಷ್ಣ ಒಳಗಡೆ ಇದ್ದಾನೆ ಅಂತ ನೀವೆಲ್ಲ ಭ್ರಮಿಸಿದ್ರ? ಅಯ್ಯೋ. ಆಗ ಒಳಗಡೆ ಅವಳು ಹೇಳ್ತಾಳೆ, ಇದು ಬಹಳ ಹಳೆಯ ಕತೆ. ಏನು ಹಳೆಯ ಕತೆ ಎಂದ್ರು? ಅವನು ಯಾವಾಗಲೂ 10 ದಿವಸಕ್ಕೆ ಹಿಂದೆ, 1 ವಾರಕ್ಕೆ ಹಿಂದೆ ಬಂದಿದ್ದ. ಆಗ ತುಳಸಿ ಮಾಲೆಯನ್ನು ತೊಟ್ಟು ಬಂದಿದ್ದ. ಆ ಪರಿಮಳ ಇನ್ನೂ ಬರ್ತಾ ಇದೆ. ಈಗ ಅವನು ಒಳಗಡೆ ಇಲ್ಲ. பெரியவாச்சன் பிள்ளை ವ್ಯಾಖ್ಯಾನ ಮಾಡಿದ್ರು. ஒரு 100 ಕುಳಿಕ್ಕೆ ಇದು ಹೋಗುಮೋ? ಆ ತುಳಸಿ ಮಾಲೆಯನ್ನು ಮುಡ್ಕೊಂಡವನು ಒಂದ್ಸಾರಿ ಆಲಿಂಗನ ಮಾಡಿದ್ರೆ 100 ಸಾರಿ ಸ್ನಾನ ಮಾಡೋದು ತುಳಸಿ ವಾಸನೆ ಹೋಗಲ್ವಂತೆ. ಅವನು ಯಾವತ್ತೋ ಬಂದಿದ್ದ, ಯಾವತ್ತೋ ಇಲ್ಲಿದ್ದ, ಯಾವತ್ತೋ ನನ್ನ ಸ್ಪರ್ಶ ಮಾಡಿದ್ದ, ಆ ಪರಿಮಳ ಇನ್ನೂ ಹೋಗಿಲ್ಲ ಎಂಬುದಾಗಿ ಇವಳು ಹೇಳ್ತಾಳಂತೆ ಒಳಗೆ ಮಲಗಿರೋಳು. ஒரு 100 ಕುಳಿಕ್ಕೆ போರುಮೋ? பெரியவாச்சன் பிள்ளை ವ್ಯಾಖ್ಯಾನ ಬಹಳ ರಸವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಆದ್ದರಿಂದ ಹೀಗೆ ಆ ಪರಮಾತ್ಮ ಈಗ ಒಳಗಡೆ ಇಲ್ಲ. ಅವನು 1 ಬಾರಿ ಆಲಿಂಗನ ಮಾಡಿದ್ರೆ 100 ಬಾರಿ ಸ್ನಾನ ಮಾಡಿದ್ರು ಕೂಡ ಆ ತುಳಸಿ ಪರಿಮಳ ಹೋಗುತ್ತಾ? ಅಂಥ ಪರಿಮಳವನ್ನು ನೋಡಿಯ ನೀವೀಗ ಕೃಷ್ಣ ಪರಮಾತ್ಮ ಒಳಗಡೆ ಇದ್ದಾನೆ ಅಂತ ಹೇಳಿದ್ರಿ. ಅದು ಸರಿ. ನಿನ್ನೆ ನಾವೆಲ್ಲ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಎಲ್ಲ ವ್ರತವನ್ನು ಮಾಡಬೇಕು ಅಂತ ಹೇಳಿದ್ವಿ. ಕೃಷ್ಣ ನಾಯಕನಾಗಿ ಬರ್ತಾನೆ, ಅವನು ನಮ್ಮ ವ್ರತಕ್ಕೆ ಮೇಲ್ವಿಚಾರಕ ಅಂತ ಹೇಳಿ ಎಲ್ಲ ಮಾತಾಡಿ ಎಲ್ಲರೂ ಅವ್ರವ್ರ ಮನೆಗೆ ಹೋದ್ರು. ನೀವೆಲ್ಲಿ ಮನೆಗೆ ಹೋದ್ರಿ? ನೀವು ನಿನ್ನೆಯಿಂದ ನನ್ನ ಮನೆ ಬಾಗ್ಲಲ್ಲೇ ಕೂತಿದ್ದೀರಾ. ನಿಮ್ಮ ಕಣ್ಣು ತಪ್ಪಿಸಿ ಆ ಕೃಷ್ಣ ಅದು ಯಾಕೆ ಒಳಗಡೆ ಬರೋಕ್ಕೆ ಸಾಧ್ಯ? ಬಾಗ್ಲಲ್ಲೇ ಕೂತಿದ್ದೀರ. ನೀವೇನಾದ್ರೂ ಮನೆಗೆ ಹೋದ್ರ? ಎಲ್ಲ ಗೋಪಿಕೆಯನ್ನ ಎಬ್ಸಿ 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 ಇಲ್ಲಿ ನನ್ನ ಮನೆ ಬಾಗ್ಲಲ್ಲೇ ಕೂತಿದ್ದೀರಾ. ಯಾವಾಗಿಂದ ಹೊರಟು ಹೋದಾಗ್ಲಿಂದ ಇಲ್ಲೇ ಇದ್ದೀರಾ. ಈ ನಿಮ್ಮ ಕಣ್ಣು ತಪ್ಪಿಸಿ ಆ ಕೃಷ್ಣ ತಾನೇ ಅದು ಯಾಕೆ ನಮ್ಮ ಮನೆ ಒಳಗಡೆ ಬರ್ತಾನೆ ಅಂತ ಕೇಳಿದ್ರು. ಈ ನಾಯಕಿಯ ಮನೆ ಕೃಷ್ಣನ ಮನೆ ಪಕ್ಕದ ಮನೆ ಅಂತೆ. ಆ ಕೃಷ್ಣ ಒಳಗಡೆಯಿಂದ ಒಂದು ರಹಸ್ಯವಾದ ಬಾಗಿಲಿಟ್ಕೊಂಡಿದ್ದಾನಂತೆ. ಅಲ್ಲಿಂದ ಏನಾದರೂ ಬಂದಿರಬಹುದಲ್ವಾ ಎಂಬುದಾಗಿ ಹೊರಗಡೆ ಇರೋರು ಕೇಳ್ತಾರೆ. ಹಾಗಲ್ಲ, ಬಂದಿಲ್ಲ, ಅವನು ಬರುವುದು ಇಲ್ಲ ಅಂತ ಹೇಳಿದ್ರೆ ಆಗ ಆಂಡಾಳು ಹೇಳ್ತಾಳೆ, ಅಮ್ಮ ನಾವೇನೋ ಬಾಗಿಲಲ್ಲೇ ಕೂತಿದ್ದೀವಿ, ಆ ಕೃಷ್ಣ ನಮ್ಮ ಕಣ್ಮುಂದೆನೇ ನಿನ್ನ ಮನೆಗೆ ಬರಬೇಕಾ? ಮತ್ತೆ ಇನ್ಯಾಕೆ ಬರ್ತಾನೆ? ನಾರಾಯಣನ್
ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎಲ್ಲದರ ಒಳಗೂ ಹೊರಗೂ ಪರಮಾತ್ಮ ವ್ಯಾಪಿಸಿದಾನಲ್ವಾ? ಹಾಗೆ ವ್ಯಾಪಿಸಿರುವವನು ಎಲ್ಲಿ ಬೇಕು ಅಂದ್ರೆ ಅಲ್ಲಿ ಬರ್ತಾನೆ. ಎಲ್ಲ ಕಡೆ ಇರುವವನು ಬಾಗಿ ತಕ್ಕೊಂಡೆ ಒಳಗಡೆ ಬರಬೇಕಾ? ಆಂಡಾಳು ಏನು ಹೇಳ್ತಾಳೆ? ಅವನು ನಾರಾಯಣನಾಗಿ ಎಲ್ಲದರ ಒಳಗೂ ಹೊರಗೂ ವ್ಯಾಪಿಸಿರೋದೆ ನನ್ನ ಕಣ್ಣು ತಪ್ಪಿಸಿ ನಿನ್ನ ಮನೆಗೆ ಬರುವುದಕ್ಕೆ. ಇದು ಅಭಿಪ್ರಾಯ. ಸಖಿ ಅಲ್ಲವಾ? ಆ ರೀತಿ ಮಾತನಾಡ್ತಾರೆ. ಅವನು ನಾರಾಯಣನಾಗಿರುವುದು ಎಲ್ಲ ಪದಾರ್ಥಗಳ ಇರುವಿಕೆಗಾಗಿ. ಅವನು ಸರ್ವವ್ಯಾಪಕ, ವ್ಯಾಪಿಸಿದ್ದಾನೆ. ಆದ್ದರಿಂದ ಎಲ್ಲ ಕಡೆ ವ್ಯಾಪಿಸಿರುವುದೇ ಅವನ ಆ ವಿಭುತ್ವ, ಪರಮಾತ್ಮನ ವಿಭುತ್ವ. ಎಲ್ಲದಕ್ಕೆ ಇರುವಿಕೆ ಏರ್ಪಡಬೇಕು. ಅವನ ಸ್ವಭಾವವೇ, ಅವನ ಗುಣವೇ, ಅವನಿರುವುದೇ ವಿಭುವಾಗಿ. ಆದ್ದರಿಂದ ವ್ಯಾಪಿಸಿದ್ದಾನೆ. ಎಲ್ಲದರ ನಾರ ಅವನು ವ್ಯಾಪಿಸಿರುವುದು ಯಾವುದರೊಳಗೆ? ನಾರಗಳನ್ನು ವ್ಯಾಪಿಸಿದ್ದಾನೆ. ಹೇಗೆ ವ್ಯಾಪಿಸಿದ್ದಾನೆ? ಒಳಗೂ ಹೊರಗೂ ವ್ಯಾಪಿಸಿದ್ದಾನೆ. ಯಾಕೆ ವ್ಯಾಪಿಸಿದ್ದಾನೆ? ಆ ಪದಾರ್ಥಗಳಿಗೆ ಇರುವಿಕೆ ಬೇಕು ಒಂದು. ಇನ್ನೊಂದು, ಇವನು ಇರೋದೇ ಹಾಗೆ, ಅಷ್ಟು ಜಾಗ ಬೇಕು ಇವನಿಗೆ, ಎಲ್ಲ ಕಡೆ ವಿಭುವಾಗಿ ಇದ್ದಾನೆ. ಇದನ್ನು ಶಾಸ್ತ್ರ ಹೇಳುತ್ತೆ ನಾರಾಯಣ ಎಂಬುದಾಗಿ. ಆದರೆ ಆಂಡಾಳು ಏನು ಹೇಳ್ತಾಳೆ? ಅವನು ನಾರಾಯಣನಾಗಿರೋದು ಅದಕ್ಕೋಸ್ಕರ ಅಲ್ಲ, ಯಾರ ಕಣ್ಗೂ ಕಾಣದೆ ಎಲ್ಲಿಂದಲೋ ನಿನ್ನ ಮುಂದೆ ಪ್ರತ್ಯಕ್ಷ ಆಗಬೇಕು, ಅದಕ್ಕಾಗಿ ನಾರಾಯಣನ್. ಅವನು ನಾರಾಯಣನಾಗಿರೋದಕ್ಕೆ ಏನು ಫಲ ಅಂದರೆ, ಈ ಸಖಿಯನ್ನು ಯಾರಿಗೂ ತಿಳಿದೆ ಆಲಿಂಗನ ಮಾಡಬೇಕಂತೆ, ಇದಕ್ಕೆ ಕಣ್ಣು ಕಾಣಿಸ್ಕೊಡ್ಬೇಕಂತೆ. ಅದಕ್ಕಾಗಿ ನಾರಾಯಣನಾಗಿದ್ದಾನೆ. ಇನ್ಯಾಕೆ ಬೇಕು ಅವನಿಗೆ ನಾರಾಯಣತ್ವ ಎಂಬ ಹಾಗೆ ಆಂಡಾಳು ಹೇಳ್ತಾಳೆ, ನಾ ತತ್ತುಜಾಯ್ ಮುಡಿ ನಾರಾಯಣನ್. ಆ ನಾರಾಯಣ ಅವನು ಹೀಗೆ ನಿನ್ನ ಬೇಕಾದ ಸ್ಥಳದಲ್ಲೆಲ್ಲ ಆವಿರ್ಭವಿಸುವುದಕ್ಕೆ ತಾನೇ ಅವನ ಅಂತರ್ಯಾಮಿಯಾಗಿದ್ದಾನೆ. ಆಸೆ ಪಟ್ಟವರನ್ನ ರಕ್ಷಣೆ ಮಾಡುವುದಕ್ಕಾಗಿ ತಾನೇ ಆ ಒಳಗೂ ಹೊರಗೂ ವ್ಯಾಪಿಸಿದ್ದಾನೆ. ಅಂದ ಮೇಲೆ ನೀ ಆಸೆ ಪಡ್ತೀಯಾ, ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೋಕ್ಕೆ ಅವನು ಬಂದಿದ್ದಾನೆ ಎಂಬುದಾಗಿ ಆಂಡಾಳು ಹೇಳಿದಾಗ, ಈಗ ಈ ನಾಯಿಕ ನಾನು ಏನು ಹೇಳಿದ್ರು ಇವ್ರು ಹೀಗೇನಾದರೂ ಒಂದು ಹೇಳ್ತಾರೆ, ಇವರ ಹತ್ರ ಮಾತಾಡೋದೇ ತಪ್ಪು ಅಂತ ಮಾತನಾಡದೆ ಮೌನವಾಗಿ ಮಲಗಿದಾಗ ಆಂಡಾಳು ಹೇಳ್ತಾಳೆ, ಅಮ್ಮ, ಅಂತಹ ನಾರಾಯಣನಾದವನು ಒಳಗೂ ಹೊರಗೂ ವ್ಯಾಪಿಸಿರ್ತಕ್ಕಂತಹ ಆ ನಾರಾಯಣನೇ ಎಲ್ಲರಿಗೆ ಪುಣ್ಯ. ಸುಖಾನುಭವ ದೊರೆಯೋದು ಯಾವುದರಿಂದ? ಪುಣ್ಯದಿಂದ. ನಮಗೆ ಸುಖಾನುಭವವನ್ನು ಕೊಡುವವನು ಯಾರು? ಪರಮಾತ್ಮ. ಆದ್ದರಿಂದ ಅವನೇ ನಮ್ಮ ಪುಣ್ಯ. ನಾ ತತ್ತುಜಾಯ್ ಮುಡಿ ನಾರಾಯಣನ್ நம்மால் போத்த பறைதரும் ಪುಣ್ಯನಾಲ್. ಅಂತಹ ನಾರಾಯಣ ನಮ್ಮಾಲ್, ಅವನನ್ನೇ ಎಲ್ಲವಾಗಿ ಭಾವಿಸಿ ಅವನಿಗಾಗಿ ಕಾತರತೆಯಿಂದ ಅಲೆಯುತ್ತಿರುವ, ಅವನನ್ನೇ ನಂಬಿರುವ ನಮ್ಮಾಲ್, ನಮ್ಮಿಂದ ಪೋತ್ತ ಮಂಗಳಾಶಾಸನ ಮಾಡಲ್ಪಟ್ಟು ಸ್ತೋತ್ರ ಮಾಡಲ್ಪಟ್ಟು ಪರೈತರು ನಮ್ಮ ಮೇಲಿನ ಕೃಪೆಯಿಂದ ಪುರುಷಾರ್ಥವನ್ನ ಕೊಡತಕ್ಕಂತಹ ಪುಣ್ಯನಾಲ್, ಅವನೇ ಪುಣ್ಯ. ಪುಣ್ಯನಾಮಸೌ ಪುಣ್ಯ. ಪುಣ್ಯ ಅಂದ್ರೆ ಏನರ್ಥ? ನಮ್ಮನ್ನ ಸನ್ಮಾರ್ಗದಲ್ಲಿ, ಸುಖದ ಮಾರ್ಗದಲ್ಲಿ ನಡೆಸುವುದು ಅಂತ ಅರ್ಥ. ಆ ಪರಮಾತ್ಮನೇ ಪುಣ್ಯ. ಆಳ್ವಾರ್ ಪರಮಾತ್ಮನ ಮುಂದೆ ನಿಂತು ನನಗೆ ನಿನ್ನ ಕೈಂಕರ್ಯ ಬೇಕು ಅಂತಾರೆ. ಏನಿದೆ ನಿಮ್ಮ ಹತ್ರ ಅಂದ. ನಾನು ಏನು ಅನುಷ್ಠಾನ ಮಾಡಿಲ್ಲ ಅಂದರು. ಮತ್ತೆ ಯಾಕೆ ಬಂದ್ರಿ? ಒಂದು ಸ್ವಲ್ಪನಾದರೂ ಪುಣ್ಯ ಬೇಡವಾ ಅಂದ. ಇದೇ ಪುಣ್ಯ ಅಂದರು. ಎಲ್ಲಿದೆ ಅಂದರು. ಆದಿಶೇಷನ ಮೇಲೆ ಮಲಗಿದೆ ಅಂತಾರೆ ಆಳ್ವಾರ್. ಅನಂತನ್ ಮೇಲ್ ಕಿಡಂದ ಪುಣ್ಯಂ. ಅನಂತ ಅಂದರೆ ಆದಿಶೇಷ. ಅನಂತನ ಮೇಲೆ ಮಲಗಿದೆ ನನ್ನ ಪುಣ್ಯ ಅಂತಾರೆ. ಅಂದರೆ ಏನು? ನೀನೇ ನನ್ನ ಪುಣ್ಯ, ನನಗೆ ಬೇಕಾದೆಲ್ಲವನ್ನ ನೀನು ಕೊಡ್ತೀಯ, ಅಂದ ಮೇಲೆ ನೀನೇ ನನ್ನ ಪುಣ್ಯ ಅಂತ ಹೇಳಿ ಅನಂತನ್ ಮೇಲ್ ಕಿಡಂದ ಪುಣ್ಯಂ ಎಂದರಲ್ಲವ ಆಳ್ವಾರ್. ಆ ರೀತಿ ಇಲ್ಲಿ ಅವನೇ ಪುಣ್ಯರೂಪಿ. ಕೃಷ್ಣಂ ಧರ್ಮಂ ಸನಾತನಂ. ನಮಗೆ ಬೇಕಾದಂತಹ ಆತ್ಮನ ಶ್ರೇಯಸ್ಸನ್ನು ಕೊಡುವ ಧರ್ಮ ಸಾಧನ ಅವನೇ ಅಲ್ಲವಾ. ಆದ್ದರಿಂದ ಅವನನ್ನ ಆಂಡಾಳ್ ಪುಣ್ಯನ್ ಎಂಬುದಾಗಿ ಕರೀತಾಳೆ. ಪುಣ್ಯನಾಮಸೌ ಪುಣ್ಯ ಎನ್ನುತ್ತದೆ ಶಾಸ್ತ್ರ. ಸಕಲ ಸಾಧನಗಳಿಗೂ ಪುಣ್ಯಕ್ಕೆ ಪುಣ್ಯತ್ವವನ್ನ ಉಂಟು ಮಾಡುವವನೇ ಇವನಲ್ಲವ. ಅಂದ ಮೇಲೆ ಇವನಿಗಿಂತ ಪುಣ್ಯ ಇನ್ನು ಯಾವುದು ಬೇಕು ನಮಗೆ? ಇಷ್ಟಾರ್ಥವನ್ನ ಕೊಡ್ತಕ್ಕಂತಹದ್ದು ಯಾವುದೋ ಅದು ಪುಣ್ಯ. ಪುರುಷಾರ್ಥವನ್ನ ಯಾವುದು ಕೊಡ್ತೋ ಅದು ಪುಣ್ಯ. ನಮಗೆ ಇವನು ಕೊಡೋದ್ರಿಂದ ಇವನೇ ನಮ್ಮ ಪುಣ್ಯ. ನಮ್ಮಾಲ್ ಪೋತ್ತ ಪರೆದರಂ ಪುಣ್ಯನಾಲ್, ನಮ್ಮಿಂದ ಕೊಂಡಾಡಲ್ಪಟ್ಟು ಇಷ್ಟಾರ್ಥವನ್ನ ಕೊಡ್ತಕ್ಕಂತಹ ಆ ಪರಮಾತ್ಮನ ಆ ಒಂದು ಕೃಪೆ ಇದೆಯಲ್ಲ, ಆ ಕೃಪೆಯೇ
ಅದನ್ನು ಉಳ್ಳವನೇ ಪುಣ್ಯ. ಇಂತಹ ಸಿದ್ಧಧರ್ಮನಾದಂತಹ ಆ ಪರಮಾತ್ಮ புண்ணியனால் கூத்தத்தின் வாய் வீழ்ந்த கும்பகர்ணனும் தோத்தும் உனக்கே பெருந்துயில் தாம் ತಂದಾನೋ. ಅಮ್ಮ ಗೋಪಕನಿಕೆಯೇ, ಅಮ್ಮನಾಯ್ ಒಳಗಡೆ ಮಲಗಿದೆಯಲ್ಲ, ಇಂತಹ ಪುಣ್ಯ ಶಬ್ದ ವಾಚ್ಯನಾದ ಪರಮಾತ್ಮನಿಂದ ಪಂಡು ಬಹಳ ಹಿಂದೆ ಒಂದು ನಾಳ್ ಒಂದು ದಿನ ಕೂತ್ತತ್ತಿನ್, ಕೂತ್ತನಂದ್ರೆ ಯಮ, ಪ್ರಾಣವನ್ನ ಹೀರುವವನು ಅಂತ ಅರ್ಥ. ಪಂಡು ಬಹಳ ಹಿಂದೆ, ಒಂದು ನಾಳ್ ಒಂದು ದಿನ, ಕೂತ್ತತ್ತಿನ್ ಯಮನ ವಾಯ್ ಬೀಳ್ದ ಬಾಯಲ್ಲಿ ಬಿದ್ದಂತಹ ಕುಂಭಕರ್ಣನು, ಕುಂಭಕರ್ಣನೂ ಕೂಡ ತೋತ್ತು ನಿದ್ರೆಯ ಪೈಪೋಟಿಯಲ್ಲಿ ಸೋತು ಹೋಗ್ಬಿಟ್ಟು ಅವನ ನಿದ್ರೆಯನ್ನ ನಿನಗೆ ಉಡುಗೊರೆಯಾಗಿ ಕೊಟ್ಟನ. ಸ್ಪರ್ಧೆ ಏರ್ಪಡುತ್ತೆ, ಇವನು ಸೋತ್ರೆ ಇವನಿಗೆ ಇದು ಕೊಡಬೇಕು ಬಹುಮಾನ, ಅವನಿಗೆ ಅದು ಅಂತ. ಕುಂಭಕರ್ಣನಿಗೂ ಒಳಗಿರುವ ಗೋಪಿಕೆಗೂ ನಿದ್ರೆಯಲ್ಲಿ ಪೈಪೋಟಿ ಅಂತೆ. ಅವನ 6 ತಿಂಗಳು ಮಲಗಿದ್ರೆ ಇವಳು 8 ತಿಂಗಳು ಮಲಗ್ತಾಳಂತೆ. ಅವನೇನ್ ಮಾಡ್ದ, ನಾನು ಸೋತ್ ಹೋದೆ ಅಂತ ಹೇಳ್ಬಿಟ್ಟು ಅವನ ನಿದ್ರೆಯನ್ನ ಇವಳು ಕೊಟ್ಬಿಟ್ಟಂತೆ. ಕೊಟ್ಟನಾ ಅಂತ ಆಂಡಾಳು ಕೇಳ್ತಾ ಇದ್ದಾಳೆ. ಹೀಗೆ ಮಲಗಿದೀಯಾ? ತ್ವರೆ ಇಲ್ಲವಲ್ಲ, ಆ ತ್ವರೆ ಇಲ್ಲದೆ ಇರೋದನ್ನ ನಿದ್ರೆ ಅಂತ ಹೇಳ್ತಾರೆ. ಈ ರೀತಿ ಕೂತ್ತತ್ತಿನ್ ವಾಯ್ ವೀಳ್ದ ಕುಂಭಕರ್ಣನು, ಆ ಯಮನ ಬಾಯಲ್ಲಿ ತಾನಾಗಿ ಬಿದ್ದ ಕುಂಭಕರ್ಣ ಅಂತಾಳೆ. ರಾಮ ಕುಂಭಕರ್ಣನನ್ನ ವಧೆ ಮಾಡಲಿಲ್ಲ, ಇವನಾಗಿ ಹೋಗಿ ಆ ಮೃತ್ಯುವಿನ ಬಾಯಲ್ಲಿ ಬಿದ್ದವನು. ಲೋಕಕ್ಕೆಲ್ಲ ಬೆಳಕು ಕೊಡಲಿ ಅಂತ ದೀಪವನ್ನು ಹಚ್ಚಿಟ್ಟಿರ್ತಾರೆ. ದೀಪದ ಹುಳು ಅದ್ರ ಹತ್ರ ಬಂದು ಸತ್ತು ಬಿದ್ದರೆ ಅದು ಯಾರ ತಪ್ಪು? ಲೋಕಕ್ಕೆಲ್ಲ ಬೆಳಕನ್ನು ಕೊಡಬೇಕು, ಲೋಕಕ್ಕೆ ಬೆಳಕನ್ನು ಕೊಡುವುದು ದೀಪದ ಒಳ್ಳೆಯ ಕೆಲಸ. ಆದರೆ ಆ ಪತಂಗ ಅದರ ಹತ್ರ ಬಂದು ಬಿದ್ದರೆ, ಪ್ರಾಣ ಕಳ್ಕೊಂಡ್ರೆ ಅದರದಲ್ಲವ ತಪ್ಪು. ಯಾರೋ ಪಾಪ ಪುಣ್ಯಾತ್ಮರು ದೊಡ್ಡದಾದಂತಹ ಕೆರೆ ಕಟ್ಟೆಗಳನ್ನೆಲ್ಲ ಕಟ್ಟಿಸಿ ಇಟ್ಟಿರ್ತಾರೆ. ಏನು ಲೋಕದಲ್ಲಿರೋವಾಗೆಲ್ಲ ಉಪಕಾರ ಆಗಲಿ, ನೀರು ಸಿಗಲಿ, ಜಲಕ್ಕೆ ಒಂದು ಆಶ್ರಯ ಬೇಕು ಎಂಬುದಾಗಿ ಒಂದು ತಟಾಕವನ್ನು ಕೊಳವನ್ನು ನಿರ್ಮಾಣ ಮಾಡಿರ್ತಾರೆ. ಆದರೆ ಯಾವನೋ ಒಬ್ಬ ಕತ್ತಲು ಕಲ್ಲು ಕಟ್ಕೊಂಡು ಅದರಲ್ಲಿ ಬಿದ್ದು ಪ್ರಾಣ ಬಿಟ್ಟರೆ ಅದಕ್ಕೆ ಆ ತಟಾಕವ ಜವಾಬ್ದಾರಿ, ಆ ತಟಾಕವನ್ನು ನಿರ್ಮಾಣ ಮಾಡಿದವರ ಜವಾಬ್ದಾರಿ. ಅವರು ಲೋಕಕ್ಕೆ ನೀರು ಸಿಗಬೇಕು ಜನರಿಗೆ ಅನ್ನೋ ಒಳ್ಳೆಯ ಕಾರ್ಯಕ್ಕಾಗಿ ಅದನ್ನು ಮಾಡಿದ್ದಾರೆ. ಇವನದ್ರಲ್ಲಿ ಪ್ರಾಣ ಬಿಟ್ಟರೆ ಯಾರದು ಅಪರಾಧ? ಹಾಗೆಯೇ ತಯರದನ್ ಪೆತ್ತ ಭರತಕಮಣಿ ತಡತ್ತಿನೆಯೇ ದಶರಥನು ಪ್ರಸವಿಸಿದ ಒಂದು ಸುಂದರ ತಟಾಕ ರಾಮ. ಅಂತಹ ಲೋಕಕ್ಕೆ ಉಪಕಾರವಾಗುವಂತಹ ರಾಮನೆಂಬ ತಟಾಕದಲ್ಲಿ ಕತ್ತಿಗೆ ಕಲ್ಲನ್ನು ಕಟ್ಟಿಕೊಂಡು ಬಿದ್ದು ಪ್ರಾಣವನ್ನ ಬಿಟ್ಟವನು ಕುಂಭಕರ್ಣ. ರಾಮನಿಗೆ ಯಾರನ್ನೂ ಕೊಲ್ಲುವ ಅಭಿಪ್ರಾಯವೇ ಇಲ್ಲ. ಎಷ್ಟು ಅವಕಾಶವನ್ನು ಕೊಡ್ತಾನೆ ರಾವಣನಿಗೆ. ಹನುಮಾನ್ ದೂತನಾಗಿ ಹೋದ, ಆಮೇಲೆ ಅಂಗದ ಹೋಗ್ತಾನೆ, ಸುಗ್ರೀವ ಹೋಗ್ತಾನೆ. ಸುಗ್ರೀವ ಬುದ್ಧಬಿಟ್ಟು ಬಂದ್ಬಿಡ್ತಾನೆ ರಾಮನ ಮೇಲೆ. ಇಲ್ಲಿ ಎತ್ತರವಾಗಿ ರಾವಣ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಅಲ್ಲಿ ಮೇಲೆ. ಈ ಕಡೆ ಸಾಗರದ ತೀರದಲ್ಲಿ ಇವರೆಲ್ಲ ಇರ್ತಾರೆ, ನೋಡ್ತಾನೆ. ಸುಗ್ರೀವ ಬಹಳ ಕೋಪ ಬಂದ್ಬಿಡುತ್ತೆ. ಹಾಗೆ ಜಿಗಿದ್ಬಿಟ್ಟು ರಾಮನ ಎದೆ ಮೇಲೆ ಬುದ್ಧಬಿಟ್ಟು ಬಂದ್ಬಿಡ್ತಾನೆ ವಾಪಸ್. ರಾಮ ಹೇಳ್ತಾನೆ, ಸುಗ್ರೀವ ತ್ವಯಿ ಕಿಂಚಿತ್ ಸಮಾಪನ್ನೆ ಕಿಮ್ಮಯ ಸೀತೆಯ, ನಿನಗೇನಾದರೂ ಆಗಿದ್ದಿದ್ರೆ ನನಗೆ ಆ ಸೀತೆ ಸಿಕ್ಕಿತಾನೆ ಏನು ಅಂತಾನೆ. ಅಂದರೆ ಸುಗ್ರೀವನ ಪರಾಕ್ರಮದಲ್ಲಿ ರಾಮನಿಗೆ ನಂಬಿಕೆ ಇಲ್ವಾ ಅಂದರು. ಪರಾಕ್ರಮದಲ್ಲ, ಇವನ ಹಾಗೆ ಗುದ್ದಿದಾಗ ಏ ಕಪಿ ಅಂತ ಒಂದು ಮಾತು ನಿನ್ನನ್ನು ರಾವಣ ಅಂದ್ಬಿಟ್ಟಿದ್ರೆ ನನಗೆ ಸೀತೆ ಸಿಕ್ಕಿತಾನೆ ಏನು ಪ್ರಯೋಜನ, ನಿನಗೆ ಅವಮಾನ ಆದಮೇಲೆ ಅನ್ನೋದು ರಾಮನ ಅಭಿಪ್ರಾಯ. ಇದೆಲ್ಲ ಎಷ್ಟು ಯಾರ್ಯಾರ ಕೈಲೆಲ್ಲ ಹೇಳ್ಕಳಿಸಿದ್ದಾಯ್ತು. ವಿಭೀಷಣ ಎಷ್ಟು ಉಪದೇಶ ಮಾಡ್ತಾನೆ, ಏನಕ್ಕೂ ಕೇಳ್ದೇನೆ ಆ ಕುಂಭಕರ್ಣ, ಈ ರಾವಣ ಇವರೆಲ್ಲ ತಾವಾಗಿ ರಾಮನ ಮುಂದೆ ಬಂದು ನಿಂತು ಪ್ರಾಣ ಕಳ್ಕೊಂಡ್ರಲ್ವ. ವಿಭೀಷಣ ರಾಮನಲ್ಲಿ ಶರಣಾಗತನಾಗಿ ಬರ್ತಾನೆ. ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೆ ನಿವೇದಯತ ಮಾಂ ಕ್ಷಿಪ್ರಂ ವಿಭೀಷಣ ಉಪಸ್ಥಿತಂ ಎಲೈ ವಾನರವೀರರೇ. ಶರಣಾಗತನಾದ ಈ ವಿಭೀಷಣ ಸರ್ವಲೋಕಕ್ಕೂ ಕೂಡ ಶರಣ್ಯನಾಗಿ ಇರ್ತಕ್ಕಂತಹ ಈ ವಿಭೀಷಣ ಈಗ ರಾಮನಲ್ಲಿ ಶರಣಾಗತನಾಗಿ ಬಂದಿದ್ದಾನೆ ಎಂಬುದಾಗಿ ರಾಮನಲ್ಲಿ ನಿವೇದನೆ ಮಾಡಿರಿ ಎಂಬುದಾಗಿ ವಾನರ ವೀರರ ಮುಖೇನ ವಿಭೀಷಣ ರಾಮನನ್ನ ಆಶ್ರಯ ಮಾಡುವುದಕ್ಕೆ ಬಂದಾಗ ಈ ಎಲ್ಲ ಕಪಿಗಳು ಕೂಡ ಅದನ್ನು ನಿಷೇಧ ಮಾಡಿತು. ಅವನು ಬಂದ ಕಾಲ ಸರಿ ಇಲ್ಲ, ಬಂದಿದ್ದರೆ ಸೀತಾಪಹರಣ ಆದಾಗಲೇ ಬರಬೇಕಾಗಿತ್ತು. ಈಗ ಯುದ್ಧ ಶುರು ಮಾಡಿದಾಗ ಬಂದಿದ್ದಾನೆ ಅಂದರೆ ಇವನು ಗೂಢಚಾರಣ ಇರಬಹುದು, ಅಥವಾ ಏನೇನೋ ಕಾರಣಗಳನ್ನು ಹೇಳಿ ಇವನು ರಾವಣನೇ
ವಿಭೀಷಣನ ವೇಷದಲ್ಲಿ ಬಂದ್ಬಿಟ್ಟಿದ್ರೆ, ಅಥವಾ ಈ ವಿಭೀಷಣ ರಾವಣನ ಕಡೆಯವನಾಗಿ ನಮ್ಮನ್ನು ನಾಶ ಮಾಡೋದಕ್ಕೆ ಬಂದಿದ್ರೆ ಇವನನ್ನು ಸೇರಿಸ್ಕೋಬಾರ್ದು ಅಂತ ಎಲ್ಲ ಕವಿಗಳು ಹೇಳುತ್ತೆ. ಇವು ಯಾವೂ ವಿಭೀಷಣನನ್ನು ನೋಡಿಲ್ಲ. ಈ ಎಲ್ಲ ಕವಿನೂ ವಿಭೀಷಣನ ಬಗ್ಗೆ ಮಾತಾಡುತ್ತವೆ. ನೋಡಿರುವ ಹನುಮಾನ್ ಸುಮ್ಮನೆ ಇದ್ದಾನೆ. ರಾಮ ಹನುಮಾನ್ನ ಮುಖ ನೋಡ್ತಾನೆ. ನೀ ತಾನೇ ನೋಡಿ ಬಂದಿದ್ಯಾ ಹೇಳು ಅಂತ. ಹನುಮಾನ್ ಇವರೆಲ್ಲ ಏನು ಹೇಳ್ತಾರೆ, ದೋಷ ಇರೋದ್ರಿಂದ ವಿಭೀಷಣ ಬೇಡ ಅಂತಾರೆ. ಹನುಮಾನ್ ಏನು ಹೇಳ್ತಾನೆ, ವಿಭೀಷಣಸ್ತು ಧರ್ಮಾತ್ಮ, ಅವನಲ್ಲಿ ಯಾವ ದೋಷವೂ ಇಲ್ಲ, ಆದ್ರಿಂದ ಅವನನ್ನು ಅಂಗೀಕಾರ ಮಾಡ್ಬೋದು ಅಂತಾನೆ. ರಾಮ ಇಬ್ಬರ ಮಾತನ್ನು ನಡೆಸಲಿಲ್ಲ. ದೋಷ ಇಲ್ಲದೆ ಇರೋದ್ರಿಂದ ಅಂಗೀಕಾರ ಮಾಡುವಂದ ಹನುಮಾನ್, ದೋಷ ಇರೋದ್ರಿಂದ ಬೇಡ ಅಂತ ಇನ್ಕ್ಲೂಡಿಂಗ್ ಸುಗ್ರೀವ ಎಲ್ಲರೂ ಹೇಳಿದ್ರು. ರಾಮ ಏನು ಹೇಳ್ತಾನೆ, ದೋಷ ಇರೋದ್ರಿಂದಲೇ ಅಂಗೀಕಾರ ಮಾಡ್ತೀನಿ. ಮಿತ್ರಭಾವೇನ ಸಂಪ್ರಾಪ್ತಂ ನ ತ್ಯಜೇಯಂ ಕಥಂಚನ ದೋಷೋ ಯದ್ಯಪಿ ತಸ್ಯ ಸ್ಯಾತಿ ಸತಾಮೇತದಗರ್ಹಿತಂ. ದೋಷ ಇದ್ರೂ ಪರವಾಗಿಲ್ಲ, ದೋಷ ಇರಲಿ ಆದರೂ ಅಂಗೀಕಾರ ಮಾಡ್ತೀನಿ ಅಂತ. ಕಾರಣ ಶರಣಾಗತನಾಗಿ ಬಂದಿದ್ದಾನೆ. ಶರಣಾಗತಿಯಿಂದ ಮಾಡಿಬಿಟ್ರೆ ಪರಮಾತ್ಮ ಅದು ಅವನಲ್ಲಿ ಇನ್ನೇನನ್ನು ನೋಡೋಲ್ಲ. ಎನ್ನಡಿಯಾರ್ ಅದು ಶಯ್ಯಾರ್, ಶೈದಾರೆ ನಂದು ಶೈದಾರ್ ಎಂಬುದಾಗಿ ಶರಣಾಗತಿಯನ್ನೊಂದು ಮಾಡಿಬಿಟ್ರೆ ಪರಮಾತ್ಮ ಯಾವ ಕಾರಣಕ್ಕೂ ನ ತ್ಯಜೇಯಂ ಕಥಂಚನ, ಯಾವ ಕಾರಣಕ್ಕೂ ಕೂಡ ಅವನು ತ್ಯಜಿಸಲ್ಪಡುವವನು ಅಲ್ಲ. ರಾಮ ಪ್ರತಿಜ್ಞೆ ಮಾಡಿದಾಗ ಮಾತಾಡ್ತಾನೆ, ನ ತ್ಯಜೇಯಂ, ಅವನು ತ್ಯಜಿಸುವುದಕ್ಕೆ ಯೋಗ್ಯನೇ ಅಲ್ಲ, ನಾನು ಅವನನ್ನು ಬಿಡಲಾರೆ ಎಂಬುದಾಗಿ ಹೇಳ್ದ. ಆಮೇಲೆ ಏನು ಹೇಳ್ತಾನೆ, ಈ ಸುಗ್ರೀವ ತಾನೇ ಅವನು ಬೇಡ ಅಂತಿದ್ದು. ಸುಗ್ರೀವನನ್ನು ನೋಡಿ ಹೇಳ್ತಾನೆ, ಎಲೈ ಸುಗ್ರೀವ ಹೋಗು ಕರ್ಕೊಂಡು ಬಾ ಅವನನ್ನ ಅಂತ ಹೇಳ್ತಾನೆ. ಎಲೈ ವಿಭೀಷಣೋ ವಾ ಸುಗ್ರೀವ ಯದಿ ವಾ ರಾವಣ ಸ್ವಯಂ ಆನಯೈನಂ ಹರಿಶ್ರೇಷ್ಠ ದತ್ತಮಸ್ಯ ಅಭಯಂ ಮಯ. ಆನಯೈನಂ ಹರಿಶ್ರೇಷ್ಠ, ಆ ವಿಭೀಷಣನನ್ನ ಎಲೈ ವಾನರ ಶ್ರೇಷ್ಠನೇ ಆನಯೈನಂ ಕರೆದುತ. ವಿಭೀಷಣೋವ ಯದಿವಾ ರಾವಣ ಸ್ವಯಂ, ಬಂದಿರುವವನು ಈ ವಿಭೀಷಣನು, 10 ತಲೆ 20 ಕೈ ಇರೋ ರಾವಣನೇ ಬಂದಿದ್ರು ಕರ್ಕೊಂಡು ಬಾ. ರಾವಣ ಬರಲಿ ಅಂತಾನೆ ತಾನೆ ನಾನು ಇಷ್ಟೆಲ್ಲ ಕಾಯ್ತಾ ಇದ್ದೀನಿ. ಆ ರಾವಣನನ್ನೇ ಎದುರು ನೋಡ್ತಾ ಇರೋ ನನಗೆ ಕೊನೆ ಪಕ್ಷ ಅವನ ತಮ್ಮನಾದ್ರೂ ಬಂದಲ್ಲ, ಅವನು ಯಾಕಯ್ಯ ಬೇಡ ಅಂತೀರಾ, ಹೋಗಿ ಕರ್ಕೊಂಡು ಬಾ ಅಂತಾನೆ ರಾಮ. ವಿಭೀಷಣೋ ವಾ ಸುಗ್ರೀವ ಯದಿವಾ ರಾವಣ ಸ್ವಯಂ, ಸ್ವಯಂ ರಾವಣನೇ, ಸ್ವಯಂ ಅನ್ನೋ ಶಬ್ದಕ್ಕೆ ಏನರ್ಥ, 10 ತಲೆ 20 ಕೈಯಿಂದ ರಾವಣನೇ ಬಂದಿದ್ರು ಕೂಡ ಕರ್ಕೊಂಡು ಬಾ. ರಾವಣ ಬಂದು ಶರಣಾಗತನಾಗ್ಲಿ ಅಂತ ತಾನೆ ನಾನು ಕಾಯ್ತಾ ಇದ್ದೀನಿ. ಅವನು ಬರದೇ ಇದ್ದಿದ್ರಿಂದ ತಾನೇ ವಿಧಿ ಇಲ್ಲದೆ ನೋವು ಪಟ್ಟು ಕೊನೆಗೆ ಬೇರೆ ಗತಿಯೇ ಇಲ್ಲದೆ ರಾವಣನನ್ನು ಕೊಲ್ಲಬೇಕಾಯ್ತು. ಹಾಗೆ ರಾವಣ ಕೈಯಲ್ಲಿ ಆಯುಧ ಇಲ್ಲದೆ ಇದ್ದಾಗ ಹೋಗು ಈ ದಿವಸ ಹೋಗಿ ಉಪಚಾರ ಮಾಡಿಸ್ಕೊಂಡು ನಾಳೆ ಬಾ ಅಂತಾನೆ. ಇಂದ್ರಕ್ಕೆ ಹೋಗಿ ನಾಳೆ ಬಾ ಅಂತಾನೆ. ವೆಚ್ಚಾನುಜಾನಾಮಿ ರಣಾರ್ಧಿತಸ್ತ್ರಂ ಪ್ರವಿಶ್ಯ ರಾತ್ರಿಂಚರ ರಾಜಲಂಕಾಂ, ಹೋಗು ಅಂತಃಪುರಕ್ಕೆ ಹೋಗಿ ಚೆನ್ನಾಗಿ ಗಾಯಗಳಿಗೆ ಚಿಕಿತ್ಸೆ ಮಾಡಿಕೊಂಡು ನಾಳೆ ಬಾ ಅಂತಾನೆ. ಆವಾಗಲೂ ರಾವಣನನ್ನು ಕೊಲ್ಲಲ್ಲ, ಒಬ್ಬಂಟಿಯಾಗಿ ನಿಂತಿದ್ದಾನೆ, ರಥ ಇಲ್ಲ, ಧನುಸ್ಸಿಲ್ಲ, ಏನಿಲ್ಲ, ಕೊಲ್ಬೋದಾಗಿತ್ತು. ಆವಾಗಲೂ ಒಂದು ಅವಕಾಶ ಕೊಡ್ತಾನೆ. ಯಾರನ್ನ ವಧಿಸುವುದು ಕರುಣಾಕಾಕುತ್ಸ್ಥಃ, ಕರುಣೆಯೇ ಮೂರ್ತಿವೆತ್ತವನು ಶ್ರೀರಾಮಚಂದ್ರ ಮೂರ್ತಿ, ಅವನ ಕೊಲ್ಲುತ್ತಾನೆ. ಹಾಗಿರುವಾಗ ರಾಮ ಕುಂಭಕರ್ಣನನ್ನು ಕೊಲ್ಲಲಿಲ್ಲ. ಕುಂಭಕರ್ಣ ತಾನಾಗಿ ಬಂದು ಮೃತ್ಯುವಿನ ಬಾಯಲ್ಲಿ ಬಿದ್ದ. ಕೂತ್ತತ್ತಿನ್ ವಾಯ್ವೇಂಡ ಕುಂಭಕರ್ಣನಂ, ತಾನಾಗಿ ಮೃತ್ಯುವಿನ ಬಾಯಲ್ಲಿ ಬಿದ್ದವನು. ಸುಹೃದಂ ಸರ್ವಭೂತಾನ, ಎಲ್ಲ ಭೂತಗಳಲ್ಲಿ ಒಳ್ಳೆಯ ಆ ಸೌಹಾರ್ದವನ್ನು ಉಳ್ಳವನು ಪರಮಾತ್ಮ. ಎಲ್ಲ ಜೀವರಾಶಿಗಳ ಮೇಲೆ ಅಪಾರವಾದ ಪ್ರೇಮ. ಸಮೋಹಂ ಸರ್ವಭೂತೇಶು, ಎಲ್ಲ ಭೂತಗಳಲ್ಲಿ ಪರಮಾತ್ಮ ಮೋಹವನ್ನು ಉಳ್ಳವನು, ಸಮಾನವಾದ ಮೋಹವನ್ನು ಉಳ್ಳವನು. ಇಂತಹ ಪರಮಾತ್ಮ ಯಾರನ್ನು ಕೊಲ್ಲೋದು ಇಷ್ಟ ಇಲ್ಲ, ಇನ್ನು ವಿಧಿನೇ ಇಲ್ಲ ಅನ್ನುವಾಗ ಕೊಲ್ತಾನೆ ಪರಮಾತ್ಮ. ಅಂತಹ ಕರುಣಾಳುವಾದ ಶ್ರೀರಾಮಚಂದ್ರನಂತಹ ಆ ದೊಡ್ಡ ತಟಾಕದಲ್ಲಿ ಆ ಪರಮಾತ್ಮನನ್ನು ಆಶ್ರಯಿಸಿ ಉಜ್ಜೀವಿಸುವುದನ್ನು ಬಿಟ್ಟು ಅವನಿಗೆ ವಿರುದ್ಧವಾಗಿ ಯುದ್ಧ ಮಾಡಿ ಮೃತ್ಯುವಿನ ಬಾಯಲ್ಲಿ ತಾನಾಗಿ ಬಿದ್ದನಲ್ಲ ಒಬ್ಬ ಕುಂಭಕರ್ಣ. ಯಾವತ್ತೋ ಕಥೆ ಕೇಳಿದ್ವಲ್ಲ, ಅವನೇನಾದ್ರೂ ನಿದ್ರೆಯ ಪೈಪೋಟಿಯಲ್ಲಿ ಸೋತೋಗಿ ತನ್ನ ನಿದ್ರೆಯನ್ನ ನಿನಗೆ ಕೊಟ್ಟನ.
ಈ ಸ್ಪರ್ಧೆಯಲ್ಲಿ ಇವಳು ಜಯಿಸ್ಬಿಟ್ಲಂತೆ ನಿದ್ರೆ ಸ್ಪರ್ಧೆನಲ್ಲಿ. ಆದ್ದರಿಂದ ನಾನು ಸೋತೆ ಅಂದ್ಬಿಟ್ಟು ಸೋತೋಗ್ಬಿಟ್ಟು ಉನಕ್ಕೆ ಕುಂಭಕರ್ಣನಿಗಿಂತ ಹೆಚ್ಚು ನಿದ್ರೆ ಮಾಡಿದ ಉನಕ್ಕೆ ಪೆರುಂತುಯಿಲ್ ಗಾಢವಾದ ದೀರ್ಘ ನಿದ್ರೆಯನ್ನ ತಂದಾನೋ ಕೊಟ್ಬಿಟ್ನ. ಇವಳಿಗೆ ಸಹಜವಾಗಿ ಇದ್ದದ್ದು ತುಯಿಲ್ ಸಾಮಾನ್ಯವಾದ ನಿದ್ರೆ. ಈಗ ಕುಂಭಕರ್ಣನು ಕೊಟ್ಟ ನಿದ್ರೆ ಸೇರ್ಕೊಂಡ್ಬಿಟ್ಟು ಡಬಲ್ ನಿದ್ರೆ ಆಗಿ ಪೆರುಂತುಯಿಲ್ ದೊಡ್ಡ ನಿದ್ರೆ ಗಾಢ ನಿದ್ರೆ ಆಗ್ಬಿಟ್ಟಿದೆ. ಹಾಗಾಗಿ ಮಲಗಿದೀಯಾ ಎಂಬುದಾಗಿ ಕೇಳ್ತಾಳೆ. ಪೆರುಂತುಯಿಲ್ ತಾಂ ತಂದಾನೋ ಅಂತ ಹೇಳಿದಾಗ ಅಯ್ಯಯ್ಯೋ ಸ್ವಲ್ಪ ಕಾಲ ತಾಮಸ ಮಾಡಿದ್ದಕ್ಕೆ ಆ ರಾಕ್ಷಸರ ಜೊತೆಯಲ್ಲಿ ನನ್ನನ್ನು ಹೋಲಿಸ್ಬಿಟ್ರಲ್ಲ, ಏನಿದು ಅಪಚಾರ. ಸೀತಾರಾಮರನ್ನ ಬೇರೆ ಮಾಡಿದ ಆ ದುಷ್ಟನಲ್ಲಿ ಕೃಷ್ಣನನ್ನೇ ನಂಬಿರುವ ನಾನೆಲ್ಲಿ ಹೀಗೆ ಮಾತಾಡ್ಬಿಟ್ರಲ್ಲ ಅಂತ ಎದ್ದು ಬರೋದಕ್ಕೆ ತಕ್ಷಣ ಹೇಳ್ತಾಳೆ. ಆಗ ಆ ಜಾಲಕ ರಂಧ್ರದಿಂದ ನೋಡ್ಬಿಟ್ಟು ಹೇಳ್ತಾರೆ, ಅಮ್ಮ ಶಯನ ಮಾಡ್ಕೊಂಡಿದೀಯ, ವಸ್ತ್ರಗಳು ಅಸ್ತವ್ಯಸ್ತ ಆಗಿರ್ಬೋದು, ಮುಡಿಗಳು ಬಿಚ್ಚೋಗಿರ್ಬೋದು, ಹಣೆಯ ಕುಂಕುಮ ಅಳಿಸಿರ್ಬೋದು. ಇಲ್ಲಿ ಗೋಕುಲದಲ್ಲಿ ಬಹಳ ಜನ ವೃದ್ಧರಿದ್ದಾರೆ, ಗೋಪವೃದ್ಧರಿಗೆ ಮರ್ಯಾದೆ. ಅವರ ಎದುರುಗಡೆಯಲ್ಲಿ ನಾವುಗಳು ಸಕ್ರಮವಾಗಿ ಬರಬೇಕಲ್ವ, ಅಸ್ತವ್ಯಸ್ತವಾಗಿ ಬರಬಾರದು. ಆ ರೀತಿ ತಾರೆ ಬಂದಳಂತೆ. ಅಪರಾತ್ರಿಯಲ್ಲಿ ಈ ವಾಲಿ ಬಂದು ಯುದ್ಧಕ್ಕೆ ಕರೀತಾನೆ. ಆಗ ಲಕ್ಷ್ಮಣ ಬರ್ತಾನೆ ಕೋಪಗೊಂಡು. ಇಷ್ಟು ಕಾಲ ಆದರೂ ಸೀತಾನ್ವೇಷಣೆ ಮಾಡೋದಕ್ಕೆ ಏನು ಪ್ರಯತ್ನವನ್ನು ಸುಗ್ರೀವ ಮಾಡಲಿಲ್ಲ ಅಂದಾಗ ಮದಿರಾಪಾನವನ್ನು ಮಾಡಿ ಸುಗ್ರೀವನ ಆಲಿಂಗನದಲ್ಲಿದ್ದ ತಾರೆ ಬರ್ತಾಳೆ. ಅವಳು ಹೇಗಿದ್ಲು ಅಂತ ವರ್ಣಿಸ್ತಾರೆ ವಾಲ್ಮೀಕಿ. ಹಾಗೆಲ್ಲ ಬರಬೇಡ ನೀನು, ಸಭೆಯಲ್ಲಿ ಬರುವಂತೆ ಗೌರವಾನ್ವಿತಳಾಗಿ ಬಾ. ಆತ್ತಾನಂದಲುಡಯಾಯ್ ತಕ್ಷಣ ಹಾಸಿಗೆ ಹೇಳಕ್ಕೆ ಕೃಷ್ಣ ಕೃಷ್ಣ ಅಂತಳಂತೆ. ಆಹಾ, ಕೃಷ್ಣನಾಮವನ್ನ ಹೇಳ್ತಾ ಹೇಳುವ ಒಂದು ಎಚ್ಚರಿಕೆಯ, ಅದು ಎಷ್ಟು ಕೃಷ್ಣನಲ್ಲಿ ನೀನು ಮಗ್ನಲಾಗಿದ್ದೀಯೇ. ಆತ್ತ ಆನಂದಲ್, ಅತ್ಯಂತ ಆಯಾಸವ ನಿನಗೆ. ಆನಂದಲ್ ಅಂದ್ರೆ ಆಯಾಸ. ಆತ್ತ ಆನಂದಲ್, ಅಂತಹ ಆಯಾಸವ. ಕೃಷ್ಣಾಲಿಂಗನದಲ್ಲಿ ಇದ್ದು ಕೃಷ್ಣನೊಡನೆ ಸರಸ ಮಾಡಿ ಆನಂದದಿಂದ ಇದ್ದ ನೀನು ಇಂಥ ಒಂದು ನಿನಗೆ ಆಯಾಸವಾಗಿಬಿಟ್ಟಿದೆಯಾ, ಅಂಥ ಆಯಾಸವ ನಿನಗೆ. ಆತ್ತ ಆನಂದಲುಡಯಾಯ್, ಗಾಢವಾದ ತೀವ್ರವಾದ ಆಯಾಸವನ್ನು ಉಳ್ಳವಳೇ. ತೇತ್ತಮಾಯಿ ವಂದೇ, ನಿನ್ನನ್ನು ಸುಧಾರಿಸಿಕೊಂಡು ಗೌರವಾನ್ವಿತಳಾಗಿ ಸರಿಪಡಿಸಿಕೊಂಡು ಎಲ್ಲವನ್ನ ಎದ್ದು ಬಾ. ಅರಿಂಕಲಮೇ, ಅರಿಂಕಲಂ ಅಂದ್ರೆ ಆಭರಣ. ಇಡೀ ನಮ್ಮ ಗೋಟಿಗೆ ಆಭರಣದಂತೆ ಇರುವವಳೇ, ನಾಯಕಿಯಂತೆ ಇರುವವಳೇ. ಅರಿಂಕಲಮೆ ಅಂದರೆ ಶ್ರೇಷ್ಠವಾದ ಗುಣವನ್ನು ಉಳ್ಳವಳೆ ಅಂತ ಒಂದರ್ಥ. ನಮ್ಮ ಇಡೀ ಗುಂಪಿಗೆ ಆಭರಣದಂತೆ ಇರುವವಳೇ. ನಮ್ಮದು ಒಂದು ಸ್ತ್ರೀ ಗೋಟಿ, ಈ ಗೋಟಿಗೆ ಕಿರೀಟವಿಟ್ಟಂತೆ ಇರುವವಳು ನೀನು. ಆದ್ದರಿಂದ ತೋತ್ತೂನಕ್ಕೆ ಪೆರುಂತುಯಿಲ್ ತಾಂ ತಂದಾನೋ ಆತ್ತ ಆನಂದಲುಡಯಾಯ್ ಅರಿಂಕಲಮೇ ತೇತ್ತಮಾಯಿ ಬಂದು ತೀರ. ಸಾವಧಾನವಾಗಿ ಬಂದು ಗೌರವಾನ್ವಿತಳಾಗಿ ಬಂದು ತೀರ. ಈ ನಿನ್ನ ಮನೆಯ ಬಾಗಿಲನ್ನ ತೆರೆ, ನಿನ್ನ ಬಾಯನ್ನ ತೆರೆದು ನಮಗೆ ಆಶ್ವಾಸನೆ ಕೊಡುವಂತಹ ಮಾತುಗಳನ್ನಾಡುವುದಕ್ಕೆ ಬಾಯನ್ನ ತೆರೆ, ನಮ್ಮನ್ನ ಕಟಾಕ್ಷಿಸುವುದಕ್ಕೆ ನಿನ್ನ ಕಣ್ಣುಗಳನ್ನ ತೆರೆ. ಹೀಗೆ ತೀರ ಬಾಯನ್ನ, ಕಣ್ಣನ್ನ, ಮನೆಯ ಬಾಗಿಲನ್ನ ಪರಿಪೂರ್ಣವಾಗಿ ತೆರೆದು ನಮಗೆ ಅನುಗ್ರಹ ಮಾಡಿ ಕೃಷ್ಣಾನುಭವ ಏರ್ಪಡುವುದಕ್ಕೆ ನಮ್ಮ ಗೊಟ್ಟಿಗೆ ನಾಯಕಿಯಾಗಿ ಬರುವವಳಾಗು ಎಂಬುದಾಗಿ ಪರಮಾತ್ಮನನ್ನ ಆಶ್ರಯ ಮಾಡಿದ ಮೇಲೆ ಫಲದಲ್ಲಿ ಸಂದೇಹವೇ ಇಲ್ಲ ಎಂಬುದಾಗಿ ಅತಿ ಮಹಾವಿಶ್ವಾಸದಿಂದ, ಪರಮಾತ್ಮನಲ್ಲಿ ದೃಢ ವಿಶ್ವಾಸದಿಂದ ಕೂಡಿದ ಪರಮ ಭಾಗವತೋತ್ತಮಳಾದ ಇವಳಿಗೆ ಆಂಡಾಳ್ ಅಮ್ಮನಾಯ್ ಅರಿಂಕಲಮೆ ಎಂಬುದಾಗಿ ಸಂಬೋಧನೆ ಮಾಡುತ್ತಾ ಸುಪ್ರಭಾತವನ್ನ ಗಾನ ಮಾಡಿ ಆಂಡಾಳ್ 10ನೆಯ ದಿನದ ಪಾಶುರವನ್ನ ಪೂರ್ಣ ಮಾಡ್ತಾಳೆ. ನೋತ್ತಿಚ್ಚು ವರ್ಕಂ ಪೂಹಿನ್ನ ಅಮ್ಮನಾಯ್ ಮತ್ತ ಮುಂತಾರೋ ವಾಸಲ್ ತಿರವಾದಾರ್ ನಾತ್ತುಳಾಯ್ ಮುಡಿ നാരായണൻ നമ്മാൽ പോത്ത പരകരും പുണ്യനാൽ പണ്ടൊരു നാൾ കൂത്തത്തിൻ വായ് വീഴ്ന്ന കുംഭകർണനും തോത്തുമുനക്കേ പെരുന്തുയിൽ താൻ തന്താനോ ആത്ത ആനന്ദലുടയായി അരങ്കലമേ
திலகமாய் வந்தே திரவேலோரெம்பாவாய் சோச்சிட்டமானிகா கந்தபந்துர சிஷ்ணவே விஷ்ணு சித்த தனுமுஜாயை கோதாயை நித்யமங்கலம் மாதೃಶா கிஞ்சனத்ராண பத்த கங்கண பாணயே விஷ்ணு சித்த தனுஜாயை கோதாயை நித்யமங்கலம் ஸ்ரீமத்யை விஷ்ணு சித்தார்ய மனோநந்தன ஹேதவே நந்தநந்தன சுந்தரியை கோதாயை நித்யமங்கலம் திருவாழிப்பூரத்தில் சகத்துதித்தாள் வாழியே திருப்பாவை 30 செப்பினாள் வாழியே பெரியாழ்வார் பெத்தெடுத்த பெண் பிள்ளை வாழியே பெரும்போதூர் மாமுனிக்கு பின்னானாள் வாழியே 143 உரைத்தாள் வாழியே உயரங்கற்கே கண்ணி முகங்களித்தாள் வாழியே மறுவாரும் திருவல்லி வடராணி வாழியே வன்புதுவனகர் கோதை மலர்பதங்கள் வாழியே ஆண்டாள் திருவடிகளே சரணம். சர்வம் ஸ்ரீ கிருஷ்ணார்ப்பணமஸ்து. Boleh